ಪಾದಪದ್ಮೇ ತಯೋಶ್ರಿತ್ವಾ ಎಲ್ಲ ಮಂಥನದ ಹಿರಿಯರಿಗೂ ಆದರಪೂರ್ವಕ ನಮಸ್ಕಾರಗಳು. ಇವತ್ತು 1858ರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಿಮ್ಮೊಂದಿಗೆ ನನಗೆ ಗೊತ್ತಿರುವಂತಹ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಉಲ್ಲೇಖ ಮಾಡೋಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಸಂಗ್ರಾಮದ ಚರ್ಚೆ ನಡೆಸೋಕ್ಕಿಂತ ಮುಂಚೆ ಅವತ್ತಿನ ಭಾರತದ ಕಲ್ಪನೆ ತಂದುಕೊಳ್ಳೋದು ಬಹಳ ಅಗತ್ಯ. ಬಹಳ ಬಾರಿ ಇವತ್ತಿನ ಭಾರತವನ್ನ ನೋಡಿಕೊಂಡು ನಾವು ಯಾವುದೋ ಒಂದು ಊಹೆಯನ್ನು ಕಟ್ಟೋದು, ಯಾವುದೋ ಒಂದು ಚಿಂತನೆ ಮಾಡೋದು ಸರಿಯಾಗಲ್ಲ. ಯಾಕಂದ್ರೆ ಇವತ್ತು ಬಹಳ ಹಿರಿಯರನ್ನ ಮಾತನಾಡಿಸ್ಬೇಕಾದ್ರೆ ಹೇಳ್ತಾರೆ ಬ್ರಿಟಿಷರಿದ್ದ ಕಾಲವೇ ತುಂಬಾ ಚೆನ್ನಾಗಿತ್ತು ಅಂತ. ಯಾಕೆಂದ್ರೆ ಈ ಕಾಲ ನೋಡಿ ಹೇಳ್ತಿರ್ತಾರೆ. ವಾಸ್ತವವಾಗಿ ನಾವು ಬ್ರಿಟಿಷರು ಬರೋಕ್ಕಿಂತ ಮುಂಚಿನ ಕಾಲವನ್ನು ನೋಡ್ಲೇ ಇಲ್ಲ. ನಮ್ಗೆ ಯಾರು ಆವತ್ತಿನ ಕಾಲವನ್ನು ಹೇಳಲೇ ಇಲ್ವಲ್ಲ. ಹೀಗಾಗಿ ಬ್ರಿಟಿಷರಿಗಿಂತ ಮುಂಚೆ ನಾವು ಹೇಗಿದ್ವಿ ಅನ್ನೋದು ನಮ್ಗೆ ಯಾರು ತಿಳಿಸ್ಕೊಳ್ಳೋ ಪ್ರಯತ್ನವೇ ಮಾಡಲಿಲ್ಲ. ಹೀಗಾಗಿ ನಮ್ ಬ್ರಿಟಿಷರು ಬಂದ ನಂತರ ಏನಾಯ್ತು ಅನ್ನೋದ್ರ ಅರಿವು ಕೂಡ ಆಗಲ್ಲ. ಹೀಗಾಗಿ ಬಹಳ ಹಿರಿಯರು ಇವತ್ತಿಗೂ ಕೂಡ ಬ್ರಿಟಿಷರು ಇದ್ದ ಕಾಲ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇರ್ಲಿ, ವಾಸ್ತವವಾಗಿ ಭಾರತವನ್ನ ಪುರಾತನ ಲೇಖನಗಳನ್ನ ಓದ್ತಾ ಹೋದ್ರೆ, ಪುರಾತನ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಭಾರತವನ್ನ ಚಿನ್ನದ ಹಕ್ಕಿ ಅಂತ ಕರೀತಾರೆ, ಗೋಲ್ಡನ್ ಬರ್ಡ್ ಅಂತ ಕರೀತಿದ್ರು. ಯಾಕೆ ಭಾರತವನ್ನ ಗೋಲ್ಡನ್ ಬರ್ಡ್ ಅಂತ ಕರೀತಿದ್ರು ಅಂತ ನಾನು ತುಂಬಾ ತಲೆ ಕೆರೆಸ್ಕೊಂಡ್ರೆ, ಒಂದು ಕಡೆ ಸಂಪತ್ತು ಅಧಿಕವಾಗಿತ್ತು, ಹೀಗಾಗಿ ಗೋಲ್ಡನ್ ಬರ್ಡ್ ಅಂತ ಕರೀತಾರೆ ಅಂತ ಹೇಳಿದ್ರು ಕೂಡ ಭಾರತ ಆಂತರ್ಯವಾಗೂ ಗೋಲ್ಡನ್ ಆಗಿತ್ತು ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆ ಇದೆ. ಇವತ್ತಿಗೂ ನಾನು ಯಾವತ್ತಾದ್ರೂ ಎಲ್ಲರನ್ನು ಕೂರಿಸ್ಕೊಂಡು ಎಲ್ಲರೂ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ ಮನೆಯಲ್ಲಿ ನಿತ್ಯ ಪ್ರಾರ್ಥನೆ ಮಾಡುವಂತ ದೇವರನ್ನ ಒಂದು ಕ್ಷಣ ನೋಡಿ ಅಂತಂದ್ರೆ, ನಾವೆಲ್ಲರೂ ಯಾವುದೇ ಸಮಸ್ಯೆ ಇಲ್ಲದೆ ಕಣ್ಣು ಮುಚ್ಕೊಂಡು ನಾವು ಪೂಜೆ ಮಾಡೋ ದೇವ್ರನ್ನ ನೋಡ್ಬಿಡ್ತೀವಿ. ನಮ್ಗೇನು ಕಷ್ಟ ಅಲ್ಲ. ಇದನ್ನೇ ನಾನು ಭಾಷಣ ಮಾಡ್ತಾ ಯುರೋಪ್ನಲ್ಲೋ ಅಮೆರಿಕದಲ್ಲೋ ಹೇಳಿದ್ರೆ ಒಂದು ಸಣ್ಣ ಮಗು ಎದ್ದು ನಿಂತು ನಕ್ಕು ಬಿಡುತ್ತೆ. ಯಾಕೆ ಅಂತಂದ್ರೆ ಆ ಮಗು ಹೇಳುತ್ತೆ ಕಣ್ಣು ತೆಕ್ಕೊಂಡ್ರೆ ನೋಡ್ಬೋದು, ನೀವು ಕಣ್ಣು ಮುಚ್ಕೊಂಡು ನೋಡಿ ಅಂತ ಹೇಳ್ತೀರಲ್ಲ, ಮೂರ್ಖತನ ಅಲ್ವಾ ಅಂತ. ಆದ್ರೆ ಭಾರತೀಯರ ಒಂದು ಶಕ್ತಿ ಇದೆಯಲ್ಲ, ಕಣ್ಣು ಮುಚ್ಕೊಂಡು ನೋಡ್ತೀವಲ್ಲ, ಆ ಶಕ್ತಿ ಭಾರತವನ್ನ ಆಂತರಿಕವಾಗಿ ಶ್ರೀಮಂತಗೊಳಿಸಿತ್ತು. ಭಾರತವನ್ನ ಭಾರತವನ್ನ ಅತ್ಯಂತ ಗಟ್ಟಿಯಾಗಿ ಮಾಡೋ ತಾಕತ್ತು ಆ ಶಕ್ತಿಗಿತ್ತು. ಅದು ಆಧ್ಯಾತ್ಮಿಕ ಶಕ್ತಿ. ಆ ಆಧ್ಯಾತ್ಮಿಕ ಶಕ್ತಿ ಭಾರತದ ಎಲ್ಲೆಡೆ ಓತಪ್ರೋತವಾಗಿ ಪ್ರವಹಿಸ್ತಾ ಇತ್ತು. ಇದು ಇಡೀ ಜಗತ್ತನ್ನ ಅಟ್ರಾಕ್ಟ್ ಮಾಡಿದಂತ ಶಕ್ತಿ. ಜಗತ್ತಿನ ಎಲ್ಲ ಭಾಗಗಳಿಂದಲೂ ಜನ ಭಾರತವನ್ನ ಹುಡ್ಕೊಂಡು ಬಂದಿದ್ದು ಯಾಕೆ ಅಂತಂದ್ರೆ, ಭಾರತ ಜಗದ್ಗುರು ಸ್ಥಾನದಲ್ಲಿತ್ತು. ಭಾರತ ಜಗತ್ತಿಗೆ ಪಾಠ ಮಾಡುವಂತ ಶಕ್ತಿಯನ್ನ ಹೊಂದಿತ್ತು. ಜಗತ್ತಿಗೆ ಬೆಳಕನ್ನು ತೋರುವಂತ ಶಕ್ತಿಯನ್ನ ಭಾರತ ಹೊಂದಿತ್ತು. ಹೀಗಾಗಿ ಇಡೀ ಜಗತ್ತು ಭಾರತವನ್ನ ಹುಡ್ಕೊಂಡು ಬರ್ತಿತ್ತು. ಎಷ್ಟು ಜನ ಯಾತ್ರಿಕರ ಹೆಸರುಗಳನ್ನು ಹೇಳಬೇಕು. ಆ ಯಾತ್ರಿಕರೆಲ್ಲ ಭಾರತವನ್ನ ಅರಸ್ಕೊಂಡು ಬಂದಿದ್ದ ಕಾರಣ ಭಾರತದಲ್ಲಿ ಅಪಾರವಾದ ಜ್ಞಾನ ಇತ್ತು. ಬೆಳಕನ್ನು ಹುಡುಕೋ ಶಕ್ತಿ ಭಾರತೀಯರಿಗಿತ್ತು. ಬೆಳಕನ್ನು ತೋರಿಸುವ ಶಕ್ತಿ ಭಾರತೀಯರಿಗಿತ್ತು. ಹೀಗೆ ಭಾರತವನ್ನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಎಷ್ಟೋ ಜನರಿಗೆ ಅನ್ನಿಸ್ತು ಭಾರತ ಯಾಕೆ ಇಷ್ಟೊಂದು ಶ್ರೀಮಂತವಾಗಿದೆ, ಯಾಕೆ ಇಷ್ಟೊಂದು ಶಕ್ತಿ ಇದೆ ಅಂತ ನೋಡಿದ್ರೆ, ಭಗವಂತ ನಮಗೆ ವಿಶೇಷವಾದ ಕರುಣೆ ಮಾಡಿದ್ದಾನೆ, ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟಿದ್ದಾನೆ. ಜಗತ್ತಿನಲ್ಲಿ ಯಾವುದೇ ದೇಶವನ್ನು ಹುಡುಕಿದ್ರು ನಮ್ಮ ದೇಶದಲ್ಲಿ ಇರುವಷ್ಟು ನದಿಗಳಿಲ್ಲ. ನೀವು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರು ನಮ್ಮ ದೇಶದ ಮೇಲೆ ಸೂರ್ಯನ ಕೃಪೆ ಎಷ್ಟಾಗಿದೆಯಲ್ಲ ಅಷ್ಟು ಜಗತ್ತಿನಲ್ಲಿ ಎಲ್ಲೂ ಆಗ್ಲಿಲ್ಲ. ನೀವು ಅಮೆಜಾನ್ ಪ್ರದೇಶಗಳಿಗೆ ಹೋದ್ರೆ ಸುಟ್ಟು ಭಸ್ಮ ಆಗ್ಬೇಕು, ಮೈ ಎಲ್ಲ ಕರಕಲಾಗಬೇಕು, ಅಷ್ಟೊಂದು ಬಿಸಿ ಬೀಳುತ್ತಿರುತ್ತೆ. ನೀವು ಯುರೋಪಿನ ಭಾಗಗಳಿಗೆ ಬಂದ್ರೆ ಅಲ್ಲಿನ ಪರಿಸ್ಥಿತಿ ಏನು ಅಂದ್ರೆ ಸೂರ್ಯ ಕಾಣೋದೇ ಇಲ್ಲ. ವರ್ಷಕ್ಕೆ 3 ತಿಂಗಳು ಸೂರ್ಯ ಕಂಡ್ರೆ ಹೆಚ್ಚು. ಅವರಿಗೆ ಸದಾ ಕಾಲ ಮಂಜು ಸುರಿತಿರುತ್ತೆ ಅಂತ ಯುರೋಪಿಂದ ಬಂದವರು ಕಂಪ್ಲೇಂಟ್ ಮಾಡ್ತಾರೆ. ಯುರೋಪ್ ತುಂಬಾ ಚಳಿ, ಸೂರ್ಯ ಬೆಳಗ್ಗೆ ಕೊಡಲ್ಲ ಅಂತ. ಆದ್ರೆ ಭಾರತದಲ್ಲಿ ನೋಡಿ, ನಾವು ಹೇಳೋಕ್ಕಿಂತ ಮುಂಚೆ ಸೂರ್ಯ ಎದ್ದು ತನ್ನ ಕೆಲಸ ಶುರು ಮಾಡಿರ್ತಾನೆ. ನಾವು ಮಲಗೋಕ್ಕಿಂತ ಮುಂಚೆ ತನ್ನ ಕೆಲಸ ಮುಗಿಸ್ಕೊಂಡಿರ್ತಾನೆ. ಸುಮ್ನೆ ಅಲ್ಲ, ನಮ್ಮ ಪೂರ್ವಜರು ಅರ್ಘ್ಯ ಕೊಟ್ಟು ಸೂರ್ಯನ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ದೇಶದಲ್ಲಿ ಸೂರ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾನೆ. ಈ ದೇಶದಲ್ಲಿ ಸಮಶೀತೋಷ್ಣವಾದಂತ ಒಂದು ವಾಯುಗುಣ ಕಾಣಿಸುತ್ತೆ. ಜಗತ್ತಿನಲ್ಲಿ ಎಲ್ಲೂ ಇಂಥ ವಾಯುಗುಣ ಕಾಣಿಸಲ್ಲ. ಈ ದೇಶದ 3 ದಿಕ್ಕುಗಳಲ್ಲಿ ಸಮುದ್ರ ಇದೆ, ಉತ್ತರದ ತುತ್ತ ತುದಿಯಲ್ಲಿ ಹಿಮಾಲಯ ಇದೆ. ಜಗತ್ತಿನಲ್ಲಿ ಯಾವ ಭಾಗದಲ್ಲೂ ಈ ತರದ ವೈರುಧ್ಯ ನೋಡ್ಲಿಕ್ಕೆ ಸಿಗೋಲ್ಲ, ಈ ತರದ ವೈವಿಧ್ಯತೆ ನೋಡ್ಲಿಕ್ಕೆ ಸಿಗೋಲ್ಲ. ಅದು ಭಾರತದಲ್ಲಿ ಮಾತ್ರ ಕಾಣಿಸುತ್ತೆ. ಹೀಗಾಗಿ ಭಾರತದಲ್ಲಿ ಪ್ರಾಕೃತಿಕ ಸಂಪತ್ತು ವಿಪರೀತವಾಗಿ ಹರಡಿಕೊಂಡಿದೆ. ಈ ಪ್ರಾಕೃತಿಕ ಸಂಪತ್ತು ಅಮೆರಿಕನ್ರ ಹತ್ರ ಇಲ್ಲ, ಈ ಪ್ರಾಕೃತಿಕ ಸಂಪತ್ತು ಯುರೋಪಿಯನ್ರ ಹತ್ರ ಇಲ್ಲ, ಈ ಪ್ರಾಕೃತಿಕ ಸಂಪತ್ತು ನಮ್ಮ ಹತ್ರ ಇದೆ. ಈ ಪ್ರಾಕೃತಿಕ ಸಂಪತ್ತು ಇರೋದ್ರಿಂದ ಮಜಾ ಏನು ಅಂತಂದ್ರೆ, ನೀವು ಸಹಜವಾಗಿ ವಿದೇಶವನ್ನ ಬಿಡಿ, ನಮ್ಮ ಭಾರತವನ್ನೇ ಗಮನಿಸಿ ನೋಡಿ. ಮಲೆನಾಡಿನ ಜನನ್ನ ಎಲ್ಲರೂ ಹೇಳ್ತಾರೆ ಆ ಜನ ತುಂಬಾ ಒಳ್ಳೆಯವರು, ಆ ಜನ ಏನ್ ಕೇಳಿದ್ರು ಕೊಡುವಂತ ಶಕ್ತಿ ಇರುವಂತವ್ರು ಅಂತ. ಯಾಕೆಂದ್ರೆ ಭಗವಂತ ಅವರಿಗೆ ಎಲ್ಲವನ್ನೂ ಕೊಟ್ಟಿದ್ದಾರಲ್ಲ. ಅವರಿಗೆ ಹಲಸಿನ
ಮರಗಳು ಎಷ್ಟಿವೆ ಅಂತಂದ್ರೆ, ನಾನು ಯಾವಾಗಾದ್ರೂ ಶೂಟಿಂಗ್ ನಮ್ಮ ಟೀಮ್ ಅನ್ನು ಕರ್ಕೊಂಡು ಹೋದಾಗ ಹೇಳ್ತಿರ್ತಾರೆ, ಸರ್ ಎಷ್ಟೊಂದು ಹಲಸು ಸರ್, ಒಂದು ಕಿತ್ಕೊಂಡು ಹೋಗ್ಬೇಕು ಸರ್ ಇಲ್ಲಿಂದ ಯಾರಿಗೂ ಗೊತ್ತಾಗ್ದಾಗೆ ಅಂತ. ನಾನು ಹೇಳ್ತೀನಿ, ಅವ್ರು ಯಾರಿಗೂ ಗೊತ್ತಾಗ್ದಾಗೇನು ಕಿತ್ಕೊಂಡು ಹೋಗ್ಬೇಕು ಅಂತಿಲ್ಲ, ಆ ಮನೆಯವ್ರಿಗೆ ಹೇಳಿ ನಾವು ಬೆಂಗಳೂರಿಂದ ಬಂದಿದ್ದೀವಿ, ಈ ಹಲಸು ಬೇಕು ಅಂದ್ರೆ ಅವ್ರು ಕೊಟ್ಟೆ ಕೊಡ್ತಾರೆ. ಯಾಕೆಂದ್ರೆ ಈ ಹಲಸು ತೆಗೆದ್ರೆ ಮತ್ತೊಂದು ಹಲಸು ಅವ್ರ ಹತ್ರ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಬಂದು ಒಂದು ಹಲಸಿನ ಮರದಿಂದ ಒಂದು ಹಲಸು ಕಿತ್ತು ಬಿಟ್ರೆ ಮನೆಯನ್ನು ಬಡಿಲಿಕ್ಕೆ ಬರ್ತಾನೆ, ಯಾಕೆಂದ್ರೆ ಮತ್ತೊಂದು ಹಲಸು ಇಲ್ಲ ಅವ್ರ ಹತ್ರ. ಭಗವಂತ ಜಾಸ್ತಿ ಕೊಟ್ಟಿರೋದ್ರಿಂದ ಆ ಜನ ಎಷ್ಟು ಕೇಳಿದ್ರು ಕೊಡ್ಲಿಕ್ಕೆ ತಯಾರು. ಹಾಗೆ ಭಾರತದ ಬಹುತೇಕ ಭಾಗಗಳಿಗೆ ಭಗವಂತ ಕೇಳಿದಷ್ಟನ್ನ ಕೊಟ್ಟಿದ್ದಾನೆ. ಹೀಗಾಗಿ ಜಗತ್ತಿನ ಯಾವುದೇ ಭಾಗದ ಜನ ಏನು ಬಂದು ಕೇಳಿದ್ರು ಕೊಟ್ಟವರು ನಾವು. ಜಗತ್ತಿನ ಜನ ನನಗೆ ಇಂಥದ್ದು ಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಇದನ್ನ ಕೊಟ್ಟು ಕಳಿಸಿದೀವಿ. ಅಂತ ಗುಣ ನಮ್ಮಲ್ಲಿ ಯಾಕಿತ್ತು ಅಂತಂದ್ರೆ, ಈ ದೇಶದಲ್ಲಿ ಅಷ್ಟೊಂದು ಸಂಪತ್ತಿತ್ತು. ಹೀಗಾಗಿ ಭಾರತವನ್ನ ಚಿನ್ನದ ಹಕ್ಕಿ ಅಂತ ಕರೀತೀವಿ. ಆರ್ಥಿಕವಾದ ವಿಚಾರ ನಾನು ಮಾತಾಡಲೇ ಇಲ್ಲ, ಅಷ್ಟರೊಳಗೆ ಭಾರತ ಚಿನ್ನದ ಹಕ್ಕಿ ಆಯಿತು. ಆರ್ಥಿಕವಾದ ವಿಚಾರಕ್ಕೆ ಬಂದ್ರೆ ಭಾರತ ಎಷ್ಟು ಶ್ರೀಮಂತ ಅಂತಂದ್ರೆ, 1600 ಈ ದೇಶಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಹಡಗು ಬರ್ತಿತ್ತಲ್ಲ, ಆ ಹಡಗು ತನ್ನ ಹಡಗಿನ ತುಂಬಾ ತುಂಬಿಸಿಕೊಂಡು ಬಂದಂತ ಸಾಮಾನನ್ನ ಗುಜರಾತಿನ ಒಬ್ಬ ವ್ಯಾಪಾರಿ ಕ್ಯಾಶ್ ಕೊಟ್ಟು ಖರೀದಿ ಮಾಡ್ತಿದ್ದಂತೆ. ವಾಸ್ತವವಾಗಿ ನಾವು ರಫ್ತು ಮಾಡೋದು ನಮ್ಮ ದೇಶದ ಅತ್ಯುತ್ತಮ ವಸ್ತುಗಳನ್ನ. ಇವತ್ತು ಭಾರತದಿಂದ ಅಮೆರಿಕಕ್ಕೆ ನಮ್ಮ ದೇಶದ ಅತ್ಯುತ್ತಮ ಮಾವಿನ ಹಣ್ಣುಗಳು ಹೊರಗಡೆ ಹೋಗ್ತವೆ. ನಮ್ಮ ದೇಶ ಜನರಿಗೆ ಮಾವಿನ ಹಣ್ಣು ತಿನ್ಬೇಕು ಅಂದ್ರೂ ಸಿಗೋದಿಲ್ಲ. ಯಾಕೆಂದ್ರೆ ನಾವು ಜಗತ್ತಿಗೆ ಒಳ್ಳೆದನ್ನು ಕೊಡುವಂತ ಪ್ರಯತ್ನ ಮಾಡ್ತೀವಿ ಯಾವಾಗಲೂ. ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ತನ್ನ ದೇಶದ ಅತ್ಯುತ್ತಮ ವಸ್ತುಗಳನ್ನ, ಅತ್ಯಂತ ಕಾಸ್ಟ್ಲಿ ವಸ್ತುಗಳನ್ನ ಈ ದೇಶದಲ್ಲಿ ಮಾರಾಟ ಮಾಡಬೇಕು ಅಂತ ಕಳಿಸಿದ್ರೆ, ಒಬ್ಬ ವ್ಯಾಪಾರಿ, ಗುಜರಾತಿನ ಒಬ್ಬ ವ್ಯಾಪಾರಿ ಅಷ್ಟು ವಸ್ತುಗಳನ್ನ ಕ್ಯಾಶ್ ಕೊಟ್ಟು ಖರೀದಿ ಮಾಡಿಬಿಡುತ್ತಿದ್ದ. ಹೇಗಿರ್ಬೋದು ಶ್ರೀಮಂತಿಕೆ? ಒಬ್ಬ ವ್ಯಾಪಾರಿಯ ಶ್ರೀಮಂತಿಕೆ ಅಷ್ಟಾದ್ರೆ ಇಡೀ ದೇಶದ ಸಾಮರ್ಥ್ಯ ಎಂತದ್ದಿರಬಹುದು? ಇದು ಭಾರತದ ಶ್ರೀಮಂತಿಕೆಯ ಉದಾಹರಣೆ. ಜಗತ್ತಿನ ಜನ ಮಾನ ಮುಚ್ಕೊಳ್ಳೋದು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಈ ದೇಶ ಜನ ಬಟ್ಟೆ ಹಾಕೊಳ್ತಿದ್ರು. ಬಟ್ಟೆಯ ಶಕ್ತಿ ಎಂತದಿತ್ತು ಅಂತಂದ್ರೆ, ನನಗೆ ಸ್ವಲ್ಪ ಖಾದಿಯ ಬಗ್ಗೆ ಗಮನ ಇರೋದ್ರಿಂದ, ಖಾದಿಯ ಬಗ್ಗೆ ಜ್ಞಾನ ಇರೋದ್ರಿಂದ ಹೇಳ್ತೀನಿ. ದಾರವನ್ನ ಕೌಂಟ್ ನಲ್ಲಿ ಅಳಿತಾರೆ. ಒಂದು ದಾರ ಎಷ್ಟು ಕೌಂಟ್ ಇರುತ್ತೆ ಅಂತ ಹೇಳ್ತಾರೆ. ಈ ದೇಶದ ಜನ 1024 ಕೌಂಟಿನ ದಾರದ ನಿರ್ಮಾಣ ಮಾಡ್ತಿದ್ರು. ಜಗತ್ತು ಇವತ್ತಿಗೂ ಇಷ್ಟು ಹೈ ಟೆಕ್ನಾಲಜಿ ಬಳಸಿದ ನಂತರವೂ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿರೋದು 820 ಕೌಂಟಿನ ದಾರಗಳನ್ನು ಮಾತ್ರ. ಈ ದೇಶದ ಶ್ರೀಮಂತಿಕೆ ಎಂತದಿರ್ಬೋದು, ಈ ದೇಶದ ಟೆಕ್ನಾಲಜಿ ಎಂತದಿರ್ಬೋದು. ಮಸ್ಲಿನ್ ಬಟ್ಟೆಯ ಸೀರೆಯನ್ನ, ಒಂದು ಇಡೀ ಸೀರೆಯನ್ನ, 5-6 ಮೊಳ ಉದ್ದದ ಸೀರೆಯನ್ನ ಮಡಚಿ ಒಂದು ಚಿಕ್ಕ ಮ್ಯಾಚ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಬಹುದಿದ್ದ ಅಷ್ಟು ತೆಳುವಾದ ಸೀರೆಯನ್ನ ಈ ದೇಶದ ಜನ ತಯಾರಿಸ್ತಿದ್ರು ಅಂತ ಹೇಳ್ತಾರೆ. ಈ ದೇಶಕ್ಕೆ ಬ್ರಿಟಿಷರು ಬಂದಾಗ ಬ್ರಿಟಿಷರಿಗೆ ಅಚ್ಚರಿ ಆಯ್ತು. ಜಗತ್ತಿನ ಬೆಸ್ಟ್ ಕ್ವಾಲಿಟಿ ಸ್ಟೀಲ್ ತಯಾರಾಗ್ತಾ ಇದ್ದು ಭಾರತದಲ್ಲಿ. ಎಲ್ಲಿ ತಯಾರಾಗುತ್ತೆ ಅಂತ ವಿಲಿಯಂ ವಿಲ್ಬರ್ಫೋರ್ಸ್ ತಿರುಗಾಡಿದ್ರೆ ನನಗೆ ಅಚ್ಚರಿ ಆಯ್ತು. ಅವನು ತಯಾರು ಮಾಡುವಂತ ಜನರನ್ನ ಹುಡುಕಿದ್ದು ಬಿಹಾರದ ಗೋಂಡಾರಣ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ ಸ್ಟೀಲ್ ತಯಾರಿಕೆ ಮಾಡ್ತಿದ್ರು. ಹೇಗ್ ಮಾಡ್ತಿದ್ರು? ತುಂಬಾ ಸುಂದರ. ಕಾಡಿನಲ್ಲಿ ಒಂದಷ್ಟು ಕಾಡಿನ ಜನ ಹೋಗಿ ಕಲ್ಲುಗಳನ್ನ ಆರಿಸ್ಕೊಂಡು ಮನೆಗೆ ಬರ್ತಿದ್ರು. ಮನೆಯಲ್ಲಿ ಫರ್ನೇಸ್ ಗಳನ್ನು ಕಟ್ಟಿದ್ರು. ಆ ಫರ್ನೇಸ್ಗಳ ಒಲೆಗಳಿಗೆ ಆ ಕಲ್ಲನ್ನ ಹಾಕಿ ಒಂದಷ್ಟು ಗಿಡಮೂಲಿಕೆ ಹಾಕಿ ಅದನ್ನು ಕುದಿಸ್ತಿದ್ರು. ಒಲೆಗಿದ್ದಂತ ನಲ್ಲಿನ ಬಿಟ್ರೆ ಒಂದು 1/2-3 ಗಂಟೆಯಲ್ಲಿ ಸ್ಟೀಲ್ ಹೊರಗೆ ಬರ್ತಿತ್ತು. ಅತ್ಯುತ್ಕೃಷ್ಟವಾದ ಸ್ಟೀಲ್ ತಯಾರು ಮಾಡ್ತಿದ್ರು. ಜಗತ್ತಿನ ಮೊದಲ ಪ್ಲಾಸ್ಟಿಕ್ ಸರ್ಜರಿಯ ಉಲ್ಲೇಖ ಆಗಿರೋದು ಸುಶ್ರುತ ಸಂಹಿತೆಯಲ್ಲಿ. ಆ ಪ್ಲಾಸ್ಟಿಕ್ ಸರ್ಜರಿಯಿಂದ ಬ್ರಿಟಿಷರು ಬಂದ ನಂತರವೂ ಈ ದೇಶದಲ್ಲಿ ಸರ್ ಐರ್ಕೂಟ್ ನ ಮೂಗನ್ನ ಜೋಡಿಸ್ಲಿಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದವರು ನಾವು. ಜಗತ್ತಿನ ಬೆಸ್ಟ್ ನ್ಯಾಯ ವ್ಯವಸ್ಥೆ ಇದ್ದಿದ್ದು ಭಾರತದಲ್ಲಿ. ಎಂತ ಅದ್ಭುತವಾದ ನ್ಯಾಯ ವ್ಯವಸ್ಥೆ. ನಾವು ಮುಕ್ತದಂತ ಸೀರಿಯಲ್ ನೋಡಿ ಈ ದೇಶದ ನ್ಯಾಯ ವ್ಯವಸ್ಥೆ ಗಬ್ಬು ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ವಾಸ್ತವವಾಗಿ ಈ ದೇಶದ ನ್ಯಾಯ ವ್ಯವಸ್ಥೆ ಇತ್ತಲ್ಲ, ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಒಂದು ಅದ್ಭುತವಾದ ನ್ಯಾಯ ವ್ಯವಸ್ಥೆ ಇತ್ತಲ್ಲ, ಜಗತ್ತಿನಲ್ಲಿ ಎಲ್ಲೂ ಇರಲಿಲ್ಲ. ವಿಕ್ರಮಾದಿತ್ಯನ ಕಾಲದ ಒಂದು ಘಟನೆ ನಮ್ಗೆ ಯಾವಾಗಲೂ ತುಂಬಾ ರೋಮಾಂಚನ ಅನ್ಸುತ್ತೆ. ಒಬ್ಬ ತಾಯಿ ತನ್ನ ಮಗುನ್ ಕರ್ಕೊಂಡು ಬಂದು ವಿಕ್ರಮಾದಿತ್ಯನ ಎದುರಿಗೆ ನಿಂತ್ಕೋತಾಳೆ. ಈ ಮಗು ನಂದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮತ್ತೊಬ್ಬ ತಾಯಿ ಬಂದು ಹೇಳ್ತಾಳೆ, ಸುಳ್ಳು ಹೇಳ್ತಾಳೆ, ಈ ಮಗು ನಂದು ಅಂತ. ಹೇಗ್ ಮಾಡ್ಬೇಕು? ಇವತ್ತಾದ್ರೆ DNA ಟೆಸ್ಟ್ ಆದ್ರೂ ಮಾಡ್ತಾರೆ, ಬಟ್ ಅವತ್ತು DNA ಟೆಸ್ಟ್ ಮಾಡ್ಲಿಕ್ಕೂ ಇಲ್ವಲ್ಲ. ವಿಕ್ರಮಾದಿತ್ಯ ಒಂದೇ ಕ್ಷಣಕ್ಕೆ ಕೊಡ್ತಾನೆ. ತುಂಬಾ ಸುಲಭವಾದ ತೀರ್ಪನ್ನು ಕೊಡಬಹುದು. ಯಾಕೆ ಇಷ್ಟೊಂದು ಒದ್ದಾಡ್ತೀರಾ? ಮಂತ್ರಿ ಹತ್ರ ಹೇಳಿ ಒಂದು ಕತ್ತಿ ತರಿಸ್ಕೊಂಡು ಈ ಮಗುನ ಡಿವೈಡ್ ಮಾಡ್ತೀನಿ, ಕರೆಕ್ಟ್ ಆಗಿ ಅರ್ಧ ಮಾಡ್ಕೊಡ್ತೀನಿ, ಅರ್ಧ ಭಾಗ ನೀವು ತಗೊಳ್ಳಿ, ಅರ್ಧ ಭಾಗ ನೀವು ತಗೊಳ್ಳಿ, ಯಾಕೆ ಇಷ್ಟೊಂದು ಒದ್ದಾಡ್ತೀರಾ ಅಂತ. ಆಗ ಒಬ್ಬ ತಾಯಿ ಕಣ್ಣೀರಿಡ್ತಾ ಹೇಳ್ತಾಳೆ, ಬೇಡ ಹಾಗೆ ಮಾಡಬೇಡಿ ರಾಜ, ಈ ಮಗು ಅವಳ ಹತ್ರನೇ ಬೆಳೆದ್ರು ಚಿಂತೆ ಇಲ್ಲ ನನಗೆ, ಎಲ್ಲಾದ್ರೂ ಒಂದ್ ಕಡೆ ಸುಖವಾಗಿ ಬೆಳೀಲಿ, ಅದೇ ನನ್ನ ಆಸೆ ಅಂತ ಒಬ್ಬ ತಾಯಿ ಹೇಳಿದ ಕೂಡಲೇ ವಿಕ್ರಮಾದಿತ್ಯ ಕೂಡಲೇ ತೀರ್ಪು ಕೊಡ್ತಾನೆ. ಈ ಮಗುವಿನ ಒರಿಜಿನಲ್ ತಾಯಿ ಅವಳು. ಆ ತಾಯಿಗೆ ಮೊದಲ ಮಗುವನ್ನು ತಲುಪಿಸಿ ಆಕೆ ಕರಳು ಕೂಗು ನನಗೆ ಕೇಳ್ತಿದೆ ಅಂತ. ಅದು ನಮ್ಮ ನ್ಯಾಯ ವ್ಯವಸ್ಥೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಂತದ್ದು? ನಾವು ಯಾವತ್ತು ಬೆಳಗ್ಗೆ 10 ಗಂಟೆಗೆ ಹೋಗಿ ಸಾಯಂಕಾಲ 5 ಗಂಟೆಗೆ ಮನೆಗೆ ಬಂದ್ಬಿಡಬೇಕು ಅನ್ನೋ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದವರಲ್ಲ. 7ನೇ ವರ್ಷಕ್ಕೆ ಪ್ರತಿಯೊಬ್ಬ ಮಗುವು ತನ್ನ ಉಪನಯನ ಸಂಸ್ಕಾರವನ್ನ ಮುಗಿಸ್ಕೊಂಡು ಗುರುವಿನ ಮನೆಗೆ ಹೋದ್ರೆ ಸುಮಾರು 14-15
ವರ್ಷಗಳ ಕಾಲ ತನಗೆ ಬೇಕಾಗಿರುವಂತಹ ವಿದ್ಯೆಯನ್ನು ಪಡ್ಕೊಂಡು ವಾಪಸ್ ಬರ್ತಿದ್ದು ಈ ದೇಶದ ಶಿಕ್ಷಣ ವ್ಯವಸ್ಥೆ. ಶ್ವೇತಕೇತುವಿನ ಕಥೆ ಗೊತ್ತಿರಬೇಕು. ಗುರುವಿನ ಬಳಿಗೆ 14 ವರ್ಷ ಇದ್ಕೊಂಡು ಶಿಕ್ಷಣ ಪಡ್ಕೊಂಡು ಬಂದಂತ ಶ್ವೇತಕೇತು ಅಪ್ಪನ್ ನೋಡ್ಕೊಂಡು ಸ್ವಲ್ಪ ಅಹಂಕಾರ ಭರಿತನಾಗಿ ಅಪ್ಪನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗಲ್ಲ. ಅಪ್ಪನಿಗೆ ಬಹಳ ಬೇಜಾರಾಗತ್ತೆ. 14 ವರ್ಷ ಶಿಕ್ಷಣ ಪಡ್ಕೊಂಡ ನಂತರ ಹೇಗಾಗ್ಬೇಕಿತ್ತು ನನ್ನ ಮಗ, ಅಹಂಕಾರಿ ಆಗ್ಬಿಟ್ಟಿದ್ದಾನಲ್ಲ ಅಂತ ಬಹಳ ಬೇಜಾರು ಪಡ್ಕೊಂಡು ಮಗನ್ ಕರೆದು ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅದ್ಭುತವಾದ ಪ್ರಶ್ನೆ, ಇವತ್ತಿನ ಯಾವ ಎಜುಕೇಶನಿಸ್ಟು ಉತ್ತರ ಕೊಡಲಾಗದ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ಮಗನ ಕೇಳ್ತಾನೆ, ಮಗು ಯಾವುದನ್ನ ತಿಳ್ಕೊಂಡ್ರೆ ಇನ್ನೇನೂ ತಿಳಿಬೇಕಾದ ಅಗತ್ಯ ಇಲ್ವೋ ಅಂತ ವಿದ್ಯೆ ನಿಂಗೆ ಸಿಕ್ಕಿದ್ಯಾ ಅಂತ ಕೇಳ್ತಾನೆ. ಯಾವ ವಿದ್ಯೆಯನ್ನು ಪಡ್ಕೊಂಡ ನಂತರ ಇನ್ಯಾವ ವಿದ್ಯೆಯ ಅಗತ್ಯವೂ ಇಲ್ವೋ ಅಂತ ವಿದ್ಯೆ ನಿಂಗೆ ಸಿಕ್ಕಿದ್ಯಾ ಅಂತ ಪ್ರಶ್ನೆ ಕೇಳಿದ ಕೂಡಲೇ ಶ್ವೇತಕೇತು ತಲೆ ಗಿರ್ರಂತ ತಿರುಗಿಬಿಡುತ್ತೆ. ಅಪ್ಪ ಇಂಥದ್ದೊಂದು ವಿದ್ಯೆ ನಮ್ಮ ಮೇಷ್ಟ್ರು ನನ್ಗೆ ಹೇಳ್ಕೊಡ್ಲೇ ಇಲ್ಲ ಅಂದ್ಬಿಡ್ತಾನೆ. ಅಪ್ಪ ಹೇಳ್ತಾರೆ, ಅಹಂಕಾರ ಭರಿತನಾಗಿದ್ಯಾ, ಹೀಗಾಗಿ ಆ ವಿದ್ಯೆ ಪಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಕೂಡಲೇ ಮಗ ಕಣ್ಣೀರು ಸುರಿಸ್ತಾ ತಂದೆ ಕಾಲಿಗೆ ಬಿಡ್ತಾನೆ. ಅಪ್ಪ ನನ್ನ ಅಹಂಕಾರವನ್ನು ತೊಡೆದು ಹಾಕಿದ್ರಿ, ಅಂತ ವಿದ್ಯೆ ನಂಗೆ ಬೇಕು, ಹೇಳ್ಕೊಡಿ ಅಪ್ಪ ಅಂದಾಗ ಅಪ್ಪ ಪಾಠ ಮಾಡ್ತಾನೆ. ಅಪ್ಪ ಮಗನಿಗೆ ಹೇಳ್ಕೊಡ್ತಾನೆ, ತತ್ವಮಸಿ ಶ್ವೇತಕೇತು, ಅದು ನೀನೇ ಆಗಿದ್ದೀಯ, ನಿನ್ನ ನೀನ್ ತಿಳ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಮತ್ತೆ ಯಾವ ವಿದ್ಯೆಯೂ ಬೇಕಾಗಿಲ್ಲ ಅಂತ. ಜಗತ್ತಿನಲ್ಲಿ ಯಾವ ಶಿಕ್ಷಣ ತಜ್ಞ ಇಂಥ ವಿದ್ಯೆ ಕೊಟ್ಟ ಹೇಳಿ? ಅದು ಭಾರತದ ಶಕ್ತಿ, ಅದು ಭಾರತದ ತಾಕತ್ತು. ಈ ಭಾರತವನ್ನ ಅರಸ್ಕೊಂಡು ಬಂದಂತವರು ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳು, ಶ್ರೇಷ್ಠ ವಿಜ್ಞಾನಿಗಳು ಎಲ್ಲರೂ ಭಾರತವನ್ನು ಅರಸ್ಕೊಂಡು ಬಂದರು. ಆದ್ರೆ ಪಾಪಿಗಳು ಭಾರತವನ್ನು ಅರಸ್ಕೊಂಡು ಬಂದರು. ಅವರಿಗೆ ಭಾರತದ ಸಂಪತ್ತು ಬೇಕಿತ್ತು, ಈ ಭಾರತದ ಮೇಲೆ ಪ್ರಭುತ್ವ ಸ್ಥಾಪಿಸೋದು ಬೇಕಿತ್ತು. ಆದ್ರೆ ಭಾರತೀಯರು ಬರೀ ವಿಜ್ಞಾನದಲ್ಲಿ, ಬರೀ ತತ್ವಜ್ಞಾನದಲ್ಲಿ, ಬರೀ ಆಧ್ಯಾತ್ಮದಲ್ಲಿ ಆಸಕ್ತರು ಅಷ್ಟೇ ಅಲ್ಲ, ತಾಯಿ ಮೇಲೆ ಕಣ್ಣು ಹಾಕಿದವರು ಕೈ ಕತ್ತರಿಸೋದ್ರಲ್ಲೂ ಅಷ್ಟೇ ನಿಸ್ಸೀಮರಾಗಿದ್ದರು. ಅಲೆಕ್ಸಾಂಡರ್ ಜಗತ್ತನ್ನ ಗೆದ್ದವನು. ನಮ್ಮ ಮಕ್ಕಳು ಇವತ್ತು ಪಾಠದಲ್ಲಿ ಓದ್ತಾರೆ, ಜಗತ್ತನ್ನ ಗೆದ್ದವನು ಅಲೆಕ್ಸಾಂಡರ್ ಅಂತ. ಆದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಬ್ರಾಕೆಟ್ ಅಲ್ಲಿ ಒಂದು ಮಾತನ್ನು ಸೇರಿಸಿ, ಅಲೆಕ್ಸಾಂಡರ್ ಜಗತ್ತನ್ನ ಗೆದ್ದ, ಭಾರತವನ್ನು ಬಿಟ್ಟು ಅಂತ. ಯಾಕಂದ್ರೆ ಭಾರತವನ್ನು ಗೆಲ್ಲಿಕ್ಕೆ ಅವನ ಜೀವಮಾನದಲ್ಲಿ ಸಾಧ್ಯ ಆಗಲಿಲ್ಲ. ಪರ್ಷಿಯಾವನ್ನು ಗೆದ್ದ ಅಲೆಕ್ಸಾಂಡರ್ ತನ್ನ 30,000 ಸೈನಿಕರನ್ನು ತಗೊಂಡು ತನ್ನ ಗುರುಗಳ ಬಳಿಗೆ ಹೋಗಿ ಹೇಳ್ತಾನೆ, ನಾನು ಜಗತ್ತೆಲ್ಲವನ್ನೂ ಗೆಲ್ಬೇಕು ಅಂತಿದ್ದೀನಿ, ಪರ್ಷಿಯಾ ಗೆದ್ದಿದ್ದಾಯ್ತು, ಭಾರತವನ್ನು ಗೆಲ್ಬೇಕು ಅಂತ ಚಿಕ್ಕಂದಿಂದ ನಂಗೆ ಆಸೆ ಇದೆ ಅಂತ. ಚಿಕ್ಕಂದಿಂದ ಅವ್ನ ದೇಶಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗೋ ಜನ ಹೇಳೋರು, ಭಾರತದಂತ ರಾಷ್ಟ್ರ ಜಗತ್ತಿನಲ್ಲಿ ಇರ್ಲಿಲ್ಲ ಅಂತ, ರಾಷ್ಟ್ರವನ್ನು ಗೆಲ್ಬೇಕು ಅನ್ನೋ ಕಲ್ಪನೆ ಕಟ್ಕೊಂಡು ಅಲೆಕ್ಸಾಂಡರ್ ತನ್ನ ಗುರು ಅರಿಸ್ಟಾಟಲ್ ಮುಂದೆ ತಲೆಬಾಗಿ ನಿಂತಾಗ ಅರಿಸ್ಟಾಟಲ್ ಹೇಳ್ತಾನೆ, ಜಗತ್ತಿನ ಯಾವ ಭೂಭಾಗ ಬೇಕಿದ್ರು ಗೆಲ್ಲಪ್ಪ, ಆದ್ರೆ ಭಾರತದ ಮೇಲೆ ಮಾತ್ರ ಕಣ್ಣು ಹಾಕ್ಬೇಡ, ಕಣ್ಣು ಸುಟ್ಟು ಹೋಗ್ಬಿಡುತ್ತೆ. ಅವನ ಗುರುಗಳಿಗೆ ಹೇಳ್ತಾನೆ, ನನ್ನ ಮೇಲೆ ಅನುಮಾನ ನಿಮ್ಗೆ, ಭಾರತನ ಗೆದ್ದು ನಿಮ್ಗೆ ತಂದು ತೋರಿಸ್ತೀನಿ ಅಂತ ಭಾರತದ ಮೇಲೆ ತನ್ನ 30,000 ಜನ ಸೈನಿಕರನ್ನು ಕರ್ಕೊಂಡು ಬರ್ತಾನೆ. ಭಾರತದ ಬಾರ್ಡರ್ ನಲ್ಲಿ, ಭಾರತದ ಗಡಿಯಲ್ಲಿ ಅವನು ಅಡ್ಡ ಹಾಕುವವರು ಅಶ್ವಕರು. ಈ ಅಶ್ವಕರ ನಾಡು ಎಂಥದ್ದು ಅಂತ ಒಬ್ಬ ಇತಿಹಾಸಕಾರರು ತುಂಬಾ ಸುಂದರವಾಗಿ ಹೇಳ್ತಾರೆ. ಅಶ್ವಕರ ನಾಡು ನಮ್ಮ ಬೆಂಗಳೂರು ಜಿಲ್ಲೆಯ ಅರ್ಧ ಭಾಗದಷ್ಟು ಇರಲಿಲ್ಲ. ಆ ಅಶ್ವಕರಲ್ಲಿದ್ದ ಸೈನಿಕರ ಸಂಖ್ಯೆ 10,000. ಅಲೆಕ್ಸಾಂಡರ್ನ 30,000 ಸೈನಿಕರ ಮುಂದೆ 10,000 ಸೈನಿಕರು ಕ್ಷಣದಲ್ಲಿ ನಿರ್ನಾಮ ಆಗಬೇಕು. ಆದರೆ ಆ 10,000 ಸೈನಿಕರು ಅಲೆಕ್ಸಾಂಡರ್ನ 1 ತಿಂಗಳುಗಳ ಕಾಲ ಬಾರ್ಡರ್ ನಲ್ಲಿ ತಡೆಗಟ್ಟಿದ್ರು. ಅದು ಅಶ್ವಕರ ಸಾಧನೆ. ಅಲೆಕ್ಸಾಂಡರ್ ಯಾವತ್ತೂ ಯುದ್ಧ ಮಾಡ್ಲಿಕ್ಕೆ ಹೋಗದೆ ಇರೋನು ಮೊದಲನೇ ಬಾರಿ ಯುದ್ಧಕ್ಕೆ ಕಾಲಿಟ್ರೆ ಮೊದಲನೇ ದಿನವೇ ಕಾಲಿಗೆ ಏಟು ತಿಂದು ಬಂದು ಡೇರೆಯಲ್ಲಿ ಮಲ್ಕೊಂಡಿದ್ದ ಅಲೆಕ್ಸಾಂಡರ್. 1 ತಿಂಗಳ ಕಾಲ ಮುಗಿತಾ ಬಂದಾಗೆ ಅಶ್ವಕರ ದೊರೆ ಯುದ್ಧದಲ್ಲಿ, ರಣರಂಗದಲ್ಲಿ ಸಾಯಬೇಕಾದ ಪರಿಸ್ಥಿತಿ ಬಂತು. ಅಲೆಕ್ಸಾಂಡರ್ ಅಂದುಕೊಂಡ ಇನ್ನು ಯುದ್ಧ ಮುಗೀತು, ಯಾಕಂದ್ರೆ ಅವ್ರಲ್ಲಿ ನಾಯಕರ ಸತ್ರ ಯುದ್ಧ ಮುಗಿಯುತ್ತೆ. ಆದ್ರೆ ವಾಸ್ತವವಾಗಿ ಅಶ್ವಕರ ಯುದ್ಧ ಶುರುವಾಗಿದ್ದಾವತ್ತು. ಅಲ್ಲಿವರೆಗೂ ರಾಣಿ ಅಂತಃಪುರದಲ್ಲಿದ್ದವಳು ಯಾವಾಗ ರಾಜ ತೀರ್ಕೊಂಡ ಅಂತ ಗೊತ್ತಾಯ್ತೋ, ತಾನೇ ವೀರ ತಿಲಕ ಹಚ್ಕೊಂಡು ತಾನ್ ಕತ್ತಿ ಹಿಡ್ಕೊಂಡು ರಣರಂಗಕ್ಕೆ ದುಂಕಿದ್ಲು. ತನ್ನ ರಾಣಿಯೇ ರಣರಂಗಕ್ಕೆ ದುಂಕಿದಾಗ ನಮಗೇನು ಮನೆಯಲ್ಲಿ ಕೆಲಸ ಅಂತ ಊರಿನ ಹೆಂಗಸರನ್ನ ರಣರಂಗಕ್ಕೆ ಬಂದ್ರು. ಶಕ್ತಿಯ ಮೈಮೆತ್ತು ರಣರಂಗಕ್ಕೆ ಬಂದ್ಮೇಲೆ ಅಲೆಕ್ಸಾಂಡರ್ ಯಾವ ಲೆಕ್ಕ? ಅಲೆಕ್ಸಾಂಡರ್ ಗೊತ್ತಾಗಿ ಇನ್ನೂ 4 ತಿಂಗಳು ಕಳೆದ್ರು ಯುದ್ಧ ಮುಗಿಯಲ್ಲ ಅಂತ. ಕೊನೆಗೆ ಅಲೆಕ್ಸಾಂಡರ್ ಈ ದೇಶದ ಅಶ್ವಕರ ಜೊತೆಗೆ ಒಪ್ಪಂದ ಮಾಡಿಕೊಂಡ, ಯುದ್ಧ ವಿರಾಮವನ್ನ ಮಾಡಿಕೊಂಡ, ಅವ್ರು ಹೇಳ್ದಾಗೆ ಕೇಳ್ತೀನಿ ಅಂತ ಹೇಳಿ ಒಪ್ಕೊಂಡ. ಅವರು ಸಂತಸದಲ್ಲಿದ್ದಾಗ ಅವರ ಮಾರಣ ಹೋಮ ಮಾಡಿಸಿದ್ದು ಅಲೆಕ್ಸಾಂಡರ್. ಅಲೆಕ್ಸಾಂಡರ್ನ ಇಡೀ ಗ್ರೀಕ್ನ ಜನಾಂಗ ಈ ಮಾರಣ ಹೋಮಕ್ಕೆ ಸದಾಕಾಲ ಭಾರತದ ಕ್ಷಮೆ ಕೇಳಬೇಕು. ಅಲೆಕ್ಸಾಂಡರ್ ಅಶ್ವಕರ ಜೊತೆ ಹೋರಾಡ್ದ, ಪುರೂರವರ ಜೊತೆ ಹೋರಾಡ್ದ, ಅವ್ನು ಸಾಕಾಯ್ತು. ಬಾರ್ಡರ್ ಅಲ್ಲೇ 2 ರಾಜ್ಯಗಳೊಂದಿಗೆ ಹೋರಾಟ ಮಾಡ್ಲಿಕ್ಕೆ ಆಗದೆ ಇರೋ ತಾನು ಇನ್ನು ಒಳಗಡೆ ನಂದರ ಸಾಮ್ರಾಜ್ಯ ಎದುರಿಸ್ಬಿಟ್ರೆ ಅವ್ರು ನನ್ನನ್ನು ಬಿಡದೆ ಅಲ್ಲೇ ಹೂತಾಕ್ಬಿಡ್ತಾರೆ ಅಂತ ತನ್ನ ದೇಶಕ್ಕೆ ವಾಪಸ್ ಹೊರಟ್ಬಿಟ್ಟ. ಅದು ಭಾರತದ ಸಾಧನೆ. ಪೃಥ್ವಿರಾಜ್ ಚೌಹಾಣ್ ಮೊದಲ ಬಾರಿಗೆ ಮೊಹಮ್ಮದ್ ಘೋರಿ ತರೈನಲ್ಲಿ ಅಡ್ಡಗಟ್ಟಿದ್ದಲ್ಲ, ಅದು ಭಾರತದ ಸಾಧನೆ. ಮೊಘಲರು ಈ ದೇಶಕ್ಕೆ ಬಂದರು, ಶಕರು ಬಂದರು, ಹೂಣರು ಬಂದರು, ಎಲ್ಲರನ್ನೂ ಭಾರತ ನುಂಗಿ ನೀರು ಕುಡಿದು ಬಿಡ್ತು. ಆದ್ರೆ ಈ ದೇಶಕ್ಕೆ 1600 ಬಂದ ಬ್ರಿಟಿಷರು ಮಾತ್ರ ವ್ಯವಸ್ಥಿತವಾಗಿ ಆಲೋಚನೆ ಮಾಡ್ಕೊಂಡು ಬಂದಿದ್ರು. ಈ ದೇಶದ ಸಾಧನೆಗಳು ಗೊತ್ತಿತ್ತು, ಈ ದೇಶದ ಸಾಮರ್ಥ್ಯ ಗೊತ್ತಿತ್ತು, ಈ ದೇಶದಲ್ಲಿ ಇರುವಂತಹ ಶಕ್ತಿ ಎಂತದ್ದು ಅಂತ ಗೊತ್ತಿತ್ತು. ಹೀಗಾಗಿ ಭಾರತವನ್ನ ತಮ್ಮ ವಶಕ್ಕೆ ತಂದ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ಲಾನ್ ಅವ್ರ ಮನಸ್ಸಲ್ಲಿ ಚೆನ್ನಾಗಿತ್ತು. 1600 ಒಂದು ತಗಡಿ ಹಿಡ್ಕೊಂಡು ಬಂದು ವ್ಯಾಪಾರ ಮಾಡ್ತಿದ್ರು.
ಮಾಡ್ತಾ ಈ ದೇಶವನ್ನ ತಮ್ಮ ವಶಪಡಿಸಿಕೊಳ್ಳುವಂತ ಕಲ್ಪನೆ ಕಟ್ಕೊಂಡ್ರು. ಯಾವ್ಯಾವ ರಾಜರ ನಡುವೆ ತಿಕ್ಕಾಟ ಇತ್ತೋ ಆ ರಾಜರನ್ನ ಒಲಿಸ್ಕೊಂಡು ಒಬ್ಬನ ಮೇಲೆ ಮತ್ತೊಬ್ಬನ ಎತ್ತಿ ಕಟ್ತಾ ಆ ರಾಜರ ಬಳಿ ಸವಲತ್ತನ್ನ ಪಡ್ಕೊಂಡ್ರು. ನಮ್ಮ ರಾಜರು ಕೊಟ್ಟ ಸವಲತ್ತುಗಳಾದ್ರೂ ಏನು? ಯಾವುದೋ ಒಂದು ಹಳ್ಳಿ, ರಾಜರು ಹಳ್ಳಿ ಕೊಡ್ತಾರೆ ಅಂತಂದ್ರೆ ಇವ್ರು ಹೇಳ್ತಾರೆ ನಮ್ಗೆ ಹಳ್ಳಿ ಬೇಕಾಗಿಲ್ಲ, ಹಳ್ಳಿಯಲ್ಲಿ ಟ್ಯಾಕ್ಸ್ ವಸೂಲಿ ಮಾಡುವಂತದ್ದು ಒಂದು ವ್ಯವಸ್ಥೆ ನಮ್ಗೆ ಮಾಡಿಕೊಟ್ರೆ ಸಾಕು ಅಂತ ನಮ್ಮ ರಾಜರು ಒಪ್ಕೊಂಡ್ರು ಟ್ಯಾಕ್ಸ್ ವಸೂಲಿ ಮಾಡುವಂತ. ಬಂಗಾಳದಲ್ಲಿ ಮೊದಲು 4 ಹಳ್ಳಿಗಳ ಟ್ಯಾಕ್ಸ್ ವಸೂಲಿ ಮಾಡ್ಲಿಕ್ಕೆ ಬಂದಂತ ಬ್ರಿಟಿಷರು ಆ 4 ಹಳ್ಳಿಗಳಲ್ಲಿ ವಸೂಲಿ ಮಾಡಿದ ಟ್ಯಾಕ್ಸ್ ಒಬ್ಬೊಬ್ಬ ರೈತನ ಬಳಿ 50%. ನಮ್ಮ ರೈತ ತಾನು ಉತ್ಪಾದನೆ ಮಾಡೋದ್ರಲ್ಲಿ 50 ಭಾಗವನ್ನ ಬ್ರಿಟಿಷರಿಗೆ ಕಟ್ಟಬೇಕು. ಅಲ್ಲಿವರೆಗೂ ನಮ್ಮ ರೈತನಿಗೆ ಹಣದ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಿ ಗೊತ್ತೇ ಇಲ್ಲ. ಅವನು ರಾಜನಿಗೆ ಕೊಡ್ತಿದ್ದ ಅಲ್ಪ, ಊರಿನ ದೇವಸ್ಥಾನಗಳಿಗೆ ಕೊಡ್ತಿದ್ದ, ದೇವಸ್ಥಾನ ಊರನ್ನು ನೋಡ್ಕೊಳ್ತಿತ್ತು, ಅದು ಧಾನ್ಯದ ರೂಪದಲ್ಲಿ ಕೊಡ್ತಿದ್ದ. ಆದ್ರೆ ಬ್ರಿಟಿಷರು ಹೇಳ್ತಾರೆ ನಿಮ್ ಧಾನ್ಯ ತಗೊಂಡು ನಾವೇನ್ ಮಾಡೋಣ, ನಮ್ಗೆ ಹಣದ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ. ಅವತ್ತು ನಮ್ಮ ರೈತ ಹಣ ಗಳಿಸೋ ದಂಧೆ ಮಾಡ್ಲಿಕ್ಕೆ ಶುರು ಮಾಡ್ದ. ಹಣ ಸಿಗದೆ ಹೋದ್ರೆ ಟ್ಯಾಕ್ಸ್ ಕಟ್ಲಿಕ್ಕೆ ಅಂತ ಸಾಲ ಮಾಡ್ದ. ಆ ಸಾಲವನ್ನ ತೀರಿಸ್ಲಿಕ್ಕೆ ಮತ್ತೊಂದಿಷ್ಟು ಸಾಲ ಮಾಡ್ದ. ನಮ್ಮ ರೈತ ವಿಷಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟ. 1752 ಮೊದಲ ಬಾರಿಗೆ ಸಿರಾಜುದ್ದೌಲಾ ಇದನ್ನು ಗುರುತಿಸಿ ಈ ಬ್ರಿಟಿಷರ್ನ ಹೀಗೆ ಬಿಟ್ಬಿಟ್ರೆ ಇವ್ರು ಇಡೀ ಭಾರತವನ್ನ ನುಂಗಿ ನೀರು ಕುಡಿದು ಬಿಡ್ತಾರೆ ಅಂತ ಬ್ರಿಟಿಷರ ವಿರುದ್ಧ ಮೊದಲ ಯುದ್ಧ ಸಾರ್ದ. ಒಂದು ಭಾರತದ ಇತಿಹಾಸದಲ್ಲಿ ಮೊದಲ ಘಟ್ಟ ಅದು. ಆದ್ರೆ ತುಂಬಾ ಕಪಟಿಗಳಾದ ಕುತಂತ್ರಿಗಳಾದ ಬ್ರಿಟಿಷರ ಒಬ್ಬ ಅಧಿಕಾರಿ ರಾಬರ್ಟ್ ಕ್ಲೈವ್ ತುಂಬಾ ಸುಂದರವಾದ ಉಪಾಯ ಮಾಡಿದ. 18,000 ಜನ ಸೈನಿಕರಿರುವಂತ ಸಿರಾಜುದ್ದೌಲನ ಸೈನ್ಯದ ಎದುರಿಗೆ ತನ್ನ 334 ಜನ ಸೈನಿಕರನ್ನು ನಿಲ್ಲಿಸಿದ. ಸಹಜವಾಗಿ 334 ಜನರುಳ್ಳಂತ ರಾಬರ್ಟ್ ಕ್ಲೈವ್ನ ಸೈನ್ಯ ಸೋತು ಹೋಗ್ಬೇಕು. ಆದ್ರೆ ಅವತ್ತು ಅವನು ಮೀರ್ ಜಾಫರ್ನ ತನ್ನ ಬುಟ್ಟಿಗೆ ಹಾಕೊಂಡು ಆ ಮೀರ್ ಜಾಫರ್ನ ಮುಂದಿಟ್ಕೊಂಡು 18,000 ಜನ ಸೈನಿಕರು ಫಿರಂಗಿಯನ್ನು ಬಳಸದೇ ಇರೋ ತರ ವ್ಯವಸ್ಥೆ ಮಾಡಿದ. 334 ಜನ ಸೈನಿಕರ ಮುಂದೆ ಅಷ್ಟು ಜನ ಸೈನಿಕರು ಶರಣಾಗತರಾದ್ರು. ಸಿರಾಜುದ್ದೌಲನ ಕರ್ಕೊಂಡೋಗಿ ಕೊಲೆ ಮಾಡಲಾಯ್ತು. ಅವತ್ತು ಆ 334 ಜನ ಸೈನಿಕರು ಬಂಗಾಳದಲ್ಲಿ ಒಂದು ವಿಜಯೋತ್ಸವದ ಮೆರವಣಿಗೆ ಮಾಡಿದ್ರು. ಬಂಗಾಳದ ನಗರದಲ್ಲಿ ಪ್ಲಾಸಿಯಲ್ಲಿ ಆ ವಿಜಯೋತ್ಸವದ ಮೆರವಣಿಗೆ ಮಾಡಿದ ನಂತರ ರಾತ್ರಿ ರಾಬರ್ಟ್ ಕ್ಲೈವ್ ಬಂದು ತನ್ನ ಡೈರಿಯಲ್ಲಿ ಒಂದು ಮಾತು ಬರೀತಾರೆ. ನನ್ಗೆ ಇವಾಗಲೂ ಕೂಡ ತುಂಬಾ ಕಷ್ಟ ಕೊಡುವಂತ ಮಾತು. ಆ ಮಾತಿನಲ್ಲಿ ರಾಬರ್ಟ್ ಕ್ಲೈವ್ ಹೇಳ್ತಾನೆ, ಭಾರತೀಯರು ಹೇಡಿಗಳು, ನಪುಂಸಕರು, ಷಂಡರು. ನಮ್ಮ 334 ಜನ ಸೈನಿಕರು ವಿಜಯೋತ್ಸವದ ಮೆರವಣಿಗೆ ಆಚರಿಸ್ತಾ ಇದ್ರೆ ಇವರೆಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಮನೆಯ ಕಿಟಕಿ ಸಂದಿಯಿಂದ ಬಾಗಿಲುಗಳ ಸಂದಿಯಿಂದ ನಮ್ಮ ಮೆರವಣಿಗೆ ನೋಡ್ತಿದ್ರು, ಒಳಗಡೆ ಕೂತ್ಕೊಂಡಿದ್ರು. ಮನೆಯಿಂದ ಅಷ್ಟು ಜನ ಹೊರಗೆ ಬಂದು ಒಂದೊಂದು ಕಲ್ಲನ್ನು ತಗೊಂಡು ನಮ್ಮ ಮೈ ಮೇಲೆ ಹಾಕಿದ್ರೆ ನಾವು 334 ಜನ ಅವತ್ತೇ ರಕ್ತದ ಮಡುವಲ್ಲಿ ಬಿದ್ದು ಸತ್ತು ಹೋಗ್ತಿದ್ವಿ. ಭಾರತದ ಇತಿಹಾಸ ಬದಲಾಗ್ಬಿಡ್ತಿತ್ತು ಅಂತ. ಆದ್ರೆ ಭಾರತದ ಇತಿಹಾಸ ಬದಲಾಗಲಿಲ್ಲ. ಭಾರತದ ಇತಿಹಾಸ ಬೇರೆ ದಿಕ್ಕಿನಲ್ಲಿ ಓಡ್ಲಿಕ್ಕೆ ಶುರುವಾಯಿತು. ಬ್ರಿಟಿಷರು ಬಂಗಾಳವನ್ನು ವಶಪಡಿಸಿಕೊಂಡ್ರು. ಆವತ್ತಿನ ದಿನಗಳಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದ ಬಂಗಾಳ ಬ್ರಿಟಿಷರ ವಶವಾಯಿತು. ಆ ನಿಧಾನವಾಗಿ ಕೆಲವೇ ವರ್ಷಗಳಲ್ಲಿ ಬಂಗಾಳ ಬರಿದಾಗ್ಬಿಡ್ತು. ಬಂಗಾಳದ ಬೊಕ್ಕಸ ಬರಿದಾಯಿತು. ಬಂಗಾಳದ ರೈತರು ದರಿದ್ರವಾದರು, ಬಂಗಾಳದ ಜಮೀನ್ದಾರರು ದರಿದ್ರರಾದರು. ಎಲ್ಲ ರೀತಿಯಲ್ಲಿ ಬಂಗಾಳ ದರಿದ್ರವಾಗ್ತಾ ಬಂತು. ಬಂಗಾಳದ ಆ ದಾರಿದ್ರ್ಯ ನಿಧಾನವಾಗಿ ದೇಶದ ಇತರೆಡೆಗೆ ಹರಡಲಿಕ್ಕೆ ಶುರುವಾಯಿತು. ಡಾಲ್ಹೌಸಿ ಅನ್ನೋ ಬ್ರಿಟಿಷ್ ಅಧಿಕಾರಿ ಬಂದ. ಬ್ರಿಟಿಷ್ ಅಧಿಕಾರಿ ಬಂದವನೇ ಸ್ಪಷ್ಟವಾದ ನಿರ್ಧಾರ ಮಾಡ್ದ, ಈ ದೇಶದ ಜನ, ಈ ದೇಶದ ರೈತರು ಸರ್ಕಾರ ಕೇಳಿದಾಗ ತಮ್ಮ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದೆ. ಅಪ್ಪನ ಆಸ್ತಿ ನೋಡಿ, ಬಿಟ್ಕೊಡ್ಬೇಕು ಅಂತಂದ್ರೆ ಹೇಗೆ ಕೊಡಬೇಕು? ಒಂದು ಕಾನೂನನ್ನ ಜಾರಿಗೆ ತಂದ. ಆ ಕಾನೂನಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಕರೀತಾರೆ. ದೌರ್ಭಾಗ್ಯ ಅಂದ್ರೆ ಇವತ್ತಿಗೂ ಕೂಡ ಡಾಲ್ಹೌಸಿ ತಂದಂತ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಜಾರಿಯಲ್ಲಿದೆ. ಅಕ್ವಿಸಿಷನ್ ಅಂದ್ರೆ ಕಿತ್ಕೊಳ್ಳಿ ಅಂತ. ರೈತರು ಜಮೀನು ಕೊಡಲ್ಲ ಅಂತ ಹೇಳುವಾಗೆ ಇಲ್ಲ. ನೀವು ರೈತರಿಗೆ ನೀವು ನಿಗದಿಪಡಿಸಿದ ಹಣವನ್ನ ಕೊಡಿ, ಅವ್ರ ಹತ್ರ ಜಮೀನು ಕಿತ್ಕೊಳ್ಳಿ. ಸರ್ಕಾರ ರಸ್ತೆ ಮಾಡುತ್ತೆ ಅಂತ ಹೇಳುತ್ತೆ, ರೈತರ ಫಲವತ್ತಾದ ಜಮೀನನ್ನ ಕಿತ್ಕೊಳ್ಳುತ್ತೆ. ಸರ್ಕಾರ ಮೈಸೂರು ಬೆಂಗಳೂರು ರೋಡ್ ಮಾಡ್ತೀವಿ ಅಂತ ರೈತರ ಫಲವತ್ತಾದ ಜಮೀನನ್ನ ಯಾವುದೋ ಕಂಪನಿಗೆ ಮಾರಾಟ ಮಾಡುತ್ತೆ. ಸಾಫ್ಟ್ವೇರ್ ಕಂಪನಿಗಳನ್ನ ಕಟ್ತೀವಿ ಅಂತ ಹೇಳಿ ಫಲವತ್ತಾದ ಭೂಮಿಯನ್ನ ಸರ್ಕಾರ ಕಿತ್ಕೊಳ್ಳುತ್ತೆ. ಹೊಸಕೋಟೆ ಬಳಿ ಓಲ್ವೋ ಅನ್ನೋ ಒಂದು ಫ್ಯಾಕ್ಟರಿ ಕಟ್ತೀವಿ ಅಂತ ಹೇಳಿ ರೈತರಿಗೆ ಕೊಟ್ಟಿದ್ದು ಭರವಸೆ ಏನು ಅಂತಂದ್ರೆ ನಿಮ್ ಮನೆಗೆ ಒಬ್ಬನಿಗೆ ಉದ್ಯೋಗ ಕೊಡ್ತೀವಿ ಅಂತ 3 ತಿಂಗಳು ಉದ್ಯೋಗ ಕೊಟ್ಟ ಮೇಲೆ ಎಲ್ಲರನ್ನು ಕೆಲಸದಿಂದ ತೆಗೆದುಹಾಕ್ಲಾಯ್ತು. ಯಾಕೆ ಹೇಳ್ತಾರೆ? ಅವತ್ತು ಡಾಲ್ಹೌಸಿ ಮಾಡಿದ ಕಾನೂನು ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ಅಷ್ಟಾಗಿ ಡಾಲ್ಹೌಸಿ ಸುಮ್ಮನಾಗ್ಲಿಲ್ಲ. ಡಾಲ್ಹೌಸಿ ತನ್ನ ಕಾನೂನಲ್ಲಿ ಮುಂದುವರೆದ ಒಂದು ಭಾಗವನ್ನ ತಂದ. ಅವನು ಹೇಳ್ತಾನೆ, ಬರೀ ರೈತರಿಗಷ್ಟೇ ಇಲ್ಲ, ರಾಜನಿಗೂ ಅನ್ವಯಿಸುತ್ತೆ. ರಾಜನಿಗೆ ಮಕ್ಕಳಿದ್ರೆ ಮಾತ್ರ ರಾಜ್ಯ ಹೋಗುತ್ತೆ, ದತ್ತು ಮಕ್ಕಳನ್ನು ತಗೊಂಡ್ರೆ ರಾಜ್ಯ ಹೋಗಲ್ಲ ಅಂತ. 1 ನಿಮಿಷ ಆಲೋಚನೆ ಮಾಡಿ. ಯಾವುದೋ ರಾಷ್ಟ್ರದಿಂದ ಬಂದಂತ ವ್ಯಕ್ತಿ ನನ್ನ ಮನೆಯೊಳಗೆ ಇಣುಕಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ಕಷ್ಟ ಆಗಬೇಡ. ದತ್ತು ಮಕ್ಕಳನ್ನ ತಗೊಳ್ಳೋದು, ಆ ದತ್ತು ಮಕ್ಕಳನ್ನು ಪ್ರೀತಿಸೋದು ನನಗಿರುವಂತಹ ಹಕ್ಕು, ಅದು ಅನೂಚಾನವಾಗಿ ಬಂದಿರುವಂತಹ ಹಕ್ಕು. ಇವನ್ ಯಾವನ್ ಬಂದು ದತ್ತು ಮಕ್ಕಳನ್ನು ತಗೊಳ್ಳಿಕ್ಕೆ ಹಕ್ಕಿಲ್ಲ ಅಂತ ಹೇಳಲಿಕ್ಕೆ? ಹಾಗಂತ ಮನೆಯೂ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾವಾಗ ರಾಜರು ತಮ್ಮ ರಾಜ್ಯವನ್ನೇ ಕಳ್ಕೊಳ್ಳಿಕ್ಕೆ ಶುರು
ಶುರು ಮಾಡಿದ್ರು ಅವ್ರಿಗೂ ಕೂಡ ಈ ವಿಚಾರ ಬಲವಾಗಿ ಅರ್ಥವಾಗ್ಲಿಕ್ಕೆ ಶುರುವಾಯಿತು. ಸತಾರ, ಝಾನ್ಸಿ, ನಾಗ್ಪುರ, ಕಾನ್ಪುರ ಮುಂತಾದ ರಾಜ್ಯಗಳು ಬ್ರಿಟಿಷರ ಕೈಗೆ ಸಲೀಸಾಗಿ ಸೇರೋಗ್ಬಿಡ್ತು. ಯಾಕೆಂದ್ರೆ ಅವರೆಲ್ಲ ದತ್ತು ಮಕ್ಕಳನ್ನು ತಗೊಂಡೆ ಮುಂದಿನ ಅಧಿಕಾರ ನಡೆಸಬೇಕು ಅಂತಿದ್ದವರು. ಹಾಗಿದ್ಮೇಲೆ ಏನ್ ಮಾಡೋದು? ಸತಾರದ ರಂಗೋ ಬಾಪೂಜಿ, ಸತಾರದ ಮಂತ್ರಿ, ಸತಾರದ ರಾಜ್ಯದ ಮಂತ್ರಿ ರಂಗೋ ಬಾಪೂಜಿ ಸತಾರದ ರಾಜನಿಗೆ ಹೇಳ್ತಾನೆ, ರಾಜ ಯೋಚನೆ ಮಾಡಬೇಡಿ, ಇಲ್ಲಿರೋ ಬ್ರಿಟಿಷ್ ಇದ್ದಾರಲ್ಲ, ಬಿಳಿಯರಿದ್ದಾರಲ್ಲ, ಇವರೆಲ್ಲ ಪಾಪಿಗಳು. ರಾಣಿ ಯಾರಿದ್ದಾಳಲ್ಲ ಆಕೆ ತುಂಬಾ ಒಳ್ಳೆಯಳಿರ್ಬೋದು, ನಾವು ಅವಳನ್ನು ನೋಡ್ಲೇ ಇಲ್ವಲ್ಲ, ಒಂದ್ಸಲ ಹೋಗಿ ರಾಣಿಗೆ ಈ ವಿಚಾರ ಮುಟ್ಸೋಣ, ರಾಣಿ ಇವ್ರನ್ನೆಲ್ಲ ತರಾಟೆಗೆ ತಗೊಳ್ತಾಳೆ, ಆಮೇಲೆ ಸರಿ ಹೋಗುತ್ತೆ ಅಂತ. ಹಾಗೆ ರಂಗೋ ಬಾಪೂಜಿ ಲಂಡನ್ನಿಗೆ ಹೋದ, ರಾಣಿಗೆ ವಿಚಾರ ಮುಟ್ಟಿಸ್ತೀನಿ ಅಂತ ಹೋದ. ಇಂಥ ನಾನಾ ಸಾಹೇಬ, ವಾಸ್ತವವಾಗಿ ಅವನು ಕೂಡ ದತ್ತು ಪುತ್ರ. ನಾನಾ ಸಾಹೇಬ ಸ್ವಾತಂತ್ರ್ಯದ ಕೆಚ್ಚಿನಿಂದ ಮೈ ಮರೆತಿದ್ದಂತ ಮರಾಠ ಕ್ಷತ್ರಿಯ. ಆ ಹುಡುಗನಿಗೆ, ಆ ಯುವಕನಿಗೆ, ಸ್ವಾತಂತ್ರ್ಯದ ಕಿಚ್ಚಿನಲ್ಲಿ ಮೈ ಮರೆತಿದ್ದಂತ ಆ ಯುವಕನಿಗೆ ಬ್ರಿಟಿಷರು ಏಕಾಏಕಿ ಅವರ ಅಪ್ಪನಿಂದ ಬಂದಿದ್ದಂತ ಎಲ್ಲ ಸವಲತ್ತುಗಳನ್ನು ನಿರಾಕರಿಸಿದ್ರು. ಅವ್ರ ಅಪ್ಪನಿಗೆ ಅಂತ ಕೊಡ್ತಿದ್ದಂತ ನಿವೃತ್ತಿ ವೇತನವನ್ನ ಮಗನಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಇವನು ದತ್ತು ಪುತ್ರ, ಹೀಗಾಗಿ ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ನಾನಾ ಸಾಹೇಬು ಕೂಡ ಮೊದಲೇ ಕುದೀತಿದ್ದ, ಸ್ವಾತಂತ್ರ್ಯದ ಹುಚ್ಚು ಆವೇಶವನ್ನು ಆವರಿಸ್ಕೊಂಡು ಬಿಟ್ಟಿತ್ತು. ಈಗ ಯಾವಾಗ ಬ್ರಿಟಿಷರು ಈ ಕಾನೂನನ್ನು ಬೇರೆ ಜಾರಿಗೆ ತಂದ್ರು, ಅವನು ಅನಿವಾರ್ಯವಾಗಿ ಸ್ವಾತಂತ್ರ್ಯದ ಸಂಘಟನೆ ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಆದ್ರೆ ಅಸೀಮುಲ್ಲಾ ಅನ್ನೋ ಮಂತ್ರಿ, ಅವನು ಕೂಡ ಇದೇ ಸಲಹೆ ಕೊಟ್ಟ, ನಾವು ಲಂಡನ್ನಿಗೆ ಹೋಗೋಣ, ಲಂಡನ್ ನಲ್ಲಿ ರಾಣಿಗೆ ಅಹವಾಲನ್ನು ಮುಟ್ಟಿಸಿ ಅಲ್ಲಿಂದ ನ್ಯಾಯ ಪಡ್ಕೊಂಡು ಬರೋಣ ಅಂತ ಹೋದ್ರು. ಆ ಕಡೆಯಿಂದ ರಂಗೋ ಬಾಪೂಜಿ, ಈ ಕಡೆಯಿಂದ ಅಸೀಮುಲ್ಲಾ, ಇಬ್ಬರಿಗೂ ಗೊತ್ತಿಲ್ಲ ಹೋಗ್ತಿದೀವಿ ಅಂತ. ಇಬ್ರು ಹೋಗಿ ಲಂಡನ್ ನಲ್ಲಿ ಅಲ್ಲಿನ ಕೋರ್ಟ್ಗಳಲ್ಲಿ ಅಲ್ದಾಡಿದ್ರು, ಬಡದಾಡಿದ್ರು. ಆನಂತರ ಅಸೀಮುಲ್ಲಾ ಮತ್ತು ರಂಗೋ ಬಾಪೂಜಿಗೆ ಗೊತ್ತಾದ ವಿಚಾರ ಏನು ಅಂತಂದ್ರೆ, ಭಾರತದಲ್ಲಿದ್ದ ಬ್ರಿಟಿಷರ ಅಪ್ಪಂದರು ತಾತಂದರು ಲಂಡನ್ ನಲ್ಲಿದ್ದಾರೆ ಅಂತ. ಇವ್ರು ಎಷ್ಟು ಶೋಷಣೆ ಮಾಡ್ತಾರೋ ಅದ್ರ 10 ಪಟ್ಟು ಶೋಷಣೆ ಮಾಡ್ಲಿಕ್ಕೆ ತಯಾರಾಗಿ ಕೊಡ್ತಿರೋರು. ಭಾರತಕ್ಕಿರೋ ಒಂದೇ ಮಾರ್ಗ ಅಂದ್ರೆ ಸ್ವಾತಂತ್ರ್ಯ ಬಿಟ್ಟರೆ ಬೇರೆ ಇಲ್ಲ. ಯಾವ ಬ್ರಿಟಿಷರು ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದಿದ್ರು, ಅವ್ರನ್ನ ಅದೇ ಸಮುದ್ರಕ್ಕೆ ತಳ್ಳದೆ ಬೇರೆ ಮಾರ್ಗ ಇಲ್ಲ ಅಂತ ರಂಗೋ ಬಾಪೂಜಿ ಮತ್ತು ಅಸೀಮುಲ್ಲಾ ಲಂಡನ್ ಅಲ್ಲಿ ಕೂತು ನಿರ್ಧಾರ ಮಾಡಿದ್ರು. ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದವರೇ ನಾನಾ ಸಾಹೇಬ ಕಾತರದಿಂದ ಕಾಯ್ತಿದ್ದ. ಅವನಿಗೂ ಕೂಡ ಸ್ವಾತಂತ್ರ್ಯದ ಆವೇಶ ಇತ್ತು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅನ್ನೋ ಅದಮ್ಯವಾದ ಬಯಕೆ ಇತ್ತು. ಯಾವಾಗ ಅಸೀಮುಲ್ಲಾ ಬಂದು ಸುದ್ದಿ ಕೊಟ್ಟನೋ, ನಾನಾ ಸಾಹೇಬ ತಡ ಮಾಡಲಿಲ್ಲ. ನಾನಾ ಸಾಹೇಬ ಅಂದ್ರೆ ಬ್ರಿಟಿಷರಿಗೆ ಅತ್ಯಂತ ಆಪ್ತನಾದಂಥವನು. ಸದಾಕಾಲ ಬ್ರಿಟಿಷರು ನಾನಾನ ಬ್ರಹ್ಮಾವರ್ತಕ್ಕೆ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ರು. ತುಂಬಾ ಕೆಲಸಗಳ ನಡುವೆ ಕೆಲಸದ ಒತ್ತಡದಲ್ಲಿದ್ದಾಗ ಅವನ ಆಶ್ರಯದಲ್ಲಿ ಇದ್ಕೊಂಡು ಒಂದು 4 ದಿನ ಆರಾಮಾಗಿ ಇದ್ಕೊಂಡು ಹೋಗ್ಬೇಕು ಅಂತ ಬರ್ತಿದ್ರು. ಅಷ್ಟು ಆಪ್ತನಾಗಿದ್ದ ನಾನಾ ತನ್ನ ಎಲ್ಲ ಮಿತ್ರರಿಗೂ ಪತ್ರ ಬರೆದ. ಬ್ರಿಟಿಷರು ಮಾಡ್ತಿರುವಂತಹ ಹಾನಿಗಳೆಂತದ್ದು, ಇವರನ್ನ ನಾವು ಯಾಕೆ ಓಡಿಸ್ಬೇಕು ಅಂತ ಎಲ್ಲ ರಾಜರುಗಳಿಗೂ ಪತ್ರ ಬರೆದ. ರಾಜರಿಗೆ ಪತ್ರ ಏನೋ ಬಂತು, ಆದ್ರೆ ಪತ್ರಕ್ಕೆ ಉತ್ತರ ಕೊಡ್ಲಿಕ್ಕೆ ಧೈರ್ಯ ಸಾಕಲ್ಲ. ಯಾಕಂದ್ರೆ ನಾನು ಅಂದ್ರೆ ಬ್ರಿಟಿಷರ ಆಪ್ತ, ಇವ್ರು ನಮ್ಮನ್ನು ಟೆಸ್ಟ್ ಮಾಡ್ಲಿಕ್ಕೆ ಯಾಕೆ ಪತ್ರ ಬರೆದಿರಬಾರ್ದು ಅಂತ ಎಲ್ಲ ಕಾದುಕೊಂಡು ಕೂತ್ಕೊಂಡ್ರು. ಆದ್ರೆ ನಾನು ಬಿಡ್ಲಿಲ್ಲ. ಈ ತಿಂಗಳ ಪತ್ರ ಆದ್ಮೇಲೆ ಮರು ತಿಂಗಳು ಮತ್ತೊಂದು ಪತ್ರ ಬರೆದ. 3, 4, 5, 6 ಪತ್ರಗಳು ಬರ್ತಿದ್ದ ಹಾಗೆ ಆ ಬ್ರಿಟಿಷರ ಒತ್ತಡ ತಾಳಲಾಗದೆ ಇರುವಂತಹ ರಾಜರೆಲ್ಲ ನಾನನ್ನು ಉತ್ತರ ಬರ್ಲಿಕ್ಕೆ ಶುರು ಮಾಡಿದ್ರು. ನೀನು ನಾಯಕತ್ವ ವಹಿಸೋದಾದ್ರೆ ನಾವು ನಿನಗೆ ಸಹಾಯ ಮಾಡ್ಲಿಕ್ಕೆ ಸಿದ್ಧ, ನಾವು ಕೂಡ ಸ್ವಾತಂತ್ರ್ಯದ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಅಂತ ನಿಧಾನವಾಗಿ ಒಂದು ರಾಜರ ನೆಟ್ವರ್ಕ್ ಡೆವಲಪ್ ಆಯಿತು. ರಾಜರನ್ನು ಸಿದ್ಧರಾಗ್ಬಿಟ್ರು. ಆದ್ರೆ ಮನೆಯೂ ಸಿದ್ಧವಾಗ್ಬೇಕಲ್ಲ, ಪ್ರತಿಯೊಂದು ಮನಸ್ಸು ಸಿದ್ಧವಾಗ್ಬೇಕಲ್ಲ. ಈ ಮನಸ್ಸುಗಳನ್ನ ಸಿದ್ಧಪಡಿಸೋದು ಹೇಗೆ? ಈ ದೇಶ ಧಾರ್ಮಿಕ ವಿಚಾರಗಳನ್ನ ನಂಬುತ್ತೆ. ಇವತ್ತು ಈ ದೇಶದಲ್ಲಿ ಒಬ್ಬ ಸಂತರು ಒಂದು ವಿಚಾರ ಹೇಳಿದ್ರು ಅಂತಂದ್ರೆ ಜನ ಒಪ್ಕೋತಾರೆ. ರಾಘವೇಶ್ವರ ಭಾರತಿಗಳು ಗೋ ವಿಚಾರ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಅನೇಕ ಜನ ಗೋವನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ 1000 ಜನ ಗೋವಿನ ಬಗ್ಗೆ ಹೇಳಿದ್ರು ಕೂಡ ನಮ್ಗೆ ಅದ್ರ ಮಹತ್ವ ಗೊತ್ತಾಗ್ತಿರ್ಲಿಲ್ಲ. ಒಬ್ಬ ಸಂತರು ಹೇಳಿದ ನಂತರ ಒಂದು ವ್ಯಕ್ತಿತ್ವ, ಅದಕ್ಕೊಂದು ಘನತೆ ಬರುತ್ತೆ. ನಾನಾ ಸಾಹೇಬ್ ಅದನ್ನೇ ಆಲೋಚನೆ ಮಾಡಿದ. ಊರೂರಿಗೂ ಸಂತರನ್ನ ಕಳಿಸ್ದ, ಊರೂರಿಗೂ ಹರಿಕತೆ ದಾಸರನ್ನ ಕಳಿಸ್ದ, ಊರೂರಿಗೂ ಕೀರ್ತನಕಾರನ ಕಳಿಸ್ದ. ಆ ಕೀರ್ತನಕಾರನ ಮೂಲಕ ಹರಿಯ ಕಥೆ ಹೇಳಿಸ್ತಿಲ್ಲ, ರಾಮನ ಕಥೆ ಹೇಳಿಸ್ತಿಲ್ಲ, ತಾಯಿ ಭಾರತೀಯ ಕಥೆಯನ್ನು ಹೇಳಿಸ್ದ. ಆಕೆಯ ದಾರುಣ ವ್ಯಥೆಯನ್ನ ಆ ಜನರ ಕಣ್ಮುಂದೆ ತರಲಾಯಿತು. ಜನರಿಗೆ ತಮ್ಮ ಮೇಲೆ ಆಗ್ತಾ ಇರೋ ಆಘಾತ ಅರಿವಾಯಿತು. ಪ್ರತಿಯೊಂದು ಮನಸ್ಸು ಕ್ರಾಂತಿಗೆ ಕಾಯ್ತಾ ಇತ್ತು. ಆ ಮನಸ್ಸುಗಳನ್ನು ಜೋಡಿಸ್ಬೇಕಲ್ಲ, ಹೇಗೆ ಜೋಡಿಸೋದು? ಆಗಿನ ಕ್ರಾಂತಿಕಾರರಿಗೆ ಸಿಕ್ಕಂತ ಉಪಾಯ ಚಪಾತಿ. ನಿಜವಾದ ದೊಡ್ಡ ಕ್ರಾಂತಿಕಾರಿ, 1857ರ ಸಂಗ್ರಾಮದ ದೊಡ್ಡ ಕ್ರಾಂತಿಕಾರಿ ಚಪಾತಿ. ಹೇಗೆ ಚಪಾತಿ ಕ್ರಾಂತಿ ಮಾಡ್ತಿತ್ತು? ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ, ಒಬ್ಬ ಮುಖ್ಯಸ್ಥ, ಪಂಚಾಯಿತಿಯ ಮುಖ್ಯಸ್ಥನಾಗಿರುವಂತವನು ತನ್ನ ಮನೆಯಲ್ಲಿ ಚಪಾತಿ ಮಾಡ್ತಿದ್ದ. ಆ ಚಪಾತಿನ ಊರಿನವ್ರಿಗೆ ಎಲ್ರಿಗೂ ಹಂಚ್ತಿದ್ದ. ಚಪಾತಿಯನ್ನು ಯಾರ್ಯಾರು ತಿಂತಾರೋ, ಪ್ರಸಾದವಾಗಿ ಸ್ವೀಕರಿಸಿ ತಿಂತಾರೋ ಅವರೆಲ್ಲರೂ ಕ್ರಾಂತಿಗೆ ಒಪ್ಕೊಂಡ್ರು ಅಂತಾನೆ ಅರ್ಥ. ಅವರೇನು ಮಾತಾಡ್ಬೇಕು ಅಂತಿಲ್ಲ. ಪ್ರಸಾದವನ್ನು ಸ್ವೀಕರಿಸಿದ್ರೆ ಕ್ರಾಂತಿಗೆ ಸಿದ್ಧರಾದ್ರು ಅಂತ ಅರ್ಥ. ಹಾಗೆ ಸಿದ್ಧ ಮಾಡಿಸಿದ ನಂತರ ತನ್ನ ಮನೆಯಲ್ಲಿ ಇನ್ನೊಂದಷ್ಟು ಚಪಾತಿ ಮಾಡಿ ಪಕ್ಕದ ಹಳ್ಳಿಗೆ ಆ ಪಂಚಾಯಿತಿ ಅಧ್ಯಕ್ಷ ಕಳಿಸ್ಕೊಡ್ತಿದ್ದ. ಅಲ್ಲೂ ಕೂಡ ಆ ಊರಿನ ಜನ ಪ್ರಸಾದವಾಗಿ ಅದನ್ನು ಸ್ವೀಕರಿಸ್ತಾ ಇದ್ರು. ಆ ಊರಿನ ಮುಖ್ಯಸ್ಥ ತನ್ನ ಮನೆಯಲ್ಲಿ ಚಪಾತಿ ಮಾಡಿ ಪಕ್ಕದ ಊರಿಗೆ ಕಳಿಸ್ಕೊಡ್ತಿದ್ದ. ಹೀಗೆ ಊರಿಂದ ಊರಿಗೆ ಚಪಾತಿ ಹಬ್ಬಲಿಕ್ಕೆ ಶುರುವಾಯಿತು. ಬ್ರಿಟಿಷರಿಗೆ ಊರಿಂದ ಊರಿಗೆ ಚಪಾತಿ ಹೋಗೋದು ಕಾಣಿಸುತ್ತೆ, ಆದ್ರೆ ಚಪಾತಿ ಹಿಂದೆ ಏನ್
ರಹಸ್ಯ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಭಾರತದ ಸತ್ವ ಗೊತ್ತಿಲ್ವಲ್ಲ ಅವರಿಗೆ ಭಾರತದ ವೈಚಾರಿಕ ಆಳ ಗೊತ್ತಿಲ್ವಲ್ಲ. ಏನ್ ಮಾಡೋದು? ಎಷ್ಟೋ ಸಲ ಮ್ಯಾಲೆಸನ್ ಒಬ್ಬ ಬ್ರಿಟಿಷ್ ಅಧಿಕಾರಿ ತುಂಬಾ ಸುಂದರವಾಗಿ ಬರೀತಾನೆ ಈ ಘಟನೆಗಳನ್ನೆಲ್ಲ. ಎಷ್ಟೋ ಬಾರಿ ಬ್ರಿಟಿಷ್ ಅಧಿಕಾರಿಗಳು ಆ ಚಪಾತಿಯ ಕಂತನ್ನ ಹಾಗೆ ತಂದು ಅದನ್ನ ಹರಿದು ಒಳಗೇನಾದ್ರೂ ಚೀಟಿ ಇತ್ತ ಅಂತ ಹುಡುಕ್ತಿದ್ರು, ಒಳಗೇನಾದ್ರೂ ಬರೆದಿದ್ದಾರ ಅಂತ ಹುಡುಕ್ತಿದ್ರು. ಎಷ್ಟೋ ಬಾರಿ ಒಣಗಿಸಿ ಪುಡಿ ಮಾಡಿದ್ರೆ ಏನಾದ್ರೂ ಸಿಗುತ್ತಾ ಅಂತ ನೋಡ್ತಿದ್ರು. ಏನ್ ಮಾಡಿದ್ರು? ಚಪಾತಿ ಮಾತ್ರ ಬಾಯಿ ಬಿಡ್ಲೇ ಇಲ್ಲ. ಏನ್ ವಿಚಾರ ಅಂತ ಮ್ಯಾಲೆಸನ್ ಹೇಳ್ತಾನೆ, ಒಂದೊಂದ್ ದಿನ ಈ ಚಪಾತಿ 160 200 ಕಿಲೋಮೀಟರ್ ದೂರದವರೆಗೂ ಹೋಗ್ತಿತ್ತು. ಏನ್ ಕತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಒಬ್ಬ ಮುಸಲ್ಮಾನ್ ಹವಾಲ್ದಾರ್ನ ಹಿಡ್ಕೊಂಡು ಬಂದ್ರೆ ಆ ಹವಾಲ್ದಾರ್ ಹೇಳ್ದ, ನನಗೂ ಏನು ಅಂತ ಗೊತ್ತಿಲ್ಲ, ಆದ್ರೆ ನಮ್ ತಾತ ಹೇಳಿದ ನೆನಪು ಚೆನ್ನಾಗಿದೆ. ಯಾವಾಗ ಈ ತರ ಚಪಾತಿ ದೇಶದಲ್ಲೆಲ್ಲ ಓಡಾಡುತ್ತೋ ಆಗ ರಕ್ತ ಕ್ರಾಂತಿ ಆಗುತ್ತೆ ಅಂತ ನಮ್ ತಾತ ಹೇಳ್ತಿದ್ರು. ಅಷ್ಟು ಮಾತ್ರ ನನಗೆ ಗೊತ್ತು ಅಂತ. ಬ್ರಿಟಿಷರಿಗೆ ಗೊತ್ತಿದ್ದ ಸುದ್ದಿಯೂ ಅಷ್ಟೇ, ಏನೋ ಒಂದು ಆಗುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸರಿ, ಜನರನ್ನೆಲ್ಲ ಈ ರೀತಿ ಬೆಳೆದಿದ್ದಾಯ್ತು. ಆದ್ರೆ ವಾಸ್ತವವಾಗಿ ಮುಖ್ಯವಾಹಿನಿಗೆ ಸೇರಿಸ್ಕೊಳ್ಬೇಕಾಗಿತ್ತು ಈ ದೇಶದ ಸೈನಿಕರನ್ನ. ಈ ಸೈನಿಕರನ್ನ ಹಿಡ್ಕೊಂಡೆ ಬ್ರಿಟಿಷರು ಭಾರತೀಯರ ಮೇಲೆ ಅತ್ಯಾಚಾರ ಮಾಡಿದ್ದು, ಭಾರತೀಯರ ಮೇಲೆ ಶೋಷಣೆ ಮಾಡಿದ್ದು. ಆ ಸೈನಿಕರನ್ನ ಕಟ್ಕೊಳ್ಬೇಕಲ್ಲ, ಆ ಸೈನಿಕರನ್ನ ಮುಂದೆ ತಂದ್ಕೊಳ್ಬೇಕಲ್ಲ. ಹೇಗ್ ಮಾಡಬೇಕು? ಸೈನಿಕರ ಡೇರೆಗಳಿಗೆ ಹೋಗ್ತಿದ್ದ ಸಂತರ ಮೂಲಕ ಆ ಕೆಲಸ ಮಾಡಲಾಯಿತು, ಮೌಲ್ಯಗಳ ಮೂಲಕ ಆ ಕೆಲಸ ಮಾಡಿಸಲಾಯಿತು. ಆಮೇಲೆ ಆ ಸಂತರ ಮೂಲಕ ಕಮಲವನ್ನ ಸೈನಿಕ ಡೇರೆಗಳಲ್ಲಿ ಹರಡಿಸಲಾಯಿತು. ಹೇಗೆ ಹರಡುತ್ತೆ? ಸೈನ್ಯಾಧಿಪತಿ ಮುಖ್ಯ ಸೈನಿಕನೊಬ್ಬ ಕಮಲವನ್ನ ಹಿಡ್ಕೊತಾನೆ. ಆ ಕಮಲವನ್ನ ನೋಡ್ತಾ ಆನಂದ ಬಾಷ್ಪ ಸುರಿಸ್ತಾನೆ. ಅವನಿಗೆ ಆ ಕಮಲದಲ್ಲಿ ಬ್ರಿಟಿಷರ ರಕ್ತ ಕಾಣಿಸುತ್ತೆ, ತಾಯಿ ಭಾರತೀಯ ಮುಕ್ತಿ ಕಾಣಿಸುತ್ತೆ. ಆ ರಕ್ತ ಕಂಡವನೇ ಆನಂದದಿಂದ ತನ್ನ ಮುಂದೆ ಇರುವಂತಹ ಸೈನಿಕನಿಗೆ ಅದನ್ನು ಕೊಡ್ತಾನೆ. ಮುಂದಿನ ಸೈನಿಕನು ಮಾತಾಡಲ್ಲ, ಆ ಕಮಲ ತಗೋತಾನೆ. ಆ ಕಮಲದ ಮುಂದೆ ತಾನು ಕೂಡ ಆನಂದ ಬಾಷ್ಪವನ್ನು ಸುರಿಸ್ತಾನೆ. ಅವನ ಮನಸ್ಸಿನಲ್ಲಿ ನೂರಾರು ತರಂಗಗಳು ಹೇಳ್ತವೆ. ತಾನು ಕೂಡ ಯುದ್ಧದಲ್ಲಿ ಭಾಗವಹಿಸಿದ ಭಾವನೆ ಆಗುತ್ತೆ. ತನ್ನ ಪಕ್ಕದವನಿಗೆ ಕಮಲ ಕೊಡ್ತಾನೆ. ಇಡೀ ಡೇರೆಯಲ್ಲಿ ಆ ಕಮಲ ಸುತ್ತಿ ಮತ್ತೆ ವಾಪಸ್ ಆ ಮುಖ್ಯ ಸೈನ್ಯಾಧಿಕಾರಿ ಬರುತ್ತೆ. ಅವನು ಆ ಕಮಲವನ್ನು ತಂದುಕೊಟ್ಟ ಸಂತರ ಕೈಲಿ ಆ ಕಮಲವನ್ನು ವಾಪಸ್ ಕೊಡ್ತಾನೆ. ಅಷ್ಟೇ, ಇಡೀ ಸೈನಿಕ ಡೇರೆ ಕ್ರಾಂತಿಗೆ ಸಜ್ಜಾಗಿ ಕುಳಿತಿದೆ ಅಂತ. ಒಂದ್ ಕಡೆ ಚಪಾತಿ ಸ್ವದೇಶಿಯ ವಿಚಾರ ಆದ್ರೆ, ಒಂದ್ ಕಡೆ ಚಪಾತಿ ಸ್ವಧರ್ಮದ ಚಿಂತನೆಯನ್ನು ಮಾಡಿಸಿದ್ರೆ, ಮತ್ತೊಂದ್ ಕಡೆ ಕಮಲ ರಕ್ತ ಕ್ರಾಂತಿಯ ವಿಚಾರವನ್ನ ಹರಡಿಸುತ್ತಿತ್ತು. ದೇಶ, ಜನ ಮತ್ತು ಸೈನಿಕರು ಜೊತೆಗೆ ರಾಜರು, ಜಮೀನ್ದಾರರು ಎಲ್ಲರೂ ಸೇರಿ ಸಿದ್ಧರಾಗ್ಲಿಕ್ಕೆ ಶುರು ಮಾಡಿದ್ರು. ನಾನಾ ಸಾಹೇಬ ಕ್ರಾಂತಿಯ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಒಂದು ಅದ್ಭುತವಾದ ದಿನ ಕ್ರಾಂತಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ. ಮೇ 31 ಅಂತ ಒಂದು ನಿಶ್ಚಯಿಸಿದ ದಿನ. ನನ್ನ ಬುದ್ಧಿವಂತಿಕೆ ಎತ್ತದ್ದು ನೋಡಿ. ಮೇ 31 ಅಂತಂದ್ರೆ ಅತ್ಯಂತ ಪ್ರಖರವಾದ ಬಿಸಿಲಿರುವಂತ ದಿನ. ಆ ಮೇ 31ರ ಬಿಸಿಲು ಎಂತದ್ದು ಅಂತಂದ್ರೆ ಎದುರಿಗೆ ನಿಂತ್ಕೊಳ್ಳೋದು ನಮಗೆ ಕಷ್ಟ, ಭಾರತೀಯರಾದ ನಮಗೆ ಕಷ್ಟ. ಇನ್ನು ಥಂಡಿಯಲ್ಲಿದ್ದಂತ, ಇನ್ನು ನೆರಳಲ್ಲಿದ್ದಂತ, ಸದಾಕಾಲ ಕೂಲ್ ಆಗಿದ್ದಂತ ಬ್ರಿಟಿಷರು ಈ ಬಿರು ಬಿಸಿಲನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನಿಗೆ ಗೊತ್ತಿತ್ತು. ಬ್ರಿಟಿಷರು ಮೇ ಕೊನೆ ವಾರದಲ್ಲಿ ಯಾವತ್ತೂ ಭಾರತದ ಪ್ರಮುಖ ನಗರಗಳಲ್ಲಿ ಇರ್ತಾನೆ ಇರಲಿಲ್ಲ. ಎಲ್ಲ ರೆಸಾರ್ಟ್ಗಳಿಗೆ ಹೋಗಿರ್ತಿದ್ರು, ಎಲ್ಲ ಎತ್ತರದ ಪ್ರದೇಶಗಳಿಗೆ ಹೋಗಿ ಎಲ್ಲಿ ತಂಪಿರುತ್ತೋ ಅಂತ ವಾತಾವರಣದಲ್ಲಿ ಇರ್ತಿದ್ರು. ಅಂತ ಸಮಯ ನೋಡಿಕೊಂಡು ಈ ಬ್ರಿಟಿಷರ್ನ ಚೆನ್ನಾಗಿ ಬಡಿದ್ರೆ, ಒಂದೇ ಕಾಲಕ್ಕೆ ಇಡೀ ದೇಶ ಎದ್ದಿದ್ರೆ ಬ್ರಿಟಿಷರ್ನ ಸಮುದ್ರಕ್ಕೆ ತಳ್ಳೋದು ಬಹಳ ಕಷ್ಟ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಮೇ 31 ದಿನ ನಿರ್ಧಾರ ಆಯ್ತು. ಆದ್ರೆ ಅದೇನ್ ದೌರ್ಭಾಗ್ಯವೋ ಏನೋ, ಬ್ರಿಟಿಷರೇ ತಮ್ಮ ಕೊನೆಗಾಲವನ್ನು ಹತ್ರ ತಂದುಕೊಳ್ಳುವಂತ ಪರಿಸ್ಥಿತಿ ತಂದುಕೊಂಡ್ಬಿಟ್ರು. ಈಸ್ಟ್ ಇಂಡಿಯಾ ಕಂಪನಿಯೇ ಒಂದು ವಿಚಿತ್ರವಾದ ಕೆಲಸ ಮಾಡಿತು. ಅವರಿಗೆ ಮೊದಲಿಂದಲೂ ಭಾರತೀಯರನ್ನ, ಹಿಂದೂ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಯಾಕೆ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಮಾಡಬೇಕು? ಮುಂದೆ ಸಾವರ್ಕರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮತಾಂತರದಿಂದ ರಾಷ್ಟ್ರಾಂತರ ಆಗುತ್ತೆ ಅಂತ. ಮತಾಂತರ ಆಗ್ಬಿಟ್ರೆ ಅವರು ತಮ್ಮ ರಾಷ್ಟ್ರ ಭಾವನೆಯನ್ನ ಕಳ್ಕೊಳ್ತಾರೆ. ಹಿಂದೂಗಳು ಕ್ರಿಶ್ಚಿಯನ್ರಾಗ್ಬಿಟ್ರೆ ಅವರಿಗೆ ಭಾರತದ ಮೇಲೆ ಆಸ್ಥೆ ಇರೋಲ್ಲ, ಅವ್ರಿಗೆಲ್ಲ ಲ್ಯಾಟಿನ್ ಮೇಲೆ ಆಸ್ಥೆ ಇರುತ್ತೆ, ಅವ್ರಿಗೆಲ್ಲ ರೋಮನ ಮೇಲೆ ಆಸ್ಥೆ ಇರುತ್ತೆ. ಮುಸಲ್ಮಾನರು ಕ್ರಿಶ್ಚಿಯನ್ ಆಗ್ಬಿಟ್ರೆ ಅವರಿಗೂ ಕೂಡ ರೋಮನ ಮೇಲೆ ಆಸ್ಥೆ ಬರುತ್ತೆ. ಹೀಗಾಗಿ ಇವ್ರನ್ನ ಕನ್ವರ್ಟ್ ಮಾಡೋದು ಅಗತ್ಯ. ಮಾಸ್ ಕನ್ವರ್ಷನ್ ಮಾಡೋದು ಹೇಗೆ? ತುಂಬಾ ಸುಲಭ. ನಮ್ಮ ಸೈನಿಕರು ಬಳಸುವಂತ ತೋಟಗಳಿಗೆ, ಅವರು ರೈಫಲ್ಗಳಿಗೆ ಹಾಕುವಂತ ಗುಂಡುಗಳಿಗೆ, ಒಂದು ಉದ್ದನೆಯ ಗುಂಡು, ಅದಕ್ಕೆ ಕವರ್ ಇರುತ್ತೆ. ಆ ಕವರ್ನ ಬಾಯಲ್ಲಿ ಹರಿದು ಆ ತೋಟನ ಫಿರಂಗಿಗಳಿಗೆ, ಅವರ ನಳಿಕೆಗಳಿಗೆ ತುಂಬಬೇಕು. ಆ ಕವರ್ಗೆ ದನದ ಕೊಬ್ಬು ಮತ್ತು ಹಂದಿ ಕೊಬ್ಬು ಸವರು ಬಿಟ್ರೆ ಅವ್ರ ಬಾಯಿಂದ ಅದನ್ನು ಕಚ್ಚಿ ತೆಗಿಬೇಕಾದ್ರೆ ಹಿಂದೂಗಳು ದನದ ಮಾಂಸ ತಿಂದಾಗತ್ತೆ, ಮುಸಲ್ಮಾನರು ಹಂದಿ ಮಾಂಸ ತಿಂದಾಗತ್ತೆ. ಹಿಂದೂಗಳಿಗೆ ದನದ ಮಾಂಸ ನಿಷಿದ್ಧ, ಮುಸಲ್ಮಾನರಿಗೆ ಹಂದಿ ಮಾಂಸ ನಿಷಿದ್ಧ. ಇವರಿಬ್ರು ಈ ತರ ತಿಂದಿರೋದ್ರಿಂದ ಇವರಿಬ್ರು ತಮ್ಮ ಧರ್ಮವನ್ನ ಕಳ್ಕೊಳ್ತಾರೆ, ತಮ್ಮ ಜಾತಿಯನ್ನು ಕಳ್ಕೊಳ್ತಾರೆ. ಸಹಜವಾಗಿ ಜಾತಿಯನ್ನು ಕಳ್ಕೊಂಡವ್ರು ಆರಾಮಾಗಿ ಕ್ರಿಶ್ಚಿಯನ್ರಾಗ್ಬೋದು ಅಂತ ಅವ್ರ ನಿರ್ಧಾರ. ಈ ವಿಚಾರ ಗುಸು ಆಗ್ತಿತ್ತು. ಬ್ಯಾರಕ್ಪುರದಲ್ಲಿ ಒಬ್ಬ ಸೈನಿಕ, ಅವನ ಹೆಸರು ಮಂಗಲ್ ಪಾಂಡೆ ಅಂತ, ತುಂಬಾ ಕಟ್ಟ ಬ್ರಾಹ್ಮಣ. ದಿನಕ್ಕೆ 2 ಬಾರಿ ಸಂಧ್ಯಾ ವಂದನೆ ಮಾಡ್ತಾನೆ, ಸದಾಕಾಲ ದೇವರ ಆರಾಧನೆ ಪೂಜೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವನ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಚಮ್ಮಾರ ಭಂಗಿ ಹುಡುಗ, ಆ ಭಂಗಿ ಹುಡುಗ ಎದುರಿಗೆ ಬಂದು
ಮಂಗಲ್ ಪಾಂಡೆ ಕೇಳ್ತಾನೆ, ಅಣ್ಣ ಸ್ವಲ್ಪ ನೀರು ಕೊಡ್ತೀಯಾ ಅಂತ. ಮಂಗಲ್ ಪಾಂಡೆ ಕೋಪ ಬಂದೋಯ್ತು. ನೀನು ಯಾವುದೋ ಕೀಳು ಜಾತಿಯವನು, ನಾನು ಉನ್ನತ ಜಾತಿಯವನು, ನೀನು ನನ್ನ ಹತ್ರ ನೀರು ಕೇಳೋದು ಎಷ್ಟರ ಮಟ್ಟಿಗೆ ಸರಿ, ನಿನಗೆ ನಾಚಿಕೆ ಆಗ್ಬೇಕು. ಚೆನ್ನಾಗಿ ಬೈದ. ಆ ಹುಡುಗ ಹೇಳ್ದ, ಇವತ್ತೇನೋ ನೀನು ಉನ್ನತ ಜಾತಿಯವನು, ಆದ್ರೆ ನಾಳೆ ನೀನು ಆ ಕಾಡು ತೂಸನ್ನ ಬಾಯಿಂದ ಕಚ್ಚಿ ತೆಗಿತೀಯಲ್ಲ, ಅವತ್ತು ದನದ ಮಾಂಸ ತಿಂದಾಗತ್ತೆ, ಅವತ್ತು ನೀನು ಕ್ರಿಶ್ಚಿಯನ್ ಆಗ್ತೀಯ, ನನಗಿಂತ ಕೀಳು ಜಾತಿಯವನಾಗ್ತೀಯ, ಅಷ್ಟು ಮಾತ್ರ ನನ್ಗೆ ಗೊತ್ತು ಅಂತೇಳಿ ನಗ್ತಾ ಹೊರಟ್ಬಿಟ್ಟ. ಮಂಗಲ್ ಪಾಂಡೆಗೆ ಯಾವ ಥರದ ಆಘಾತ ಆಯ್ತು ಅಂತಂದ್ರೆ, ಅವನು ಹೋಗಿ ಎಲ್ಲಿ ದನದ ಮಾಂಸ ಮತ್ತು ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬು ಹಾಕ್ತಾರೋ ಆ ಫ್ಯಾಕ್ಟ್ರಿ ನೋಡ್ಕೊಂಡು ಬಂದ. ನೋಡಿದ್ಮೇಲೆ ಅವ್ನು ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ರಾತ್ರಿ ಕ್ರಾಂತಿಯ ಬೈಠಕ್ ನಡಿಬೇಕಾದ್ರೆ ಮೇ 31ಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಸಿಡಿಬೇಕು ಅನ್ನೋ ಬೈಠಕ್ ಆಗ್ಬೇಕಾದ್ರೆ ಮಂಗಲ್ ಪಾಂಡೆ ಎದ್ದಿತ್ತು ಹೇಳಿದ, ನೀವು ಬೇಕಿದ್ರೆ ಮೇ 31ರವರೆಗೆ ಕಾಯ್ಕೊಳ್ಳಿ. ಮೇ 31ರವರೆಗೂ ಕಾದ್ರೆ ನೀವು ಹಿಂದೂಗಳಾಗೂ ಇರೋಲ್ಲ, ಮುಸಲ್ಮಾನರಾಗೂ ಇರೋಲ್ಲ, ನೀವು ಮಾಡೋ ಯಾವ ಕ್ರಾಂತಿಗೂ ಬೆಲೆ ಇಲ್ಲ. ನಾನ್ ಮಾತ್ರ ನಾಳೆಯೇ ಕ್ರಾಂತಿಯ ಬಾವುಟ ಹಾರಿಸ್ತೀನಿ, ನಾನ್ ಮಾತ್ರ ಕಾಡು ತೂಸನ್ನ ಮುಟ್ಟಲ್ಲ, ಬ್ರಿಟಿಷರ ರಕ್ತ ಹರಿಸ್ತೀನಿ ಅಂತಂದ. ಎಷ್ಟು ಸಮಾಧಾನ ಮಾಡಿದ್ರು ಕೇಳಲಿಲ್ಲ. ಅವನಿಗೆ ಆಘಾತ ಬಹಳ, ಮನಸ್ಸಿಗೆ ಬಹಳ ಆಘಾತ ಆಗಿತ್ತು. ಧಾರ್ಮಿಕ ಆಘಾತಗಳನ್ನ ಭಾರತ ಸಹಿಸಿಕೊಳ್ಳಲ್ಲ. ಅಂತಿಮವಾಗಿ ಅವತ್ತಿನ ಮಾರನೇ ದಿನ ಬ್ಯಾರಕ್ಪುರದ ರೆಜಿಮೆಂಟು ಪಥಸಂಚಲನಕ್ಕೆ ಅಂತ ಬಂದಾಗ ತನ್ನ ಫಿರಂಗಿನ ತಗೊಂಡು, ತನ್ನ ಬಂದೂಕನ್ನ ತಗೊಂಡು ಮಂಗಲ್ ಪಾಂಡೆ ಹೊರಗೆ ಬಂದ. ಎಲ್ಲ ಸೈನಿಕರಿಗೂ ಹೇಳಿದ, ಧರ್ಮವನ್ನ ಮಾರ್ಕೊಂಡು ದೇಶದಲ್ಲಿ ಬದುಕೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಗೆಲ್ರಿಗೂ ನಿಜವಾದ ಶಕ್ತಿ ಇದ್ರೆ, ನೀವೆಲ್ಲರೂ ನಿಜವಾಗ್ಲೂ ಭಾರತ ಮಾತೆಯ ಪುತ್ರರಾಗಿದ್ರೆ, ಹಿಂದೂ ಧರ್ಮದ ಮುಸ್ಲಿಂ ಧರ್ಮದ ಅನುಯಾಯಿಗಳಾಗಿದ್ರೆ ಮೊದಲು ಹೊರಗೆ ಬನ್ನಿ ಅಂತ. ಎಲ್ಲರೂ ನಿಶ್ಶಬ್ದರಾಗಿ ನೋಡ್ತಿದ್ರು. ಕರ್ನಲ್ ಹ್ಯೂಸನ್ ಬಂದು, ಏನಿದು ಅವಾಂತರ ಅಂತಂದ. ಮಂಗಲ್ ಪಾಂಡೆ ಮುಂದೆ ಮಾತೇ ಇಡಲಿಲ್ಲ. ತನ್ನ ಪಿಸ್ತೂಲನ್ನು ತಗೊಂಡ, ಕರ್ನಲ್ ಹ್ಯೂಸನ್ಗೆ ಗುರಿ ಇಟ್ಟ. ಕರ್ನಲ್ ಹ್ಯೂಸನ್ನ ಕತೆ ಮುಗದೇ ಹೋಯಿತು. ಅಷ್ಟೊತ್ತಿಗೆ ಬಂದಂತ ಮತ್ತೊಬ್ಬ ಅಧಿಕಾರಿ ಕರ್ನಲ್ ವೀರರ್ ತನ್ನ ಸೈನ್ಯವನ್ನ ಕರ್ಕೊಂಡು ಬಂದು, ಇವನ್ನ ಹಿಡ್ಕೊಳ್ಳಿ ಮಂಗಲ್ ಪಾಂಡೆನ ಅಂತ ಹೇಳಿದ್ರೆ, ಜೊತೆಲಿದ್ದ ಸೈನಿಕರಿಗೆ ಭಾರತದ ಆವೇಶ ಜಾಗೃತವಾಯಿತು. ಆ ಸೈನಿಕರು ಹೇಳ್ತಾರೆ, ಯಾರಾದ್ರೂ ಮಂಗಲ್ ಪಾಂಡೆ ಮೈ ಮುಟ್ಟಿದ್ರೆ ಕೈ ಕತ್ತರಿಸ್ತೀವಿ ಅಂತ. ಎಲ್ಲ ಸೈನಿಕರು ಕ್ರಾಂತಿಗೆ ದುಃಖಾಯ್ತು. ಆ ಸೈನಿಕರು ಹೋಗಿ ಆ ಜೈಲುಗಳಲ್ಲಿದ್ದಂತ ಎಲ್ಲ ಭಾರತೀಯರನ್ನ ಬಿಡಿಸ್ಕೊಂಡು ಬಂದ್ರು. ಎಲ್ಲ ವ್ಯವಸ್ಥಿತವಾಗಿ ನಡೀತು. ಆದರೆ ಹತ್ತಿರದಲ್ಲೇ ಇದ್ದಂತ ಮೀರತ್ನಲ್ಲಿದ್ದಂತ ದೊಡ್ಡ ಬ್ರಿಟಿಷ್ ಸೈನ್ಯ ಈ ಸೈನ್ಯವನ್ನ ಮಟ್ಟ ಹಾಕಲಿಕ್ಕೆ ನಿಂತಂತು. ಈ ಪುಟ್ಟ ಬ್ಯಾರಕ್ಪುರದ ಪುಟ್ಟ ಸೇನೆಯೊಂದಿಗೆ ಕಾದಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ. ಮಂಗಲ್ ಪಾಂಡೆ ಆ ಸೈನ್ಯ ಇನ್ನೇನು ಹತ್ರ ಬರುತ್ತೆ ಅಂತ ಗೊತ್ತಾದಾಗ ತನ್ನ ಬಂದೂಕನ್ನ ಕೆಳಗಿಟ್ಟ, ನಡಿಕೆಗೆ ತನ್ನ ಎದೆಯನ್ನ ಒತ್ತಿಟ್ಟ. ತನ್ನ ಬಲಗಾಲ ಹೆಬ್ಬೆರಳಿಂದ ಟ್ರಿಗರ್ ಮೇಲೆ ಕಾಲಿಟ್ಟು, ಇನ್ನೇನು ಸೈನ್ಯ ಹತ್ತಿರಕ್ಕೆ ಬಂದು ತನ್ನ ಹಿಡಿಬೇಕು, ಅಷ್ಟೊತ್ತಿಗೆ ಟ್ರಿಗರ್ನ ಒತ್ತಿದ. ಮಂಗಲ್ ಪಾಂಡೆ ಎದೆಗೆ ಗುಂಡು ಹೋಯ್ತು. ಮಂಗಲ್ ಪಾಂಡೆ 6 ಅಡಿ ಎತ್ತರಕ್ಕೆ ಹಾರಿ ಕೆಳಗೆ ಬಿದ್ದ. ಹಾಸ್ಪಿಟಲ್ಗೆ ಮಂಗಲ್ ಪಾಂಡೆನ ಅಡ್ಮಿಟ್ ಮಾಡಲಾಯಿತು. ಮಂಗಲ್ ಪಾಂಡೆನ ಸಾಹಸ ಮಾಡಿ ಬ್ರಿಟಿಷರು ಉಳಿಸ್ಕೊಂಡಿದ್ದು ಯಾಕೆ ಅಂತಂದ್ರೆ, ಕೋರ್ಟ್ ಮಾರ್ಷಲ್ ಮಾಡಿ ಮಾರನೇ ದಿನ ನೇಣಿಗೆ ಹಾಕಬೇಕು ಅಂತ. ಹಾಗೆ ಉಳಿಸ್ಕೊಂಡಂತ ಮಂಗಲ್ ಪಾಂಡೆ ನೇಣಿಗೆ ಹಾಕಬೇಕು ಅಂತ ಬಂದ್ರು. ಇಡೀ ಭಾರತ ಹೇಗೆ ಒಂದಾಗಿತ್ತು, ಭಾರತದ ಜನಮಾನಸದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಯಾವ ತರ ಇತ್ತು ಅಂತಂದ್ರೆ, ಅವತ್ತಿಡೀ ಬ್ಯಾರಕ್ಪುರದಲ್ಲಿ ಹುಡುಕಾಡಿದ್ರೆ ಮಂಗಲ್ ಪಾಂಡೆ ನೇಣಿಗೇರಿಸಬಲ್ಲ ಕಟುಕರೇ ಸಿಗಲಿಲ್ಲ. ನನಗೆ ಮೀರತ್ನಿಂದ 4 ಜನ ಕಟುಕರನ್ನ ಕರ್ಕೊಂಡು ಬಂದು ಮಂಗಲ್ ಪಾಂಡೆ ನೇಣಿಗೇರಿಸಬೇಕಾದ ಪರಿಸ್ಥಿತಿ ಬಂತು. ಆದ್ರೂ ಕೂಡ ಬ್ಯಾರಕ್ಪುರ ರೆಜಿಮೆಂಟ್ ಶಾಂತತೆಯನ್ನು ಕಾಪಾಡ್ಕೊಳ್ತು. ನಾನಾ ಸಾಹೇಬ ಮತ್ತು ಅವನ ತಂಡ ಹೇಳುತ್ತೆ, ಮೇ 31ರವರೆಗೂ ನಾವು ಗಲಾಟೆ ಮಾಡಬಾರ್ದು, ಮೇ 31ಕ್ಕೆ ಕ್ರಾಂತಿ ಆಗ್ಬೇಕು ಅಂತ. ಹೀಗಾಗಿ ಎಲ್ಲರೂ ತಮ್ಮ ನೋವನ್ನ ಮನಸ್ಸಿನೊಳಗೆ ಅದುಮಿಟ್ಟುಕೊಂಡು ಕಾಯ್ತಾ ಇದ್ರು. ಮೀರತ್ನಲ್ಲಿ ಒಂದು ಘಟನೆ ಆಗ್ಬಿಡ್ತು. ಮೀರತ್ನಲ್ಲಿ 4 ಜನ ಸೈನಿಕರು ಬಜಾರ್ನಲ್ಲಿ ಒಂದಷ್ಟು ಪರ್ಚೇಸಿಂಗ್ ಮಾಡಬೇಕು ಅಂತ ಹೋದ್ರೆ, ಮೀರತ್ನ ಬಜಾರ್ನಲ್ಲಿದ್ದಂತ 4 ಜನ ಹೆಣ್ಮಕ್ಳು ಆ ಸೈನಿಕರು ನೋಡಿ ನಗಾಡ್ಬಿಟ್ರು. ಮಂಗಲ್ ಪಾಂಡೆ ಆಹುತಿ ಆಗೋಗಿದೆ, ಆತ್ಮಾಹುತಿ ಮಾಡ್ಕೊಂಡಿದ್ದಾನೆ ಮಂಗಲ್ ಪಾಂಡೆ, ಅವನ ನೇಣಿಗೇರಿಸಲಾಗಿದೆ. ಆದ್ರೆ ಈ ಸೈನಿಕರು ನೋಡು ನಾಚಿಕೆ ಬಿಟ್ಟು ಊರೆಲ್ಲ ತಿರುಗಾಡ್ತಿದ್ದಾರೆ. ಇವರಿಗೆ ಸ್ವಾತಂತ್ರ್ಯದ ಕೆಚ್ಚೇ ಇಲ್ಲ. ಇಡೀ ದೇಶ ಸ್ವಾತಂತ್ರ್ಯ ಬೇಕು ಅಂತ ಹಬ್ಬ ಇವ್ರು ಊರೆಲ್ಲ ತಿರುಗಾಡ್ಕೊಂಡಿದ್ದಾರೆ ಅಂತ 4 ಜನ ಹೆಣ್ಮಕ್ಳು ನಕ್ಕು ತಮ್ಮ ಕೈಲಿದ್ದ ಬಳೆನ ಆ ಸೈನಿಕರ ಮೇಲೆ ಬಿಸಾಕಿದ್ರು. ಸೈನಿಕರ ರಕ್ತ ಹೇಗೆ ಕುಂತಿರ್ಬೇಡ. ಡೇರೆಗೆ ಬಂದವರೇ ಮೀರತ್ನ ಸೈನಿಕರು ಈ ನಡೆದ ವಿಚಾರವನ್ನ ಕೇಳಿ ಎಲ್ಲರೂ ಸಿದ್ಧರಾಗ್ಬಿಟ್ರು. ಇನ್ನು ಮೀರತ್ ಕಾಯೋದಿಲ್ಲ ಅಂತ ನಿರ್ಧಾರ ಆಯ್ತು. ಮೇ 10ಕ್ಕೆ ಮೀರತ್ ಸಿಡಿದು ಬಿತ್ತು. ಏನಾಯ್ತು, ಮೀರತ್ನಲ್ಲಿದ್ದಂತ ಎಲ್ಲ ಬ್ರಿಟಿಷರ ಬಂಗಲೆಗಳಿಗೆ ಬೆಂಕಿ ಇಟ್ರು. ಮೀರತ್ನಲ್ಲಿದ್ದಂತ ಬ್ರಿಟಿಷರ ರುಂಡ ಹಾರಿಸಲಾಯಿತು. ಮೀರತ್ತನ್ನ ಕೆಲವೇ ಕ್ಷಣಗಳಲ್ಲಿ ಸ್ವತಂತ್ರಗೊಳಿಸಿದಂತ ಮೀರತ್ನ ಸೈನಿಕರು ಮೀರತ್ನಿಂದ ದೆಹಲಿಗೆ ಮಾರ್ಚ್ ಮಾಡಿದ್ರು. ದೆಹಲಿ ಚಲೋ ಶುರುವಾಯಿತು. ದೆಹಲಿಗೆ ಬಂದ್ರು. ಅದಾಗಲೇ ನಾನಾ ಪತ್ರಗಳಿಂದ ಸ್ಫೂರ್ತಿಗೊಂಡಿದ್ದಂತ ಬಹದ್ದೂರ್ ಶಾ ಈ ಮೀರತ್ನ ಸೈನಿಕರು ದೆಹಲಿಗೆ ಬಂದಿದ್ದಾಗ ಕೋಟೆಯ ಭಾಗವನ್ನು ತೆಗೆದ. ಆ ಸೈನಿಕರಿಗೆ ವಿಶೇಷವಾದ ವಾರ್ಮ್ ವೆಲ್ಕಮ್ ಅನ್ನು ಕೊಟ್ಟ. ಎಲ್ಲರೂ ಸೇರಿಕೊಂಡು ಕ್ಷಣ ಮಾತ್ರದಲ್ಲಿ ದೆಹಲಿಯನ್ನು ಮುಕ್ತಗೊಳಿಸಿಬಿಟ್ರು. ಮೇ 15, ಮೇ 20ರ ವೇಳೆಗೆ ದೆಹಲಿ ಮುಕ್ತವಾಗ್ಬಿಡ್ತು. ಮೇ 31ಕ್ಕೆ ಕ್ರಾಂತಿ ಆರಂಭವಾಗಬೇಕಿತ್ತು. ಮೇ 20ಕ್ಕೆ ಕ್ರಾಂತಿಯ ಮುಖ್ಯ ಕೇಂದ್ರ ದೆಹಲಿ ಮುಕ್ತವಾಗ್ಬಿಡ್ತು. ಬ್ರಿಟಿಷರಿಗೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಧಾನವಾಗಿ ನೋಡ್ತಿದ್ದಂತೆ ಪಟಾಕಿ ಸರದಂತೆ ದೇಶದ ಬೇರೆ ಬೇರೆ ಭಾಗಗಳು ದಡ 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 ಹೋಗ್ತಿರ್ಲಿಕ್ಕೆ ಶುರುವಾಯಿತು.
ಎಲ್ಲೆಡೆ ಸಹಾಯದ ಆರ್ತನಾದ ಕೇಳಿ ಬರ್ತಿದೆ. ಬ್ರಿಟಿಷ್ ಸೈನ್ಯ ಬೇಕು ಅಂತ ಬ್ರಿಟಿಷರು ಕೇಳ್ತಿದ್ರೆ ಕಾನ್ಪುರದಲ್ಲಿ ನಾನಾನ ಹತ್ರ ಬ್ರಿಟಿಷರು ಮುಂದೆ ನಿಂತ್ಕೊಂಡು ಕೇಳ್ತಾರೆ, ನಾನಾ ಎಲ್ಲ ಕಡೆ ಹೊತ್ತು ಉರಿತಾ ಇದೆ, ನಮ್ ಕಾನ್ಪುರಕ್ಕೆ ರಕ್ಷಣೆ ಇಲ್ಲದಂತಾಗಿದೆ, ನೀನೇ ನಮ್ಗೆ ರಕ್ಷಣೆ ಕೊಡಬೇಕು. ನಾನಾ ಬ್ರಿಟಿಷರೊಂದಿಗೆ ತನ್ನ ಸಂಪರ್ಕವನ್ನ ಹೇಗೆ ಇಟ್ಕೊಂಡಿದ್ದ ಅಂತಂದ್ರೆ, ಕ್ರಾಂತಿ ಸಿಡಿದ ನಂತರವೂ ಕ್ರಾಂತಿಯಾದ ನಂತರವೂ ಬ್ರಿಟಿಷರಿಗೆ ಈ ನಾನಾನೇ ಕ್ರಾಂತಿಯ ಸೂತ್ರಧಾರ ಅಂತ ಗೊತ್ತಿರಲಿಲ್ಲ. ಕಾನ್ಪುರಕ್ಕೆ ಬ್ರಹ್ಮಾವರ್ತಕ್ಕೆ ಅವರು ಹೋಗಿ, ನಾನಾ ನಿನ್ನ ಸೈನ್ಯವನ್ನ ಕರ್ಕೊಂಡು ಬಂದು ನಮ್ಮ ಕಾನ್ಪುರಕ್ಕೆ ನೀನೇ ರಕ್ಷಣೆ ಕೊಡಬೇಕು, ನಮ್ಮ ಹೆಂಗಸರು ಮಕ್ಕಳನ್ನ ನಮ್ಮ ಶಸ್ತ್ರಾಗಾರವನ್ನ ನೀನೇ ಕಾಪಾಡಬೇಕು ಅಂತ ನಾನಾ ಕಾಲಿಗೆ ಬಿದ್ದು ಬೇಡಿಕೊಂಡ್ರು. ನಾನಾ ಒಪ್ಕೊಂಡ. ಬ್ರಹ್ಮಾವರ್ತದಿಂದ 1,000 ಸೈನಿಕರನ್ನ ಕರ್ಕೊಂಡು ಬಂದ, ಕಾನ್ಪುರದ ಸುತ್ತಲೂ ಪಹರೆ ಹಾಕಿದ ಕ್ಷಣದಲ್ಲೇ ಬ್ರಿಟಿಷರ ಶಸ್ತ್ರಾಗಾರ ನಾನಾನ ವಶವಾಯಿತು. ಇಡೀ ಕಾನ್ಪುರ ಕ್ಷಣದಲ್ಲಿ ಮುಕ್ತವಾಯಿತು. ಬ್ರಿಟಿಷರಿಗೆ ಗೊತ್ತೇ ಆಗಲಿಲ್ಲ. ಬ್ರಿಟಿಷರು ದುಡ್ಡು ಓಡ್ ಹೋಗಿ ದೊಡ್ಡದೊಂದು ಬಂಗ್ಲೆ ರೆಸಿಡೆನ್ಸಿಯಲ್ಲಿ ಸೇರ್ಕೊಂಡು ಕೂತ್ಬಿಟ್ರು. ನಾನಾ ಸಂಪೂರ್ಣ ಕಾನ್ಪುರವನ್ನು ವಶಪಡಿಸಿಕೊಂಡ. ಕಾನ್ಪುರ ವಶಪಡಿಸಿಕೊಳ್ಳದಿದ್ದಂತೆ ಕಾನ್ಪುರವನ್ನ ಕೇಂದ್ರವಾಗಿರಿಸಿಕೊಂಡು ಭಾರತದ ಬೇರೆ ಬೇರೆ ಭಾಗಗಳ ತನ್ನ ಜಾಲವನ್ನ ವ್ಯಾಪಿಸಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಕೆ ಕೂಡ ತಾನು ಸ್ವಾತಂತ್ರ್ಯದ ಉತ್ಸಾಹದಲ್ಲಿದ್ದಂಥವಳು. ತನ್ನ ದತ್ತು ಪುತ್ರನಿಗೆ ಹಕ್ಕಿಲ್ಲ ಅಂತ ಡಾಲ್ ಹೌಸಿ ಹೇಳಿದಾಗ ಡಾಲ್ ಹೌಸಿ ಎದುರಿಗೆ ಮುಖಕ್ಕೆ ಹೊಡೆಯುವಂತೆ ಗರ್ಜಿಸಿದವಳು, ಮೇರಿ ಝಾನ್ಸಿ ನಹಿ ದೂಂಗಿ ಅಂತ. ನನ್ನ ಝಾನ್ಸಿ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಾನು ನಿಮಗೆ ಕೊಡಲ್ಲ ಅಂತ ಹೇಳಿದಂತ ವೀರವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಾಣವನ್ನ ಪಣಕ್ಕಿಟ್ಟು ಝಾನ್ಸಿಯ ಹೋರಾಟಕ್ಕೆ ಮುಂದುವರಿದ್ದು. ಕೆಲವೇ ದಿನಗಳಲ್ಲಿ ಝಾನ್ಸಿ ಮುಕ್ತವಾಯಿತು, ದೆಹಲಿ ಮುಕ್ತವಾಯಿತು, ಅವಧ್ ಮುಕ್ತವಾಯಿತು, ರೋಹಿಲ್ಖಂಡ ಮುಕ್ತವಾಯಿತು, ಕಾನ್ಪುರ ಮುಕ್ತವಾಯಿತು, ಬ್ರಹ್ಮಾವರ್ತ ಮುಕ್ತವಾಯಿತು, ಝಾನ್ಸಿ ಮುಕ್ತವಾಯಿತು. ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮೈ ಮರೆತು ಬಿಟ್ಟಿತು. ಆದರೆ ಮತ್ತೊಂದು ದೌರ್ಭಾಗ್ಯ, ಈ ದೇಶದ ದೌರ್ಭಾಗ್ಯದ ಅವಧಿ ಇನ್ನೂ ಮುಗ್ದಿರಲಿಲ್ಲ. ಪಂಜಾಬಿನ ಜನ ಈ ಕ್ರಾಂತಿಗೆ ಸಹಾಯ ಮಾಡಲಿಲ್ಲ. ನೇಪಾಳದ ಗುರ್ಖಾ ರೆಜಿಮೆಂಟ್ ಈ ಕ್ರಾಂತಿಗೆ ಸಹಾಯ ಮಾಡಲಿಲ್ಲ. ಸಿಂಧ್ಯಾನ ಜನಾಂಗ ಈ ದೇಶದ ಕ್ರಾಂತಿಗೆ ಸಹಾಯ ಮಾಡಲಿಲ್ಲ. ಅವರೆಲ್ಲರೂ ಬ್ರಿಟಿಷರ ಪರವಾಗಿ ನಿಂತರು. ದೆಹಲಿ ವಶವಾಗಿತ್ತು. ಆದರೆ ದೆಹಲಿಯಿಂದ ಸ್ವಲ್ಪ ದೂರದ ಗುಡ್ಡದ ಮೇಲಿದ್ದಂತ ಬ್ರಿಟಿಷರಿಗೆ ಪಂಜಾಬಿನಿಂದ ನಿರಂತರವಾಗಿ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಿತ್ತು, ಅನ್ನ ಆಹಾರಗಳ ಪೂರೈಕೆ ಆಗ್ತಿತ್ತು. ತಿಂಗಳುಗಟ್ಟಲೆ ಕಾಲ ಆ ಬಂಡೆಯ ಮೇಲಿದ್ದಂತ ಪರ್ವತ ಹಿಡಿದಿದ್ದಂತ ಬ್ರಿಟಿಷರು ಸಿಖ್ಖರ ಸಹಾಯ ಪಡ್ಕೊಂಡು ದೆಹಲಿಯನ್ನ ನಿಧಾನವಾಗಿ ವಶಪಡಿಸಿಕೊಳ್ಳುವಂತೆ ಬಂದ್ಬಿಟ್ರು. ದೆಹಲಿಯಲ್ಲಿದ್ದಂತ ಬಹದ್ದೂರ್ ಶಾ ಹಿಂದೂ ಮುಸ್ಲಿಮರ ಜಗಳ ನಿವಾರಣೆ ಆಗ್ಬೇಕು ಅಂತ ತಾನೇ ಖುದ್ದಾಗಿ ಗೋಹತ್ಯೆ ನಿಷೇಧ ಮಾಡ್ದ. ಮುಸಲ್ಮಾನರು ಯಾರು ಹಿಂದೂಗಳನ್ನ ಕಾಫಿರ್ರು ಅಂತ ಕರಿಬಾರದು, ಮುಸಲ್ಮಾನರ ಪಾಲಿಗೆ ಕಾಫಿರ್ರು ಅಂತಿದ್ರೆ ಅದು ಕ್ರಿಶ್ಚಿಯನ್ರು ಮಾತ್ರ ಅಂತ ಘೋಷಣೆ ಮಾಡ್ದ. ಅಷ್ಟೇ ಅಲ್ಲ, ಅಯೋಧ್ಯೆಯನ್ನ ಸಂಪೂರ್ಣವಾಗಿ ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಅನ್ನುವಂತ ಸಂಧಾನದ ಕೆಲಸವನ್ನು ಕೂಡ ಅವತ್ತೇ ಅವನು ಮಾಡಿಸ್ದ. ಅಯೋಧ್ಯೆಯ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಅವತ್ತೇ ಬಿಟ್ಟುಕೊಡಲಾಗಿತ್ತು. ಹಿಂದೂ ಮುಸಲ್ಮಾನರು ಕೂಡ ಒಂದಾಗ್ಬಿಟ್ಟಿದ್ರು. ಆದ್ರೆ ಪಂಜಾಬಿನ ಸಹಕಾರ ದೊರಳಿಲ್ಲ, ನೇಪಾಳದ ಸಹಕಾರ ದೊರಳಿಲ್ಲ. ನೋಡ್ತಾ ಇದ್ದಾಗೆ ದೆಹಲಿ ಪತನವಾಯಿತು. ದೆಹಲಿ ಪತನವಾದ್ಮೇಲೆ ಇಡೀ ದೇಶ ಪತನವಾಗಬೇಕು ಅಂತ ವಾಸ್ತವವಾದ ಸಂಗತಿ. ದೆಹಲಿಯ ದೊರೆ ಯಾರೋ ದೇಶದ ದೊರೆ ಅಂತ ಭಾವಿಸ್ತಾರೆ. ಆದ್ರೆ ದೆಹಲಿ ಪತನವಾದ ನಂತರ ನಿಜವಾದ ಹೋರಾಟ ಶುರುವಾಯಿತು. ಜಗದೀಶ್ಪುರದಲ್ಲಿ 80 ವರ್ಷದ ರಾಜ ಕುವರ್ ಸಿಂಗ್ ಸ್ವಾತಂತ್ರ್ಯದ ಕನಸನ್ನ ಕಟ್ಟದ. ಎಲ್ಲ 80 ವರ್ಷ ಆದ ಕಣ್ ಕಾಣಲ್ಲ, ಬಾಯಿಂದ ಮಾತು ಹೊರಡಲ್ಲ, ಕೈಕಾಲು ಆಡಲ್ಲ, ಓಡಾಡ್ಲಿಕ್ಕಾಗಲ್ಲ, ಯಾವ ಕೆಲಸ ಮಾಡ್ಲಿಕ್ಕಾಗಲ್ಲ. ಆದ್ರೆ 80 ವರ್ಷದ ಕುವರ್ ಸಿಂಗನಿಗೆ ಸ್ವಾತಂತ್ರ್ಯದ ಕನಸು ಹುಟ್ಟಿದ ಆ ವಯಸ್ಸಿನಲ್ಲಿ ತಾನು ತನ್ನ ಜಗದೀಶ್ಪುರವನ್ನ ಸ್ವತಂತ್ರಗೊಳಿಸ್ತೀನಿ, ತಾನು ಪ್ರಾಣ ಬಿಟ್ಟರು ಕೂಡ ಸ್ವತಂತ್ರ ನೆಲದಲ್ಲಿ ಪ್ರಾಣ ಬಿಡ್ತೀನಿ ಅಂತ ಶಪಥ ಮಾಡಿದ್ದ. ಜಗದೀಶ್ಪುರವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಿದ, ಸ್ವಾತಂತ್ರ್ಯವನ್ನ ಪಡ್ಕೊಂಡ. ಅವನ ಹೋರಾಟ ಎಂಥದ್ದು? ಅವನ ಬಳಿ ಇದ್ದ ಸೈನಿಕರ ಸಂಖ್ಯೆ 1,500 ಇಂದ 2,000 ಜನ. ಆದ್ರೆ ಬ್ರಿಟಿಷರ ಬಳಿ ಇದ್ದಂತ ಸೈನಿಕರ ಸಂಖ್ಯೆ 15,000 ಇಂದ 20,000 ಜನ. ಆ 20,000 ಸೈನಿಕರೊಂದಿಗೆ ತಾನು ಹೋರಾಡಬೇಕು ಅಂತಂದ್ರೆ ಹೇಗೆ ಹೋರಾಡಬೇಕು? ಕುವರ್ ಸಿಂಗ್ ಕಂಡುಕೊಂಡಂತ ಮಾರ್ಗ ಗೆರಿಲ್ಲಾ ಯುದ್ಧದ ಮಾರ್ಗ. ಬ್ರಿಟಿಷರು ಮಧ್ಯಕ್ಕೆ ಬರ್ತಾರೆ. ಮಧ್ಯಕ್ಕೆ ಬಂದಾಗ ಕುವರ್ ಸಿಂಗ್ ತನ್ನ 1,500 ಸೈನಿಕರನ್ನ ಸುತ್ತಲೂ ನಿಲ್ಲಿಸಿ ಬ್ರಿಟಿಷರನ್ನ ಕೊಲೆ ಮಾಡ್ತಾನೆ, ಬ್ರಿಟಿಷರನ್ನ ಹತ್ಯೆ ಮಾಡ್ತಾನೆ. ಅದು ಅವನು ಹೋರಾಟದ ಪರಿ. ಒಂದ್ಸಲ ಆತ ಹೋರಾಟ ಮಾಡ್ತಾ ಗಂಗೆಯನ್ನು ದಾಟಬೇಕಾದ ಅನಿವಾರ್ಯತೆ ಉಂಟಾಯಿತು. ಗಂಗೆ ದಾಟ್ತಿದ್ದಾನೆ ಅಂತ ಗೊತ್ತಾದಾಗ ಬ್ರಿಟಿಷರೆಲ್ಲ ಓಡಿ ಬಂದು ನೋಡಿದ್ರೆ ಕುವರ್ ಸಿಂಗ್ನ ಸೈನ್ಯ ಅರ್ಧ ಭಾಗ ಗಂಗೆಯನ್ನು ದಾಟಾಗಿದೆ. ಕುವರ್ ಸಿಂಗ್ ಅವರಿಗೆ ಹಂಗಿಸ್ತಾ ಹೋಗ್ತಿದ್ದಾನೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಹೋದ್ರೆ ಹೋಗ್ಲಿ ಅಂತ ತನ್ನ ಪಿಸ್ತೂಲ್ ತೆಗೆದು ಒಂದು ಗುಂಡನ್ನು ಹಾರಿಸ್ತಾ ಆ ಗುಂಡು ಬಂದು ಕುವರ್ ಸಿಂಗ್ನ ಬಲಗೈಗೆ ತಾಕ್ಬಿಡ್ತು. ಸ್ವಾತಂತ್ರ್ಯದ ಮಾತಾಡೋನು ಬ್ರಿಟಿಷರ್ನ ದೇಶದಿಂದ ಓಡಿಸ್ಬೇಕು ಅಂತ ಮಾತಾಡೋ ತನ್ನ ದೇಹದಲ್ಲಿ ಬ್ರಿಟಿಷರು ಗುಂಡಿದ್ರೆ ಅದು ಅವಮಾನ ಅಂತ ಅಂದ್ಕೊಂಡ ಕುವರ್ ಸಿಂಗ್ ಬಹಳ ತಡ ಮಾಡಲಿಲ್ಲ. ತನ್ನ ಕತ್ತಿಯನ್ನ ಸೆಳೆದ, ತನ್ನ ಎಡಗೈಯಿಂದ ಬಲಗೈಯನ್ನ ಗಂಗೆಗೆ ಚಾಚ್ತಾ ತನ್ನ ಎಡಗೈಯಿಂದ ತನ್ನ ಬಲಗೈಯನ್ನ ಕತ್ತರಿಸಿ ಗಂಗೆಗೆ ಅರ್ಪಣೆ ಮಾಡಿಬಿಟ್ಟ 80 ವರ್ಷದ ರಾಜ ಕುವರ್ ಸಿಂಗ್. ಹಾಗೆ ಅರ್ಪಣೆ ಮಾಡ್ತಾ ತಾಯಿ ಗಂಗೆ ಕೇಳ್ತಾನೆ, ಅಮ್ಮ ಇದನ್ನ ಸತ್ಯಕ್ಕೆ ನೀನು ಕೊಡ್ತಿರೋ ಅಂತ ಅರ್ಪಣೆ ಅಷ್ಟೇ, ಸತ್ಯಕ್ಕೆ ಮಾಡ್ತಿರೋ ಅಂತ ಅರ್ಪಣೆ. ಸ್ವಾತಂತ್ರ್ಯದ ಹೋರಾಟದಲ್ಲಿ ನನ್ನ ಪ್ರಾಣವನ್ನೇ ಅರ್ಪಣೆ ಮಾಡಬೇಕಾದಂತ ಸಮಯ ಬರ್ಬೋದು, ಅವತ್ತಿಗೆ ಪ್ರಾಣವನ್ನೇ ಕೊಡ್ತೀನಿ, ಸತ್ಯಕ್ಕೆ ಇಷ್ಟ
ಇದನ್ನ ಇಟ್ಕೊಳ್ಳಮ್ಮ ಅಂತ ಹೇಳ್ತಾ ತನ್ನ ಕೈಯಿಂದ ಅರ್ಪಣೆ ಮಾಡಿದಂತ ಕುವರ್ ಸಿಂಗ್ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಭೀಷ್ಮ ಅಂತ ಕರೆಸ್ಕೊಳ್ಳಲ್ಪಡ್ತಾರೆ. ಭಾಗ್ಯ ಮತ್ತೆ ಆ ಹುಣ್ಣು ತುಂಬಾ ತೀವ್ರವಾಗಿ ಆ ಹುಣ್ಣಿನಿಂದಲೇ ಕುವರ್ ಸಿಂಗ್ ಸಾಯಬೇಕಾದ ಪರಿಸ್ಥಿತಿ ಬಂತು, ತಾಯಿಗೆ ಅರ್ಪಣೆ ಆಗ್ಬೇಕಾದ ಪರಿಸ್ಥಿತಿ ಬಂತು. ಅತ್ತ ಕುವರ್ ಸಿಂಗ್ ಹೋರಾಟ ನಡೆದ್ರೆ ಇತ್ತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ. ಸಿಖ್ಖರ ಸಹಕಾರದಿಂದ ಬ್ರಿಟಿಷರು ನಿರಂತರವಾಗಿ ಝಾನ್ಸಿ ವಶಪಡಿಸಿಕೊಳ್ಳುವಂತ ಸಮಯ ಬಂತು. ತಾನು ತನ್ನ ಝಾನ್ಸಿನ ಯಾವ ಝಾನ್ಸಿನ ಸದಾಕಾಲ ತಾನು ತನ್ನ ದೇಹಕ್ಕಿಂತ ಹೆಚ್ಚು ಪ್ರೀತಿಸಿದ್ದೋ, ತನಗಿಂತ ಹೆಚ್ಚು ಪ್ರೀತಿಸಿಕೊಂಡಿದ್ದು, ಆ ಝಾನ್ಸಿನ ಬಿಟ್ಟು ಬರ್ಬೇಕಾದ್ರೆ ಆಕೆಯ ಕಣ್ಣು ಅಲಿಗಳು ತುಂಬಿಕೊಂಡು ಬಂದಿದ್ವು. ಆದ್ರೂ ಒಂದು ಕನಸಿತ್ತು, ತಾನು ನಾನಾ ಜೊತೆಗೆ ಹೋಗ್ತೀನಿ, ಅಲ್ಲಿಂದ ಮತ್ತೆ ಹೋರಾಟ ಮಾಡ್ತೀನಿ, ಬ್ರಿಟಿಷರ್ನ ಬಗ್ಗು ಬಡಿದು ಮತ್ತೆ ಝಾನ್ಸಿ ವಶಪಡಿಸ್ಕೊಳ್ತೀನಿ ಅನ್ನೋ ಒಂದೇ ಒಂದು ಕನಸು ಕಟ್ಕೊಂಡು ತಾನು ಝಾನ್ಸಿನ ಬಿಟ್ಟು ಓಡ್ ಬರ್ಬೇಕಾದ್ರೆ, ಝಾನ್ಸಿನ ಬಿಟ್ಟು ಧಾವಿಸ್ ಬರ್ಬೇಕಾದ್ರೆ 10-12 ಜನ ಬ್ರಿಟಿಷ್ ಸೈನಿಕರು ಅಟ್ಟಿಸ್ಕೊಂಡು ಬಂದ್ರು. ಅದನ್ನ ಸಾವರ್ಕರ್ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವೇಗವಾಗಿ ಹೋಗ್ತಿದ್ಲು. ಆಕೆಯನ್ನು ಕುದುರೆಯನ್ನು ಓಡಿಸುವಂತ ಚಾಕಚಕ್ಯತೆ ಎಂಥದ್ದಿತ್ತು ಅಂತಂದ್ರೆ, ಓಡಿಸ್ಬೇಕಾದ್ರೆ ಹಿಂದೆ ನೋಡಿದ್ಲು ಒಬ್ಬ ಬ್ರಿಟಿಷ್ ಅಧಿಕಾರಿ ಮಾತ್ರ ವೇಗವಾಗಿ ಮುಂದೆ ಬರ್ತಿದ್ದಾನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡಲೇ ತನ್ನ ಕುದುರೆಯ ಲಗಾಮನ್ನ ಗಟ್ಟಿಯಾಗಿ ಎಳೆದ ಕ್ಷಣದಲ್ಲೇ ನಿಲ್ಲಿಸಿದ್ಲು. ಆದ್ರೆ ಬ್ರಿಟಿಷ್ ಅಧಿಕಾರಿ ಕುದುರೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಕುದುರೆ ನಿಲ್ಲಿಸಿ ತನ್ನ ಕತ್ತಿಯನ್ನು ತೆಗೆದು ಗಾಳಿಯಲ್ಲಿ ಹಿಡಿದು ಅಷ್ಟೇ ವೇಗವಾಗಿ ಬಂದಂತ ಬ್ರಿಟಿಷ್ ಅಧಿಕಾರಿ ಆ ಕತ್ತಿಗೆ ಆಹುತಿಯಾದ ಒಂದು ಕತ್ತು ಆರೋಗ್ಯ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಶಕ್ತಿ. ಆದ್ರೆ ಹಾಗೆ ಓಡ್ತಾ ಇರ್ಬೇಕಾದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಕತ್ತಿ ಆಕೆ ಕುತ್ತಿಗೆಗೆ ಬಿತ್ತು. ಆಕೆಯ ಕಣ್ಣು ಗುಡ್ಡೆಗಳು ಹೊರಗೆ ಬಂದ್ವು. ಆಕೆ ನರಳುತ್ತಾ ಕೆಳಗೆ ಬಿತ್ತು. ಆದ್ರೆ ಆಕೆ ಜೊತೆಗಿದ್ದಂತ ಒಂದಷ್ಟು ಮಂತ್ರಿಗಳು ಆಕೆಯನ್ನು ಕರ್ಕೊಂಡು ಹೋದ್ರು. ಝಾನ್ಸಿ ಲಕ್ಷ್ಮೀಬಾಯಿ ಕೊನೆ ಆಸೆ ಬಂದಿತ್ತು, ನಾನು ಪ್ರಾಣ ಬಿಟ್ರೆ ಅಂತ್ಯ ಸಂಸ್ಕಾರ ಸ್ವತಂತ್ರ ಭಾರತದಲ್ಲಿ ಆಗ್ಬೇಕು ಅಂತ. ಯಾವ ಭಾಗ ಇನ್ನು ಝಾನ್ಸಿಯ ವಶದಲ್ಲಿತ್ತೋ ಆ ಭಾಗದಲ್ಲೇ ಆಕೆಯ ಅಂತಿಮ ಸಂಸ್ಕಾರ ಮಾಡಲಾಯಿತು. ಝಾನ್ಸಿ ಕೊನೆಯ ಸೇರಿದ್ರು. ನೋಡ್ತಾ ಝಾನ್ಸಿ ಕೈ ತಪ್ಪೋಯ್ತು, ರೋಹಿಲ್ಖಂಡ ತಪ್ಪೋಯ್ತು, ಅವಧ್ ತಪ್ಪೋಯ್ತು, ಅತ್ತ ದೆಹಲಿ ತಪ್ಪೋಯ್ತು. ಇನ್ನು ಕಾನ್ಪುರ ಒಂದೇ ಬಾಕಿ. ಕಾನ್ಪುರದಲ್ಲಿ ಹೋರಾಟ ತೀವ್ರವಾಯಿತು. ಕಾನ್ಪುರ ಕೂಡ ಕೈ ತಪ್ಪೋ ಪರಿಸ್ಥಿತಿ ಬಂದಾಗ ನಾನಾ ಕಾನ್ಪುರದಿಂದ ತಪ್ಪಿಸ್ಕೊಂಡು ಬ್ರಹ್ಮಾವರ್ತಕ್ಕೆ ಹೋದ. ಬ್ರಹ್ಮಾವರದಿಂದಲೂ ಬೇರೆ ಭಾಗಕ್ಕೆ ಹೋದ. ಆದ್ರೆ ಆಗ ಒಬ್ಬ ಅದ್ಭುತವಾದ ಕ್ರಾಂತಿಕಾರಿ ಈ ದೇಶದಲ್ಲಿ ಹುಟ್ಟು ಬಂದ. ಅವನ ಹೆಸರು ತಾತ್ಯಾ ಟೋಪಿ. ನಮ್ಮ ಮಕ್ಕಳಿಗೆ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ರಾಬರ್ಟ್ ಕ್ಲೈವ್ ನ ವರ್ಣನೆ ತುಂಬಾ ಮಾಡ್ತಾರೆ. ರಾಬರ್ಟ್ ಕ್ಲೈವ್ ಬ್ರಿಟಿಷರ ಸಂಸ್ಥಾನದಲ್ಲಿ ಕ್ಲರ್ಕ್ ಆಗಿದ್ದವನು. ಆದ್ರೆ ಎಂಥ ಅತ್ಯುನ್ನತ ಮಟ್ಟ ತಲುಪದ ಅಂತಂದ್ರೆ ತನ್ನ ಬುದ್ಧಿಶಕ್ತಿಯಿಂದ ವೈಸ್ರಾಯ್ ಆಗಿ ಮಾರ್ಪಟ್ಟ ಅಂತೆಲ್ಲ ತುಂಬಾ ವರ್ಣನೆ ಮಾಡ್ತಾರೆ. ಆದ್ರೆ ನಾನಾನ ಆಸ್ಥಾನದಲ್ಲಿ ಕ್ಲರ್ಕ್ ಆಗಿದ್ದಂತ ಒಬ್ಬ ವ್ಯಕ್ತಿ, ಒಬ್ಬ ಮಾಮೂಲಿ ಮನುಷ್ಯ ತಾತ್ಯಾ ಟೋಪೆ, ಯಾವಾಗ ಇಡೀ ಭಾರತ ಸೋಲ್ಬೇಕಾದ ಪರಿಸ್ಥಿತಿ ಬಂತೋ ಆಗ ರಣರಂಗಕ್ಕೆ ಬಂದ. ಸೋತ ನಾಡಿಗೆ ನುಗ್ಗಿದ. ಸೋತ ನಾಡಿನ ಜನರನ್ನ ಮತ್ತೆ ಎಬ್ಬಿಸಿ ಅವ್ರ ಕೈಲಿ ಶಸ್ತ್ರಾಸ್ತ್ರ ಕೊಟ್ಟು ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿಸ್ದ. ಅದು ತಾತ್ಯಾ ಟೋಪೆಯ ಶಕ್ತಿ. ಸೋತವರಲ್ಲೂ ಕೂಡ ಶಕ್ತಿ ತುಂಬುವಂಥದ್ದು ಸಾಮಾನ್ಯವಾದ್ದಲ್ಲ. ಆದ್ರೆ ಸೋತ ನಾಡಿನಲ್ಲೇ ಆ ಜನರನ್ನು ಎಬ್ಬಿಸಿ ಸಾವಿರಾರು ಜನ ಸೈನಿಕರ ತಂಡವನ್ನ ಕಟ್ಟಿ ಅವ್ರ ಮೂಲಕ ಬ್ರಿಟಿಷರ ವಿರುದ್ಧ ದಾಳಿ ಮಾಡಿಸ್ದ. ಸುಮಾರು 2 ವರ್ಷಗಳ ಕಾಲ ನಿರಂತರ ಹೋರಾಟ. ಇವತ್ತಿದ್ದ ಜಾಗದಲ್ಲಿ ನಾಳೆ ಇರೋದಿಲ್ಲ. ಇವತ್ತು ತಾತ್ಯಾ ಅಲ್ಲಿದ್ದಾನೆ ಅಂತ 4 ಜನ ಬ್ರಿಟಿಷರ ತಂಡ ಬಂದ್ರೆ ತಾತ್ಯಾ ಅಲ್ಲಿಲ್ಲ, ಮತ್ತೆಲ್ಲೋ ಹೋಗಿ ಹೋರಾಟ ಮಾಡ್ತಿದ್ದಾನೆ. ಇವತ್ತು ತಾತ್ಯಾನ ಈ ಭಾಗ ವಶ ಪಡ್ಕೊಂಡ್ರೆ ನಾಳೆ ಮತ್ತೆಲ್ಲೋ ತಾತ್ಯಾ ಹೋರಾಟ ಮಾಡಿಸ್ತಾನೆ. ಬ್ರಿಟಿಷರಿಗೆ 2 ವರ್ಷಗಳ ಕಾಲ ಸತತ ನಿದ್ದೆ ಇಲ್ಲದಂತೆ ಮಾಡಿದ್ದು ತಾತ್ಯಾ ಟೋಪೆ. ಇಡೀ ಭಾರತ 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೋತೆ ಹೋಗಿದೆ ಅಂತ ಎಲ್ಲರೂ ಭಾವಿಸ್ತಾರೋ, ತಾತ್ಯಾ ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದ. ಈಶಾನ್ಯ ಭಾರತದವರೆಗೂ ನುಗ್ಗಿ ಬಂದ. ಆ ಮಳೆಯಲ್ಲಿ ನಿರಂತರವಾದ ಹೋರಾಟ ನಡೆಸಿದ. ಕೊನೆಗೆ ಎಲ್ಲ ಬ್ರಿಟಿಷ್ ಸೈನಿಕರು ದಕ್ಷಿಣ ಭಾರತಕ್ಕೆ ತಾತ್ಯಾ ಹೋಗಬಾರದು ಅಂತ ಅಡ್ಡಗಟ್ಟಿ ನಿಂತಿದ್ರೆ ಅವರೆಲ್ಲರೂ ಕಣ್ ತಪ್ಪಿಸಿ ನರ್ಮದೆಯನ್ನು ದಾಟಿ ದಕ್ಷಿಣಕ್ಕೆ ಬಂದವನು ತಾತ್ಯಾ. ಎಂತ ಹೋರಾಟ, ಅದ್ಭುತ ಹೋರಾಟ ಅಂತಂದ್ರೆ ಎಲ್ಲ ಬ್ರಿಟಿಷ್ ಪತ್ರಿಕೆಗಳು ಬ್ರಿಟಿಷ್ ಅಧಿಕಾರಿಗಳ ಬಗ್ಗೆ ಬರೆಯೋದನ್ನು ಬಿಟ್ಟು ತಾತ್ಯಾ ಟೋಪಿ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದ್ವು. ಎಂತ ಹೋರಾಟಗಾರ ಅವನು. ಮ್ಯಾಲೆಸನ್ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, ಇನ್ನೊಂದು 5-6 ಜನ ತಾತ್ಯಾನಂತವ್ರು ಇದ್ದು ಬಿಟ್ಟಿದ್ರೆ 1857ರಲ್ಲಿ ನಮ್ಗೆ ಗೆಲ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಹೋರಾಟಗಾರನಾಗಿ ತಾತ್ಯಾ ರೂಪುಗೊಂಡ. ಅಂದ್ರೆ ದೌರ್ಭಾಗ್ಯ ಮಾತು ಬಿಡ್ಲಿಲ್ಲ. ತಾತ್ಯಾ ಹೋರಾಟದ ನಡುವೆ ತುಂಬಾ ಸುಸ್ತಾಗಿ ಸ್ವಲ್ಪ ಭ್ರಮ ನಿರಸನಗೊಂಡು ನನ್ನ ಗೆಳೆಯನಿಗೆ ಹೇಳಿ ಒಂದು ಅರಣ್ಯದಲ್ಲಿ ಮಲ್ಕೊಂಡಿದ್ದಾಗ, ಗೆಳೆಯನ ಆಶ್ರಯದಲ್ಲಿ ಮಲ್ಕೊಂಡಿದ್ದಾಗ ಆ ಗೆಳೆಯ ಬ್ರಿಟಿಷರಿಗೆ ಸೂಚನೆ ಕೊಟ್ಟ. ಬ್ರಿಟಿಷರು ಬಂದು ಮಲಗಿದ್ದ ತಾತ್ಯಾನನ್ನ ಮೋಸದಿಂದ ಬಂಧಿಸಿ ಕರ್ಕೊಂಡು ಬರ್ಬೇಕಾದ ಪರಿಸ್ಥಿತಿ ಬಂತು. ಅವನನ್ನು ಕರ್ಕೊಂಡು ಹೋಗಿ ಬ್ರಿಟಿಷರು ವಿಚಾರಣೆ ನಡೆಸಿದ್ರು. ವಿಚಾರಣೆ ನಡೆಸಿ ಅವನನ್ನು ನೇಣಿಗೆ ಹಾಕಬೇಕು ಅಂತ ನಿರ್ಧಾರ ಕೊಟ್ಟರೆ ತಾತ್ಯಾ ಹೇಳ್ತಾನೆ, ನನ್ನನ್ನು ಯಾಕೆ ನೇಣಿಗೆ ಹಾಕ್ತೀರಾ? ಫಿರಂಗಿಯ ಬಾಯಿ ಕಟ್ಟಿ ನನ್ನನ್ನು ಉಡಾಯಿಸಬೇಕು. ಎಲ್ಲೆಲ್ಲಿ ನಾನು ಚೂರ್ ಚೂರಾಗಿ ಬೀಳ್ತೇನೋ ಅಲ್ಲಿ ತಾಯಿ ಭಾರತಿಯನ್ನು ಮುಕ್ತಗೊಳಿಸುವಂತ ಲಕ್ಷಾಂತರ ಜನ ಯುವಕರಿಗೆ ಎದ್ದು ಬರ್ತಾರೆ. ಅದರದ ಶಿಕ್ಷೆ ನನ್ಗೆ ಕೊಡಿ, ನೇಣಿಗೆ ಹಾಕಿ ನನ್ನನ್ನು ಅವಮಾನ ಮಾಡಬೇಡಿ ಅಂತ. ಆದರೆ ಬ್ರಿಟಿಷರು ಅವನನ್ನು ನೇಣಿಗೆ ಹಾಕಿ ತಾತ್ಯಾನ ಅಂತ್ಯಗೊಳಿಸಿದ್ರು. ತಾತ್ಯಾನ ಅಂತ್ಯವಾದ ನಂತರ 1857ರಲ್ಲಿ ತಾವು ಗೆದ್ವಿ ಅನ್ನೋ ಧೈರ್ಯ ಅವರಿಗೆ ಬಂತು.
ಆದ್ರೆ ಗೆಲುವಾಗಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣ, ಅವತ್ತಿಗೆ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಅಧಿಕಾರ ನಡೆಸಬಾರದು ಅಂತ ರಾಣಿ ಹೇಳಿ ಸಂಪೂರ್ಣ ಭಾರತವನ್ನ ತನ್ನ ವಶಕ್ಕೆ ತೆಗೆದುಕೊಂಡು 1857ರ ಸಂಗ್ರಾಮವನ್ನ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದ್ರು. ಬರೀ ಸಿಪಾಯಿಗಳು ಹೋರಾಟ ಮಾಡಿದ್ರು ಅಂತ. ಹಾಗೆ ಸಿಪಾಯಿಗಳು ಹೋರಾಟ ಮಾಡಿದ್ರೆ ಬಹದ್ದೂರ್ ಶಾ ಹಿಂದೂ ಮುಸಲ್ಮಾನರ ಏಕತೆಗೋಸ್ಕರ ಅಷ್ಟೊಂದು ಪ್ರಯತ್ನ ಪಡೋ ಅಗತ್ಯ ಇರಲಿಲ್ಲ. ಹಾಗೆ ಸಿಪಾಯಿಗಳು ಮಾತ್ರ ಹೋರಾಟ ಮಾಡಿದ್ರೆ ಸಿಪಾಯಿಗಳಿಗೆಲ್ಲ ಜನ ಸಹಕಾರ ಮಾಡಬೇಕಾದ ಅಗತ್ಯ ಇರಲಿಲ್ಲ, ರಾಜರವರಿಗೆ ಸಹಕಾರ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆದ್ರೆ ಬ್ರಿಟಿಷರು ಅದನ್ನ ಕಿವಿಯುವುದಿದ್ರು. ನಮ್ಮ ಇತಿಹಾಸಕಾರ ನಮ್ಗೆ ಅದನ್ನೇ ಪಾಠ ಮಾಡ್ತಾ ಬಂದ್ರು. ಇವತ್ತಿಗೂ ಅನೇಕ ಇತಿಹಾಸಕಾರರು, ಅನೇಕ ಇತಿಹಾಸದ ಮೇಷ್ಟ್ರು ಸಿಪಾಯಿ ದಂಗೆ ಅಂತ ಇದನ್ನು ಹೆಮ್ಮೆಯಿಂದ ಕರ್ಕೊಳ್ತಾರೆ. ಆದ್ರೆ ಸಾವರ್ಕರ್ ಮಾತ್ರ ಇದು ಸಿಪಾಯಿ ದಂಗೆ ಅಲ್ಲ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾ ಸಾವರ್ಕರ್ ಲಂಡನ್ ನಲ್ಲಿದ್ದಾಗ ಈ ಮ್ಯಾಲೆಸ್ ಅನ್ನ ದಾಖಲೆಗಳನ್ನೆಲ್ಲ ತಗೊಂಡು ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕ ಎಂತ ಅದ್ಭುತವಾದ ಪುಸ್ತಕ ಅಂತಂದ್ರೆ, ಸಾವರ್ಕರ್ ಪುಸ್ತಕ ಪ್ರಕಟವಾಗೋಕ್ಕಿಂತ ಮುಂಚೆ ಲಂಡನ್ ನಲ್ಲೂ ಭಾರತದಲ್ಲೂ ಬ್ಯಾನ್ ಆಯಿತು. ಜಗತ್ನಲ್ಲಿ ಇವತ್ತುವರೆಗೂ ಪ್ರಕಟವಾಗೋಕ್ಕಿಂತ ಮುಂಚೆ ಬ್ಯಾನ್ ಆದ ಪುಸ್ತಕ ಯಾವುದೂ ಇಲ್ಲ. ಆದ್ರೆ ಅಂತ ಪುಸ್ತಕವನ್ನು ಬರೆದವರು ಸಾವರ್ಕರ್. ಆ ಪುಸ್ತಕದ ವಿಚಾರ ಭಾರತದ ಈ ಕ್ಷಾತ್ರ ತೇಜ. ಆ ಪುಸ್ತಕವನ್ನ ಸಾವರ್ಕರ್ ಮುದ್ರಣ ಮಾಡ್ಬಿಡ್ತಾರೆ ಅಂತ ಹೆದರ್ಕೊಂಡು ಲಂಡನ್ ನಲ್ಲಿ ಎಲ್ಲ ಪೊಲೀಸರು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಅಡ್ಡಾಡ್ತಾ ಇದ್ರು. ಸಾವರ್ಕರ್ ತುಂಬಾ ಚುರುಕು ಬುದ್ಧಿ ಅಂತವರು. ಅವ್ರು ಹೇಳಿದ್ರು, ಈ ಪುಸ್ತಕ ಲಂಡನ್ ನಲ್ಲಿ ಮುದ್ರಣ ಆಗ್ತಾ ಇಲ್ಲ, ಫ್ರಾನ್ಸ್ ನಲ್ಲಿ ಮುದ್ರಣ ಆಗ್ತಿದೆ ಅಂತ. ಎಲ್ಲ ಪೊಲೀಸರು ಫ್ರಾನ್ಸಿಗೆ ಧಾವಿಸಿ ಹೋದರೆ ಸಾವರ್ಕರ್ ಹಾಲೆಂಡ್ ಅಲ್ಲಿ ಪುಸ್ತಕ ಮುದ್ರಣ ಮಾಡಿ ತರಿಸ್ಕೊಂಡ್ ಬಿಟ್ರು. ಪಾಪ ಪೊಲೀಸರು ಫ್ರಾನ್ಸ್ ಅಲ್ಲಿ ಹುಡುಗಾಡ್ತಾನೆ ಇದ್ರು. ಪುಸ್ತಕವನ್ನು ಭಾರತಕ್ಕೆ ಕಳಿಸ್ಬೇಕಲ್ಲ, ತುಂಬಾ ಸುಂದರ. ಬ್ರಿಟಿಷರ ದಾಳವನ್ನು ಬಳಸಿ ಬ್ರಿಟಿಷರಿಗೆ ಮಣ್ಣೆರಚೋದನ್ನು ಸಿದ್ಧನಿಸಿದ್ರು ಸಾವರ್ಕರ್. ಪುಸ್ತಕದ ಪೆಟ್ಟಿಗೆಗಳಲ್ಲಿ ಕೆಳಗೆ ಪಿಕ್ನಿಕ್ ಪೇಪರ್ಸ್ ಇಟ್ಟು ಅದರ ಮೇಲೆ 1857ರ ಸಂಗ್ರಾಮದ ಪುಸ್ತಕ ಇಟ್ಟು ಅದರ ಮೇಲೆ ಬೈಬಲ್ಗಳನ್ನ ಇಟ್ಟಿದ್ರು. ಬ್ರಿಟಿಷರು ಭಾರತೀಯರನ್ನ ಮತಾಂತರಗೊಳಿಸಬೇಕು, ಹಿಂದೂ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಬಿದ್ದು, ಹುಚ್ಚಿಗೆ ಬಿದ್ದು ಬೈಬಲ್ಗಳನ್ನ ವಿಪರೀತ ಹಂಚುತ್ತಿದ್ರು ಭಾರತದಲ್ಲಿ. ಅದನ್ನೇ ಬಳಸ್ಕೊಂಡ ಸಾವರ್ಕರ್ ಆ ಬೈಬಲ್ಗಳ ಮಧ್ಯದಲ್ಲಿ ನಮ್ಮ 1857ರ ಸಂಗ್ರಾಮದ ಪುಸ್ತಕ ಇಟ್ಟು ಹಡಗಿನ ಮೂಲಕ ಕಳಿಸಿದ್ರು. ಕಸ್ಟಮ್ ಅಧಿಕಾರಿಗಳು 4 ಪ್ಯಾಕ್ ಅನ್ನು ಓಪನ್ ಮಾಡಿ ಬೈಬಲ್ ನೋಡಿ ಆನಂದ ಪಟ್ಟು ನಮಸ್ಕಾರ ಮಾಡಿ ಕಳಿಸಿದ್ರು. ಅಂತೂ ಇಂತೂ ಭಾರತ ಕ್ರಿಶ್ಚಿಯನ್ ಆಗುತ್ತೆ ಅಂತ. ಆದ್ರೆ ಭಾರತದಲ್ಲಿ ಕ್ರಾಂತಿಯ ಕಾವು ಜೋರಾಗುವಂತ ಪುಸ್ತಕ ಅದರಲ್ಲಿದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಸಾವರ್ಕರ್ ಬರೆದ ಆ ಪುಸ್ತಕದ ಪ್ರಭಾವ ಎಂತದಿತ್ತು ಅಂದ್ರೆ, 1857ರ ಸಂಗ್ರಾಮದ ಆ ಪುಸ್ತಕವನ್ನು ಓದಿದ ಪ್ರತಿಯೊಬ್ಬರು ಕ್ರಾಂತಿಕಾರಿಯಾಗಿ ನಿರ್ಮಾಣ ಆಗುವಂತ ಶಕ್ತಿ ಪಡ್ಕೊಂಡಿದ್ರು. ಆ ಪುಸ್ತಕಕ್ಕೆ ಸಾವರ್ಕರ್ ಬರೆದಂತ ಮುನ್ನುಡಿ ಎಂತ ಅದ್ಭುತ ಅಂತಂದ್ರೆ, ಆ ಮುನ್ನುಡಿಯನ್ನ ಈ ದೇಶದ ಯುವಕರು ಬೈಹರ್ಟ್ ಮಾಡಿಕೊಂಡು ಒಪ್ಪಿಸ್ತಿದ್ರು ಸ್ಟೇಜ್ಗಳ ಮೇಲೆ. ಪ್ರಾರ್ಥನೆಯನ್ನೇ ಮಾಡ್ತಿರಲಿಲ್ಲ. ಸ್ಟೇಜ್ ಮೇಲೆ ಸಾವರ್ಕರ್ ಬರೆದ 23 ಪುಟದ ಮುನ್ನುಡಿ ಬೈಹರ್ಟ್ ಮಾಡಿ ಒಪ್ಪಿಸೋದೇ ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು. ಮನೆಗಳಲ್ಲಿ, ದೇವರ ಕೋಣೆಗಳಲ್ಲಿ ಸಾವರ್ಕರ್ ಬರೆದ ಪುಸ್ತಕ 1857ರ ಸಂಗ್ರಾಮದ ಪುಸ್ತಕ ಇಟ್ಟು ಪೂಜೆ ಮಾಡ್ತಿದ್ರು. ಎಷ್ಟೋ ಜನ ಮನೆ ಅಡಿಪಾಯಕ್ಕೆ ಎಲ್ಲಿ ದೇವರ ಕೋಣೆ ಬರುತ್ತೋ ಆ ಭಾಗದಲ್ಲಿ ಪುಸ್ತಕ ಹಾಕಿರ್ತಿದ್ರು. ಆ ಪ್ರಿಯ ಗೌರವ ಇತ್ತು. ಯಾಕಂದ್ರೆ 1857ರ ಸಂಗ್ರಾಮ ಅಂತದ್ದು. 1857ರ ಸಂಗ್ರಾಮವನ್ನ ಸೋಲು ಅಂತ ಕರೀತಾರೆ. ಆದ್ರೆ ನಾನು ಅದನ್ನ ಸ್ವಲ್ಪ ವಿಭಿನ್ನವಾಗಿ ವ್ಯಾಖ್ಯಾನ ಮಾಡ್ತೇನೆ. 1857ರ ಸಂಗ್ರಾಮ ಗೆಲುವಿಗೆ ಬೀಜವಾಗಿ ಮಾರ್ಪಡ್ತು. 1857ರ ಸೋಲು ನಾವ್ ಏನ್ ಕರಿತೀವೋ ಅದಾಗಲೇ ಹೊಸ ಮೊಳಕೆ ಚಿಗುರು ಹೊಡೆದಿದ್ದು. ಆ ಮೊಳಕೆಯಲ್ಲೇ ವಾಸುದೇವ ಬಲವಂತ ಪಡಕೆ ಜಾಗೃತನಾಗಿ ಬಂದಿದ್ದು. 2 ವರ್ಷ ಕೂಡ ಆಗಿರಲಿಲ್ಲ. ವಾಸುದೇವ ಬಲವಂತ ಪಡಕೆ ಜಾಗೃತನಾಗಿ ಬಂದ. ತಮ್ಮ ಹಿಡ್ಕೊಂಡು ಊರೂರಿಗೆ ಹಿಡಿದು ಬ್ರಿಟಿಷರ್ನ ಓಡಿಸ್ಬೇಕು ಅಂತ ನಿರ್ಧಾರ ಮಾಡ್ದ. ವಾಸುದೇವ ಬಲವಂತ ಪಡಕೆ ಬಂಧನ ಆಯ್ತು. ರಂಗೂನಿ ಗಡಿಪಾರು ಮಾಡಿದ್ರು. ಅಲ್ಲಿ ಅತ್ಯಂತ ಕೆಟ್ಟ ಸಾವು. ವಾಸುದೇವ ಬಲವಂತ ಪಡಕೆ ಸಾಯ್ತಿದ್ದಾನೆ ಅಂತ ಗೊತ್ತಾದಾಗ ಇಲ್ಲಿ ಚಾಫೇಕರ್ ಸಹೋದರರು ಎದ್ದು ಬಂದ್ರು. ಆ ಚಾಫೇಕರ್ ಸಹೋದರರು ದುಷ್ಟ ರ್ಯಾಂಡ್ ನ ಹತ್ಯೆ ಮಾಡಿದ್ರು. ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದರನ್ನ ಒಂದೇ ದಿನ ನೇಣಿಗೇರಿಸಿದ್ರಲ್ಲ, ಅದು ಈ ದೇಶದ ತಾಕತ್ತು. ಈ ದೇಶ ಅದನ್ನು ಸಹಿಸಿಕೊಡ್ತು, ಅದನ್ನು ಮೀರಿ ನಿಲ್ಲುವಂತ ಶಕ್ತಿ ಪಡಿತು. ಚಾಫೇಕರ್ ಸಹೋದರರಿಗೆ ನೇಣಿಗೆ ಹಾಕುವ ದಿನ ಸಾವರ್ಕರ್ ಅನ್ನೋ ಹುಡುಗನಿಗೆ 8 ವರ್ಷ. ಆ ಹುಡುಗ ಶಬ್ದ ಮಾಡಿದ, ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋ ಜವಾಬ್ದಾರಿ ನಂದು. ಆದ್ರೆ ನಾನು ಚಾಫೇಕರ್ ಸಹೋದರರಂತೆ ಅರ್ಧದಲ್ಲಿ ಸಾವಿಲ್ಲ, ಸ್ವಾತಂತ್ರ್ಯ ಬರೋವರೆಗೂ ಬದುಕಿರ್ತೀನಿ ಅಂತ. ಅಂದ ಹುಡುಗ ಮಿತ್ರಮೇಳ ಸ್ಥಾಪಿಸಿ ಅಭಿನವ ಭಾರತ ಕ್ರಾಂತಿಕಾರಿ ಸಂಸ್ಥೆಯನ್ನು ಕಟ್ಟಿ, ಆ ಕ್ರಾಂತಿಕಾರಿ ಸಂಸ್ಥೆ ಮೂಲಕ ನೂರಾರು ಕ್ರಾಂತಿಕಾರಿಗಳನ್ನು ಹುಟ್ಟಾಕಿದ್ರು. ಬ್ರಿಟಿಷರ ಅಂತ್ಯಕ್ಕೆ ಭಾಷ್ಯ ಬರೆದರು. ಸಾವರ್ಕರ್ ಲಂಡನ್ಗೆ ಹೋಗಿ ಮದನ್ ಲಾಲ್ ಧಿಂಗ್ರಾ ಕಟ್ಟಿದ್ರು. ಆ ಮದನ್ ಲಾಲ್ ಧಿಂಗ್ರಾ ಕರ್ಜನ್ ಮೈಲಿ ಅನ್ನೋ ದೈತ್ಯತೆಯನ್ನು ಲಂಡನ್ ಅಲ್ಲಿ ಕೊಂದು ಹಾಕ್ತ. ಮದನ್ ಲಾಲ್ ಧಿಂಗ್ರಾ ಜೈಲಿಗೆ ಕಳಿಸಿ ಅವನ ನೇಣಿಗೇರಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಸಾವರ್ಕರ್ ಕೊಟ್ಟ ಸ್ಫೂರ್ತಿಯಿಂದ ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಅಮ್ಮ ನೀನ್ ದೊಡ್ಡ ತಾಯಿ, ನಾನ್ ದಡ್ಡ ಮಗ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದಡ್ಡ ಮಗ ನನ್ನ ರಕ್ತ ಅಲ್ಲದೆ ಇನ್ನೇನು ಕೊಡ್ತಾನೆ. ನನ್ನ ದೇಶ ಜನಕ್ಕೆ ಸಾಯೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಸತ್ತು ತೋರಿಸ್ತೀನಿ. ನಾನು ಸತ್ ನಂತರ ನನ್ನ ದೇಶದ ಜನ ಧರ್ಮಕ್ಕೆ, ದೇಶಕ್ಕೋಸ್ಕರ ಸಾಯ್ತಾರಲ್ಲ, ಅದನ್ನ ನೋಡೇ ಬ್ರಿಟಿಷರು ಓಡ್ಬಂದ್ ಬಿಡ್ತಾರೆ ಅಂತ ಹಾಗೆ ಹೇಳಿದ ಮದನ್ ಲಾಲ್ ಧಿಂಗ್ರಾ ಈ ದೇಶದ ವೀರಪುತ್ರ. ಅಂತ ಮದನ್ ಲಾಲ್ ಧಿಂಗ್ರಾ ಸಾಯುವ ವೇಳೆಗೆ ಸರಿಯಾಗಿ ಭಾರತದಲ್ಲಿ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಅಂತ ನೂರಾರು ಕ್ರಾಂತಿಕಾರಿಗಳು ದೇಶ ಸೇವೆಗೆ ಅಂತ ಧಾವಿಸಿ ಬಂದರು, ಪ್ರಾಣಾರ್ಪಣೆಗೆ ಸಿದ್ಧರಾದರು. ಈ ದೇಶದ ತಾಯಿಯನ್ನೇನು ಹಿಂದೆ ಬೀಳಲಿಲ್ಲ. ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಲ್ಲಿ ಇರ್ಬೇಕಾದ್ರೆ ಅವ್ನು ನೋಡ್ಲಿಕ್ಕೆ ಬಂದ ತಾಯಿ
ತಾಯಿ ಕಂಡ್ಕೊಡ್ಲೆ ಮಗನ ಕಣ್ಣಲ್ಲಿ ನೀರು ಬಂತು. ಮಗ ಕಣ್ಣೀರ್ ಹಾಕಿದ್ ನೋಡಿ ತಾಯಿ ಹೇಳ್ತಾಳೆ, ಥೂ, ನಾಚಿಕೆ ಆಗತ್ತೆ ನನಗೆ ನೋಡಿದರೆ. ನನ್ನ ಮಗ ಬ್ರಿಟಿಷರ ವಿರುದ್ಧ, ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಅಂತ ಊರಿಗೆಲ್ಲ ಬೇಡ ಹಂಚ್ಕೊಂಡು ಬಂದಿದ್ದೀನಿ. ನನ್ನ ಮಗನಿಗೆ ನಾಳೆ ನೇಣ ಆಗತ್ತೆ ಅಂತ ನಾನೇ ಖುಷಿಯಿಂದ ಹೇಳ್ಕೊಂಡು ತಿರುಗಾಡ್ತಿದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಕಣ್ಣೀರ್ ಇಡ್ತಿದ್ಯಲ್ಲ. ಸಾವಿಗೆ ಹೆದರೋದೇ ಆಗಿದ್ರೆ ಬ್ರಿಟಿಷರ ವಿರುದ್ಧ ಯಾಕೆ ಹೋರಾಟ ಮಾಡಿದೆ? ಏನಾದ್ರೂ ಕೂಲಿ ಕೆಲಸ ಮಾಡ್ಕೊಂಡು ಬದುಕಬೇಕಿತ್ತು ಅಂತ ಹೇಳ್ತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಸರಳುಗಳ ಹಿಂದೆ ನಿಂತ ಹುಡುಗ ಕುಕ್ಕೆ ಹೋಗ್ಬಿಟ್ಟ. ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ಇದು ನೋವಿನ ಕಣ್ಣೀರಲ್ಲ, ದುಃಖದ ಕಣ್ಣೀರು. ಈ ದೇಶದಲ್ಲಿ ನಿನ್ನಂತ ತಾಯಂದ್ರು ಹುಟ್ಟಲಿಲ್ವಲ್ಲ ಅಂತ ಬೇಜಾರಿನ ಕಣ್ಣೀರಮ್ಮ. ನಿನ್ನಂತ ತಾಯಂದ್ರು ಈ ದೇಶದಲ್ಲಿ ಹುಟ್ಟಿದ್ರೆ ನನ್ನಂತ ಮಕ್ಕಳಾಗ್ತಿದ್ರು. ನನ್ನಂತ ಮಕ್ಕಳಾಗಿದ್ರೆ ಬ್ರಿಟಿಷರ ಜೊತೆ ಹೋರಾಟ ಮಾಡೋ ಅಗತ್ಯ ಬರ್ತಿರ್ಲಿಲ್ಲ. ನನ್ನಂತ ಮಕ್ಕಳು ಬ್ರಿಟಿಷರನ್ನ ಒಳಗ್ ಬಿಡ್ತಿರ್ಲಿಲ್ಲ ಅಲ್ಲಮ್ಮ ಅಂತ ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳಿದಾಗ ತಾಯಿ ಕಣ್ಣೀರ್ ಹಾಕ್ತಾ ಮಗನಿಗೆ ಚುಂಬಿಸಿ ಹೇಳ್ತಾಳೆ, ಹೌದು ಕಣ ಮಗು. ರಾಮ್ ಪ್ರಸಾದ್ ಬಿಸ್ಮಿಲ್ ಕಾಲವಾದ ಕೆಲವೇ ವರ್ಷಗಳಲ್ಲಿ ಭಗತ್ ಸಿಂಗ್ನ ತಾಯಿ ಅದೇ ಕಥೆಯನ್ನು ಪುನರಾವರ್ತಿಸಿದ್ಲಲ್ಲ. ಭಗತ್ ಸಿಂಗ್ ನೇಣಿಗೇರ್ಬೇಕು ಅಂತ ನಿರ್ಧಾರ ಆದಾಗ ಅವನು ನೋಡ್ಲಿಕ್ಕೆ ಅವನ ತಾಯಿ ಬಂದ್ಲು, ತಂದೆ ಬಂದ್ರು, ಅಕ್ಕ, ತಂಗಿ, ತಮ್ಮ ಎಲ್ಲರೂ ಬಂದ್ರು. ಭಗತ್ ಸಿಂಗ್ ಮಾತಾಡ್ತಿದ್ದಾರೆ, ನಾಳೆ ಬೆಳಗ್ಗೆ ನೇಣಿಗೆ ಹೋಗ್ಬೇಕು. ತಾಯಿ ಆಳೆತ್ತರ ಬೆಳೆದ ಮಗ ನಾಳೆ ಬೆಳಗ್ಗೆ ನೇಣಿಗೆ ಹೋಗ್ತಾನೆ ಅಂದ್ರೆ ಯಾವ ತಾಯಿ ತಾನೆ ಕಣ್ಣೀರ್ ಬರಲ್ಲ. ತಾಯಿ ಜೋರಾಗಿ ಅಳ್ತಿದ್ದಾಳೆ, ಬಿಕ್ಕಳಿಸ್ಕೊಂಡು ಅಳ್ತಿದ್ದಾಳೆ. ಭಗತ್ ಸಿಂಗ್ ಬಂದು ತಾಯಿ ಕೆನ್ನೆ ಮುಟ್ಕೊಂಡು ಹೇಳ್ತಾನೆ, ಅಮ್ಮ, ನೀನ್ ಹೀಗೆ ಅಳ್ತಿದ್ರೆ ಇವತ್ತೇನೋ ಕಂಟ್ರೋಲ್ ಮಾಡ್ಕೋತೀನಿ, ಆದ್ರೆ ನಾಳೆ ನೇಣಿಗೆ ಇರ್ಬೇಕಾದ್ರೆ ನನ್ ದುಃಖದ ಕಟ್ಟೆ ಒಡೆದು ಬಿಡುತ್ತೆ, ನೀನ್ ನೆನಪಾಗತ್ತೆ, ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ ಕಣ್ಣಲ್ಲಿ ನೀರ್ ಬಂದ್ರೆ ಬ್ರಿಟಿಷರು ಖುಷಿ ಪಡ್ತಾರೆ. ಭಗತ್ ಸಿಂಗ್ ಸಾಯೋ ಕಾಲಕ್ಕೆ ಹೇಳಿ ಆಗ್ಬಿಟ್ಟ, ಕಣ್ಣೀರ್ ಇಟ್ಬಿಟ್ಟ ಅಂತ ಹೇಳ್ತಾರೆ. ನಿಂಗೆ ಇಷ್ಟನೇನಮ್ಮ ಅಂತ ಭಗತ್ ಸಿಂಗ್ ಕೇಳಿದ್ರೆ ತಾಯಿ ಕೂಡ್ಲೆ ಕಣ್ಣೀರು ಬರ್ಸ್ಕೊಳ್ತಾ ಹೇಳ್ತಾಳೆ, ಇಲ್ಲಪ್ಪ, ನನ್ನ ಮಗ ನನ್ನ ಕಾರಣಕ್ಕೋಸ್ಕರ ಅಳಬಾರ್ದು. ನನ್ನ ಮಗ ವೀರಪುತ್ರ, ಅದನ್ನ ಬಹಳ ಸಂತೋಷ, ಆದ್ರೆ ನನ್ನದು ಕೊನೆ ಆಸೆ ಇದೆ, ಅದನ್ನ ಈಡೇರಿಸ್ಕೊಡ್ಬೇಕು ಕಣಪ್ಪ ಅಂತ. ನಾಳೆ ಬೆಳಗ್ಗೆ ನೇಣಿಗಿರೋ ಮಗ ಯಾವ ಆಸೆ ಈಡೇರಿಸ್ಕೊಡ್ತಾನೆ? ಆದ್ರೆ ತಾಯಿ ಮಾಮೂಲಿ ತಾಯಿ ಅಲ್ಲ. ಆಕೆ ಎಸಿಯ ಕೋಣೆ ಕೇಳಲಿಲ್ಲ, ಆಕೆ ಒಂದು ಎಸಿ ಕಾರ್ ಬೇಕು ಅಂತ ಕೇಳಲಿಲ್ಲ, ಮನೆಗೆ ಒಂದು ಫ್ರಿಡ್ಜ್, ಒಂದು ಟಿವಿ ಕೇಳಲಿಲ್ಲ. ಆ ತಾಯಿ ಹೇಳ್ತಾಳೆ, ಮಗು, ನಾಳೆ ನೇಣಿಗಿರ್ಬೇಕಾದ್ರೆ ನಿನ್ ಬಾಯಿಂದ ಬರ್ಬೇಕಾದ ಕೊನೆ ಮಾತುಗಳು 3 ಬಾರಿ ಒಂದೇ ಮಾತರವನ್ನು ಘೋಷಣೆ ಕೇಳಿ ಬರ್ಬೇಕು. ಆ ಘೋಷಣೆ ಕೇಳ್ಬೇಕಾದ್ರೆ ನಾನು ಹೊರಗೆ ನಿಂತಿರ್ತೀನಿ. ಆ ಘೋಷಣೆ ಕೇಳಿದ ಕೂಡಲೇ ಬೇರೆಯವ್ರಿಗೆ ಗೊತ್ತಾಗುತ್ತೋ ಇಲ್ವೋ, ನನಗಂತೂ ಗೊತ್ತಾಗುತ್ತೆ ನನ್ನ ಮಗ ವೀರ ಮರಣವನ್ನು ಅಪ್ಕೊಂಡಿದ್ದಾನೆ ಅಂತ. ನಾನು ತುಂಬಾ ಖುಷಿ ಪಡ್ತೀನಿ ಕಣೋ ಅಂತ ತಾಯಿ ಹೇಳಿದ್ರೆ ಮಗ ಕಣ್ಣೀರ್ ಸುರಿಸ್ತಾ ಹೇಳ್ತಾನೆ, ನಿನ್ನಂತ ತಾಯಿನ ಪಡೆದ ನಾನೇ ಧನ್ಯ. ಭಗತ್ ಸಿಂಗ್ ನ ಬಾಯಲ್ಲಿ ಬಂದ ಕೊನೆಯ 3 ಘೋಷಣೆ ಒಂದೇ ಮಾತ್ರ ಘೋಷಣೆ ಆಗಿತ್ತು ಅನ್ನೋದ್ರ ಹಿಂದೆ ಆಕೆ ತಾಯಿಯ ಸಾಮರ್ಥ್ಯ ಎಂತದ್ದು ಆಲೋಚನೆ ಮಾಡಿ. ಅದು ಈ ದೇಶ ಕೊಟ್ಟಂತ ವೀರಪುತ್ರರು, ಅದು ಈ ದೇಶ ಈ ಜಗತ್ತಿಗೆ ಕೊಟ್ಟಂತ ಆದರ್ಶ. ಈ ದೇಶದ ತಾಯಂದ್ರು ಮಕ್ಕಳನ್ನ ವೀರ ಸ್ವರ್ಗಕ್ಕೆ ಇರುವಂತ ಕಳಿಸ್ಕೊಡುವಂತ ಸಾಮರ್ಥ್ಯ ಇದ್ದಂಥವ್ರು. ಅದು ಇಡೀ ಜಗತ್ತು ಅಚ್ಚರಿಯಿಂದ ನೋಡ್ತು. ಅದರ ಪರಿಣಾಮ ಬ್ರಿಟಿಷರು ಅನಿವಾರ್ಯವಾಗಿ ಭಾರತವನ್ನ ಬಿಟ್ಟು ಹೋಗ್ಬೇಕಾದಂತು. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗ್ಬೇಕಾದ್ರೆ ನಾವೇನು ಸುಲಿದ ಬಾಳೆಹಣ್ಣಂತೆ ಕೊಟ್ಟು ಹೋದವರಲ್ಲ, ಸುಲಭವಾಗಿ ನಮ್ಮ ದೇಶಕ್ಕೆ ಕೊಟ್ಟು ಹೋದವರಲ್ಲ. 6.5 ಲಕ್ಷ ಜನ ಈ ದೇಶದ ಮೇಲೆ ತಮ್ಮ ರಕ್ತವನ್ನ ಹರಿಸಿದ್ದಾರೆ. 6.5 ಲಕ್ಷ ಜನರ ರಕ್ತ ನೀರಾಗಿ ಹರಿದ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಆದ್ರೆ ನಮ್ಮ ಮಕ್ಕಳಿಗೆ ಹೇಳಲಾಗುತ್ತೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಬಹಳ ಸುಲಭವಾಗಿ ಬಂದ್ಬಿಡ್ತು, ನಾವೆಲ್ಲರೂ ಹೋರಾಟವೇ ಮಾಡ್ಲಿಲ್ಲ, ನಾವೆಲ್ಲರೂ ನೇರವಾಗಿ ಹೋಗಿ ಬ್ರಿಟಿಷರ ಮುಂದೆ ನಿಂತ್ವಿ, 4 ಬಾರಿ ಲಾಠಿ ಹೊಡೆದ್ರು, ಸುಸ್ತಾಯ್ತು, ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ವಾಸ್ತವವಾಗಿ ಇಲ್ಲ ಬಂಧುಗಳೇ. ಬ್ರಿಟಿಷರು ಲಾಠಿ ಹೊಡೆಯೋಕ್ಕಿಂತ ಮುಂಚೆ ಅವರ ಗುಂಡುಗಳಿಗೆ ಎದೆ ಕೊಟ್ಟ ತರುಣ ರಕ್ತ ಈ ದೇಶದಲ್ಲಿ ಹರಿದಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 1857 ಅದರದ್ದೇ ನೆನಪು. ಯಾಕೆಂತಂದ್ರೆ ಈ ದೇಶದಲ್ಲಿ ಪರಂಪರೆ ಮರೆಸುವಂತ ಕೆಲಸ ಬಹಳ ಆಗುತ್ತೆ. 1834ರಲ್ಲಿ ಈ ದೇಶಕ್ಕೆ ಬಂದ ಮೆಕಾಲೆ ಸುಂದರವಾದ ಮಾತನ್ನ ಹೇಳ್ದ, ಎಂತ ಅದ್ಭುತ ದೇಶ ರೀ ಅದು. ಆ ದೇಶದಲ್ಲಿ ಒಬ್ಬ ಭಿಕ್ಷುಕ ಇಲ್ಲ, ಒಬ್ಬ ಮೂರ್ಖ ಇಲ್ಲ, ಒಬ್ಬ ಮೋಸಗಾರ ಕಾಣ್ತಿಲ್ಲ. ಜಗತ್ತಲ್ಲಿ ಅಂತದ್ದು ದೇಶ ಮತ್ತೊಂದು ನಾನು ನೋಡ್ಲೇ ಇಲ್ಲ ಅಂತ. ಲಂಡನ್ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಅವ್ನು ಈ ದೀರ್ಘ ಭಾಷಣ ಕೇಳಿದಂತ ಒಂದಿಬ್ಬರು ಕೇಳಿದ್ರು, ಅಲ್ಲಪ್ಪ, ಆ ದೇಶ ಗುಲಾಮವಾಗಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ರೆ ನೀನು ಹೊಗಳ್ತಾ ನಿಂತ್ಕೊಂಡಿದ್ಯಲ್ಲ, ಏನಾದ್ರೂ ಐಡಿಯಾ ಕೊಡು, ಯಾಕೆ ಆ ದೇಶ ಹೀಗಾಯ್ತು ಅಂತ ಹೇಳು ಅಂತಂದಾಗ ಲಾರ್ಡ್ ಮೆಕಾಲೆ ಹೇಳ್ತಾನೆ, ಆ ದೇಶದಲ್ಲಿ ತಮ್ಮ ಪರಂಪರೆ ನೆನಪಿಸ್ಕೊಳ್ಳುವಂತ ಶಕ್ತಿ ಜನರಿಗಿದೆ. ಆ ದೇಶದ ಮಕ್ಕಳಿಗೆ ಕೃಷ್ಣ ಯಾರು ಅಂತ ಗೊತ್ತು, ರಾಮ ಯಾರು ಅಂತ ಗೊತ್ತು, ಭರತ ಯಾರು ಅಂತ ಗೊತ್ತು. ಅವನ ಸಾಧನೆಗಳನ್ನ ನೆನಪಿಸ್ಕೊಳ್ತಾನೆ. ಅವರು ಆ ದೇಶವನ್ನು ಕಟ್ಟುವಂತ ಪ್ರಯತ್ನ ಮಾಡ್ತಾರೆ. ಪ್ರತಿನಿತ್ಯ ಗೋತ್ರವನ್ನ ಹೇಳ್ಬೇಕಾದ್ರೆ ವಿಶ್ವಾಮಿತ್ರನ ನೆನಪು ನಮ್ಗಾಗುತ್ತೆ, ವತ್ಸನ ನೆನಪು ನಮ್ಗಾಗುತ್ತೆ, ಅಗಸ್ತ್ಯನ ನೆನಪು ನಮ್ಗಾಗುತ್ತೆ, ಅತ್ರಿಯ ನೆನಪು ನಮಗಾಗುತ್ತೆ. ಅವ್ರು ಮಾಡಿದಂತ ಸಾಮಾಜಿಕ ಕಾರ್ಯಗಳನ್ನ ನೆನಪಿಸ್ಕೊತೀವಿ. ಅದು ಪರಂಪರೆ ನೆನಪಿಸ್ಕೊಳ್ಳುವಂತ ಕಾರ್ಯ. ಆ ಪರಂಪರೆಯ ಕೊಂಡಿಯನ್ನ ಕಳಚಲಿಕ್ಕೆ ಸಾಧ್ಯ ಆದ್ರೆ ಭಾರತೀಯರನ್ನ ನಪುಂಸಕರನ್ನಾಗಿ ನೋಡೋದು ಬಹಳ ಸುಲಭ ಅಂತ. ಹೇಗೆ ಹಾಳು ಮಾಡಬೇಕು ಭಾರತೀಯರನ್ನ? ಅವರಿಗೊಂದು ಶಿಕ್ಷಣ ಕ್ರಮ ಕೊಡಬೇಕು. ಆ ಶಿಕ್ಷಣ ಕ್ರಮದಲ್ಲಿ ಪರಂಪರೆಯ ವಿಚಾರವನ್ನು ತುಂಬಲೇಬಾರದು ಅಂತ ನಿರ್ಧಾರಿತವಾಗಿ ಹೇಳ್ದ. ಅದರ ಪರಿಣಾಮಕ್ಕೆ 1834 ಅವ್ರ ಶಿಕ್ಷಣ ಕ್ರಮ ಬಂತು. ಇವತ್ತಿಗೂ ಕೂಡ ಅದೇ ಶಿಕ್ಷಣ ಕ್ರಮದಲ್ಲಿ ಇದ್ದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಕೇಳಿ ನಿಮ್ ತಾತ ಯಾರಪ್ಪ ಅಂತಂದ್ರೆ ಅವ್ರ ಹೆಸರು ಗೊತ್ತಿಲ್ಲ ಸರ್, ಎಲ್ಲೋ ಒಂದ್ಸಲ ನೋಡಿದ್ ನೆನಪು ಅಂತಾರೆ.
ಯಾಕೆ ಗೊತ್ತಿಲ್ಲಪ್ಪ ಅಂತಂದ್ರೆ ತುಂಬಾ ಸುಂದರವಾದ್ದು. ಆನೇಕಲ್ನ ಪುಟ್ಟ ಹುಡುಗ 7ನೇ ಕ್ಲಾಸಿನ ಹುಡುಗ, ಯಾಕಪ್ಪ ನಿಮ್ ಮುತ್ತಾತನ ಹೆಸರೇ ನಿಂಗೆ ಗೊತ್ತಿಲ್ಲ ಅಂತಂದ್ರೆ ಆ ಹುಡುಗ ತುಂಬಾ ಸುಂದರವಾಗಿ ಹೇಳ್ದ, ನಮ್ ಮುತ್ತಾತ ಏನ್ ನೆನ್ಪಿಟ್ಕೊಳ್ಬೇಕಾದಂತ ಕೆಲಸ ಏನು ಮಾಡ್ಲಿಲ್ವಲ್ಲ ಸರ್, ಯಾಕೆ ನೆನ್ಪಿಟ್ಕೊಳ್ಬೇಕು? ಬಹಳ ಗಂಭೀರವಾದ ಉತ್ತರ. ಪರಂಪರೆಯ ಕೊಂಡಿಯನ್ನ ಕಳಚುವಂತ ಕೆಲಸ ನಾವು ಇವತ್ತಿಗೂ ಮಾಡ್ತಿದ್ದೀವಿ. ನಾವು ನಮ್ಮ ಪೂರ್ವಜರನ್ನ ನೆನಪಿಸ್ಕೊಂಡು ಆ ಪೂರ್ವಜರ ನೆನಪಿನಲ್ಲಿ ರಾಷ್ಟ್ರವನ್ನ ಕಟ್ಟಬೇಕಾಗಿತ್ತು, ಆದ್ರೆ ಆ ಪೂರ್ವಜರನ್ನ ಮರೆತು ಕೊಡ್ತಿದ್ದೀವಿ. ಹೀಗಾಗಿ 1857ರ ನೆನಪು ನಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳುವಂತ ಕೆಲಸ. ಈ ದೇಶ ಹೇಡುಗಳ ನಾಡಲ್ಲ, ಈ ದೇಶ ತನ್ನ ರಕ್ತವನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹರಿಸಿದ ನಾಡು ಅನ್ನೋದನ್ನ ಮತ್ತೆ ಜಗತ್ತಿಗೆ ಸಾರುವಂತ ಕೆಲಸ ನಾವು ಮಾಡಬೇಕಾಗಿದೆ. ಆ ಕೆಲಸದ ಮೂಲಕ ಒಂದು ಹೊಸ ಪೀಳಿಗೆಯನ್ನು ಹುಟ್ಟಿಸಬೇಕು. ಆ ಪೀಳಿಗೆ ಈ ರಾಷ್ಟ್ರವನ್ನ ಮತ್ತೆ ಕಟ್ಟಲಿಕ್ಕೆ ಸಕ್ಷಮವಾಗಬೇಕು. 2020ರಲ್ಲಿ ಭಾರತ ಜಗದ್ಗುರುವಾಗುತ್ತೆ, ಭಾರತ ವರ್ಲ್ಡ್ ನ ಸೂಪರ್ ಪವರ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೂಪರ್ ಪವರ್ ಆಗುತ್ತೆ ಅನ್ನೋದೇ ಆದ್ರೆ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾವು ಸೂಪರ್ ಪವರ್ ಆಗೋದು ನಮ್ಮ ಸಾಮರ್ಥ್ಯದ ಮೇಲೆ ಎಷ್ಟೋ ನಮ್ಮ ಪರಂಪರೆಯ ಸಾಮರ್ಥ್ಯದ ಮೇಲೂ ಅಷ್ಟೇ ಆಗಿರುತ್ತೆ. ಹೀಗಾಗಿ ಆ ಪರಂಪರೆಯನ್ನ, ಆ ಹಿರಿತನದ ಕಲಿಗಳನ್ನ ಅವನ್ನೆಲ್ಲ ನೆನಪಿಸ್ಕೊಳ್ತಾ ಹೊಸ ರಾಷ್ಟ್ರವನ್ನ ಕಟ್ಟೋಣ. ಈ ರಾಷ್ಟ್ರವನ್ನ ಮತ್ತೆ ಜಗದ್ಗುರುವಾಗಿ ಮಾಡುವಂತ ಕೆಲಸ ಮಾಡೋಣ. ನೀವೆಲ್ಲರೂ ಈ ಹಿನ್ನೆಲೆಯಲ್ಲಿ ಸಹಾಯ ಮಾಡ್ತೀರಾ, ಈ ಹಿನ್ನೆಲೆಯಲ್ಲಿ ಕೆಲಸದಲ್ಲಿ ನಿರತರಾಗ್ತೀರಾ ಅಂತ ಆಶಿಸ್ತಾ ತನ್ಮಯತೆಯಿಂದ ಆಲಿಸಿದೆ. ನಿಮ್ಗೆಲ್ಲರಿಗೂ ಆದರಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ, ವಂದೇ ಮಾತರಂ.